ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸುವರೆ ಶ್ರೀಮತಿ ದೇವಕಿ ಮಿನಿ ಪದವು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಶ್ರೀಯುತ ಸದಾನಂದ ಮಾಸ್ಟ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ದೇವಕಿ ಈ ಶಾಲೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುವುದರ ಜೊತೆಗೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿಯೇ ಕೂಡ ಸೇವೆಯನ್ನ ನೀಡಿದವರು ಶ್ರೀಮತಿ ದೇವಕಿ. ಜೊತೆಗೆ ಸದಾನಂದ ಮಾಸ್ಟರ್ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಗೌರವಿಸುವಂತ ಕಾರ್ಯಕ್ರಮ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಕೈಕಾರ ಶಾಲೆಯಲ್ಲಿ ಸೇವೆಯನ್ನ ನೀಡಿದ ಶ್ರೀಮತಿ ದೇವಕಿ ಮತ್ತು ಸದಾನಂದ ಮಾಸ್ಟರ್ಗೆ ನಮ್ಮ ಶತಮಾನೋತ್ಸವದ ಸವಿ ನೆನಪಿನಲ್ಲಿ ಗೌರವಾರ್ಪಣೆಯ ಕಾರ್ಯಕ್ರಮ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಕೃತಜ್ಞತೆಯ ಚಪ್ಪಾಳೆ ಶ್ರೀಮತಿ ದೇವಕಿ ಮತ್ತು ಶ್ರೀಯುತ ಸದಾನಂದ ಮಾಸ್ಟರ್ ಇವರಿಗೆ ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಾರ್ಥಕತೆಯ ನೆನಪಿನೊಂದಿಗೆ ತಮ್ಮನ್ನ ಅಭಿನಂದಿಸಿ ಗೌರವಿಸುತ್ತಿದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇಲ್ಲಿ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಜನೆಯನ್ನ ಗೈದು ಪ್ರಸ್ತುತ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಾಧಕ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ನಳಿನಿ ವಾಗ್ಲೆ HM ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲಪುತ್ತೂರು ಇಲ್ಲಿನ ಪ್ರಾಥಮಿಕ ವಿಭಾಗದಲ್ಲಿ 25 ವರ್ಷಗಳ ಸೇವೆಯನ್ನ ನೀಡಿದವರು. ಮೇಡಮ್ ಉಪಸ್ಥಿತಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲ ಪ್ರೇಕ್ಷಕರ ಪ್ರೀತಿಯ ಚಪ್ಪಾಳೆ ನಮ್ಮ ಶ್ರೀಮತಿ ನಳಿನಿ ವಾಗ್ಲೆ 25 ವರ್ಷಗಳ ಕಾಲ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ನೀಡುತ್ತಾ ಇದ್ದೀರಿ. ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ದಿನೇಶ್ ನಾಯಕ್ ಕೈಕಾರ ಪಾಕ ಪ್ರವೀಣರು ಅಂತಲೇ ಗುರುತಿಸಿಕೊಂಡಿರುವ ದಿನೇಶ್ ಅಣ್ಣ ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಿನೇಶ್ ನಾಯಕ್ ಕೈಕಾರ ಪಾಕ ಪ್ರವೀಣರು. ಅದೇ ರೀತಿ ಗಂಗಾಧರ ಶೆಟ್ಟಿ ಪನ್ನಡಕ ಉದ್ಯಮಿಗಳು, ಅವಿನಾಶ್ ರೈ ತೊಟ್ಲ ಉದ್ಯಮಿಗಳು, ಜಯಂತ ಶೆಟ್ಟಿ ಕಂಬಳತಡ್ಡ ಹೋಟೆಲ್ ಉದ್ಯಮಿ, ರತ್ನಶ್ರೀ ಬ್ರ್ಯಾಂಡ್ ಕ್ಯಾಟರಿಂಗ್ ಸರ್ವಿಸ್ ಅನ್ನ ನೀಡುವವರು, ದೇವಿ ಪ್ರಸಾದ್ ರೈ ಪಿಂಗಾರ, ಮಹಾಲಿಂಗ ರೈ ಪಾಕ ಪ್ರವೀಣರು, ಪ್ರದೀಪ್ ಗೌಡ ಪೊಲೀಸ್ ಇಲಾಖೆ, ನಿಖಿಲ್ ಆಚಾರ್ಯ ಶಿಲ್ಪಿ ಅಧ್ಯಕ್ಷರು, ಸಹ್ಯಾದ್ರಿ ಫ್ರೆಂಡ್ಸ್, ಶ್ರೀಯುತ ಉಮೇಶ್ ರೈ ಅಂಬಾಗಿಲು ಉದ್ಯಮಿಗಳು. ದಯವಿಟ್ಟು ಇಷ್ಟು ಜನ ಉಪಸ್ಥಿತಿ ಇರುವಂತಹ ನಮ್ಮ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನಳಿನಿ ವಾಗ್ಲೆ ಈಗಾಗಲೇ ನಮ್ಮ ಗೌರವವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆಯ ಪ್ರೀತಿಯ ಕೃತಜ್ಞತೆ. ಈ ಶಾಲೆಯ ವಿದ್ಯಾರ್ಥಿ, ಹಿರಿಯ ವಿದ್ಯಾರ್ಥಿ ಇವತ್ತು ವಿವೇಕಾನಂದದ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇದು ನಮ್ಮ ಹೆಮ್ಮೆ. ಮುಂದಕ್ಕೆ ನಮ್ಮ ಜೊತೆ ದಿನೇಶ್ ನಾಯಕ್ ಪಾಕ ಪ್ರವೀಣರು, ಗಂಗಾಧರ ಶೆಟ್ಟಿ ಪನ್ನಡಕ, ಜಯಂತ ಶೆಟ್ಟಿ ಕಂಬಳತಡ್ಡ ಉಪಸ್ಥಿತರಿದ್ದಾರೆ. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಶತಮಾನೋತ್ಸವದ ಸಮಾರಂಭದ ಉದ್ಘಾಟನಾ ಸಮಾರಂಭದಲ್ಲಿ ಶತಮಾನದ ನೆನಪಿಗೆ ಶತ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ. ಇದರ ಭಾಗವಾಗಿ ಇವತ್ತಿನಿಂದ ನಾಳೆಯವರೆಗಿನ ಎಲ್ಲ ಸಮಾರಂಭದಲ್ಲಿ ಉಪಸ್ಥಿತಿ ಇರುವಂತಹ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ಆ ನಿಟ್ಟಿನಲ್ಲಿ ಉಪಸ್ಥಿತಿ ಇರುವಂತ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮ ಅತ್ಯಂತ ವಿನೂತನವಾಗಿ ಸಾಗುತ್ತೆ. ಶತಮಾನೋತ್ಸವದ ಶತ ಸಂಭ್ರಮದಲ್ಲಿ ನಮ್ಮ ಸಂಸ್ಥೆಯ 100 ಜನ ಹಿರಿಯ ವಿದ್ಯಾರ್ಥಿಗಳನ್ನ, ವಿವಿಧ ಕ್ಷೇತ್ರದ ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ. ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸಬೇಕಾಗಿತ್ತು. ಆದ್ರೆ
ಅನಿವಾರ್ಯ ನೆಲೆಯಲ್ಲಿ ನಮ್ಮ ಉದ್ಘಾಟನಾ ಸಮಾರಂಭವೇ ಸುಮಾರು 2.5 ಗಂಟೆ ಸಾಗತ್ತೆ. ಇದೆಲ್ಲ ಒಟ್ಟಿಗೆ ಸೇರಿಸಿದ್ರೆ 4 ರಿಂದ 5 ಗಂಟೆ ನಿರಂತರವಾಗಿ ಸಾಗತ್ತೆ. ಆ ನಿಟ್ಟಿನಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ಸಮಯದ ಹೊಂದಾಣಿಕೆಯಿಂದ ಉದ್ಘಾಟನಾ ಸಮಾರಂಭಕ್ಕೆ ಮುಂಚಿತವಾಗಿ ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದೇವೆ. ಇದು ಶತಮಾನೋತ್ಸವದ ಸವಿ ನೆನಪಿಗಾಗಿ ಶತ ಹಿರಿಯ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆಯ ಕಾರ್ಯಕ್ರಮ. ದಯವಿಟ್ಟು ನಾವು ಈಗಾಗಲೇ ಓದಿದ ಹಿರಿಯ ವಿದ್ಯಾರ್ಥಿಗಳ ಉಪಸ್ಥಿತಿ ಇದ್ರೆ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆತ್ಮೀಯ ವಿದ್ಯಾಭಿಮಾನಿಗಳೇ, ಈಗ ತಾನೇ ನಿಮ್ಮ ಮುಂದೆ ಎಲ್ಲ ಹೇಳಿದ ಹಾಗೆ ಕಳೆದ 100 ವರ್ಷಗಳ ಮೊದಲು ಆರಂಭಿಸಿದಂತಹ ಈ ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಗೈದು ವಿವಿಧ ಕ್ಷೇತ್ರಗಳಲ್ಲಿ ಇಂಜಿನಿಯರುಗಳಾಗಿ, ಡಾಕ್ಟರ್ಗಳಾಗಿ, ವಕೀಲರುಗಳಾಗಿ, ಸಹಕಾರಿಗಳಾಗಿ, ಉದ್ಯಮಿಗಳಾಗಿ, ಶಿಕ್ಷಕರುಗಳಾಗಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಉದ್ಯೋಗಿಗಳಾಗಿ, ಕ್ರೀಡಾಪಟುಗಳಾಗಿ, ಸಾಂಸ್ಕೃತಿಕ ರಾಯಭಾರಿಗಳಾಗಿ, ರಾಜಕೀಯ ಮುಂದಾಳುಗಳಾಗಿ, ಉತ್ತಮ ಕೃಷಿಕರಾಗಿ, ಉದ್ಯೋಗದಾತರಾಗಿ, ಸಾಹಿತಿಗಳಾಗಿ, ಬರಹಗಾರರಾಗಿ, ವಿದೇಶದಲ್ಲಿ ಉದ್ಯೋಗಿಗಳಾಗಿ ತಮ್ಮದೇ ಛಾಪನ್ನು ಮೂಡಿಸಿಕೊಂಡಿದ್ದಾರೆ. ಅಂತಹ 100 ಜನ ವಿದ್ಯಾರ್ಥಿಗಳನ್ನು ಈ ಸುಸಂದರ್ಭದಲ್ಲಿ ಗೌರವಿಸುವಂತಹ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಈ ಗೌರವಾರ್ಪಣೆ ನಡೀತಾ ಉಂಟು. ಇದು ನಮ್ಮ ಶಾಸಕರು ಬಂದ ಕೂಡಲೇ ನಮ್ಮ ಉದ್ಘಾಟನಾ ಸಮಾರಂಭವು ಮುಂದುವರಿಯಲಿದೆ. ಕೃತಜ್ಞತೆಗಳು. 100 ಜನ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ಪ್ರಸ್ತುತವಾಗಿ ನೆರವೇರುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಳಿನಿ ಬಾಗ್ಲೆ ಮುಖ್ಯ ಶಿಕ್ಷಕರು, ವಿವೇಕಾನಂದ ಕನ್ನಡ ಮಾಧ್ಯಮ, ಶ್ರೀಯುತ ದಿನೇಶ್ ನಾಯಕ್ ಪಾಕ ಪ್ರವೀಣರು, ಗಂಗಾಧರ ಶೆಟ್ಟಿ ಪನ್ನಡಕ ಉದ್ಯಮಿಗಳು, ಅವಿನಾಶ್ ರೈ ತುಟ್ಲ ಉದ್ಯಮಿಗಳು, ಜಯಂತ ಶೆಟ್ಟಿ ಕಂಬಳತಡ್ಡ, ಹೋಟೆಲ್ ರತ್ನಶ್ರೀ ಪುತ್ತೂರು, ದೇವಿ ಪ್ರಸಾದ್ ರೈ ಪಿಂಗಾರ ಇವರ ಬದಲಾಗಿ ಅವರ ಧರ್ಮ ಪತ್ನಿ ಗೀತಾ ಡಿ ರೈ ಉದ್ಯಮಿಗಳು, ಮಹಾಲಿಂಗ ರೈ ಪಾಕ ಪ್ರವೀಣರು, ಪ್ರದೀಪ್ ಗೌಡ ಪೊಲೀಸ್ ಇಲಾಖೆ, ನಿಖಿಲ್ ಆಚಾರ್ಯ ಶಿಲ್ಪಿ, ಸಹ್ಯಾದ್ರಿ ಫ್ರೆಂಡ್ಸ್ ಇದರ ಅಧ್ಯಕ್ಷರು ಹಾಗೂ ಉಮೇಶ್ ರೈ ಅಂಬಾಗಿಲು ಉದ್ಯಮಿಗಳು. ಕೃತಜ್ಞತೆಗಳು. ಮುಂದಿನ 10 ಜನ ಸಾಧಕ ಹಿರಿಯ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ದೃಶ್ಯ ಬಿ ರೈ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ, ಪ್ರಸ್ತುತ ಕೈಕಾರ ಪೋಸ್ಟ್ ಮಾಸ್ಟರ್ ಆಗಿಯೂ ಕೂಡ ಸೇವೆಯನ್ನ ನೀಡುತ್ತಾ ಇದ್ದಾರೆ. ಶಶಿಧರ ಆಳ್ವ ಎಲೆಕ್ಟ್ರಿಷಿಯನ್ ಆಗಿ ಸೇವೆಯನ್ನ ನೀಡುತ್ತಾ ಇರುವವರು. ಶ್ರೀಮತಿ ರಮ್ಯಾ ಸುಧಾಕರ್ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ, MSc ಪದವೀಧರರು. ಅದೇ ರೀತಿ ವಿದ್ಯಾ ಗಣೇಶ್ ರೈ ಪನ್ನಡಕ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ, MCom ಪದವೀಧರರು. ಶೀನಾ ನಾಯಕ್ ಪೋಸ್ಟಲ್ ವಿಭಾಗದಲ್ಲಿ ಸೇವೆಯನ್ನ ನೀಡಿದವರು. ಬಾಬು ನಾಯಕ್ ಕೈಕಾರ, ಮರದ ಆಚಾರ್ಯಾಗಿ ವಿವಿಧ ಸೇವೆಯನ್ನ ನೀಡುತ್ತಾ ಇರುವವರು. ಶಾಲಿನಿ ಲಕ್ಷ್ಮಣ ಆಚಾರ್ಯ ಉಪನ್ಯಾಸಕರಾಗಿ ವೃತ್ತಿಯನ್ನ ಮಾಡ್ತಾ ಇರುವವರು. ಸದಾಶಿವ ನಾಯಕ್ ಬಿಜತ್ರೆ, ಸುದೇಶ್ ರೈ ತೊಟ್ಲ ಹೋಟೆಲ್ ಉದ್ಯಮಿ, ಜೊತೆಗೆ ರಂಗ ಕಲಾವಿದರು. ಎಲ್ಲ ಸಾಧಕ ಹಿರಿಯ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಸ್ವಾಗತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ದಯವಿಟ್ಟು ಉಪಸ್ಥಿತಿ ಇರುವ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ನಾವು ಅನೌನ್ಸ್ ಮಾಡಿದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ ಮತ್ತೊಂದು ಅಭಿನಂದನೆಯ ಚಪ್ಪಾಳೆ ನಮ್ಮ ಸಾಧಕ ಹಿರಿಯ ವಿದ್ಯಾರ್ಥಿಗಳು. ಇದು ಶತಮಾನೋತ್ಸವದ ಸವಿ ನೆನಪಿಗಾಗಿ ಹಿರಿಯ ವಿದ್ಯಾರ್ಥಿಗಳಿಗೆ ಗೌರವಿಸುವಂತ ಕಾರ್ಯಕ್ರಮ. ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಅವರನ್ನ ಗೌರವಿಸಿ ಅಭಿನಂದಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಿದೆ. ದಯವಿಟ್ಟು ನಾವು ಬಾಬು ನಾಯ್ಕ ಯರ್ಮೆಟ್ಟಿ ಇವರ ಪರವಾಗಿ ಅವರ ಪತ್ನಿ ಸುದೇಶ್ ರೈ ಅವರ ಪರವಾಗಿ ಅವರ ಸಹೋದರಿ ರಮ್ಯಾ ಸುಧಾಕರ್ ರೈ ಅವರಿದ್ದರ ವೇದಿಕೆಯಲ್ಲಿ. ಶಶಿಧರ ಆಳ್ವ ಮಡಪಾಡಿ, ಬಾಲಕೃಷ್ಣ ಆಳ್ವ ಮಡಪಾಡಿ, ದೃಶ್ಯ ವೈ ರೈ ಇವರು ನಮ್ಮ ಹಿರಿಯ ವಿದ್ಯಾರ್ಥಿಗಳಾಗಿ ಈ ಶತಮಾನದ ಶುಭ ಸಂದರ್ಭದಲ್ಲಿ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವದ ಶತ ನೆನಪಲ್ಲಿ ಇವತ್ತು ಶತ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಿದೆ. ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಗೌರವಿಸುವಂತ ಕಾರ್ಯಕ್ರಮ. ಮುಂದಿನ ಹಂತದಲ್ಲಿ ಗೌರವವನ್ನ ಸ್ವೀಕರಿಸುವರೆ ಶ್ರೀಯುತ ಗಂಗಾಧರ ಶೆಟ್ಟಿ ಪನ್ನಡಕ ಉದ್ಯಮಿಗಳು ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಶಿವರಾಮ ನಾಯಕ ಬಿಜತ್ರೆ ಕ್ರೀಡಾಪಟು, ದೈಹಿಕ ಶಿಕ್ಷಣ ಶಿಕ್ಷಕರು, ಆಳ್ವಾಸ್ ವಿದ್ಯಾಸಂಸ್ಥೆ, ಸುಚಿತ್ರ ರಘುನಾಥ ಶೆಟ್ಟಿ, ಹರೀಶ್ ಕುಲಾಲ್ ಮರದ ಕೆತ್ತನೆ ಉದ್ಯಮಿಗಳು, ಶ್ರೀ ಮಂಜುನಾಥ ನಾಯಕ್ ಎರ್ಮೆಟ್ಟಿ ಸಮಾಜ ಸೇವೆ, ಮಂಜುನಾಥ್ ನಾಯಕ್ ಬಿಜತ್ರೆ ಸಮಾಜ ಸೇವೆ, ಪುಂಡಿಕಾಯಿ ತ್ಯಾಂಪಣ್ಣ ರೈ ನಿವೃತ್ತ ಇನ್ಸ್ಪೆಕ್ಟರ್, ಬಾಲಕೃಷ್ಣ ರಹಿ ಆಹಾರ ಇಲಾಖೆಯ ಅಧಿಕಾರಿಗಳು, ಶ್ರೀಯುತ ಮಹೇಶ್ ನಾಯಕ್ ಕೈಕಾರ, ಈ ಎಲ್ಲ ಸಾಧಕ ಹಿರಿಯ ವಿದ್ಯಾರ್ಥಿಗಳನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ಗಂಗಾಧರ ರೈ ಪನ್ನಡಕ ಇವರು ಶಿವರಾಮ ನಾಯಕ್ ಬಿಜತ್ರೆ ಕ್ರೀಡಾಪಟು, ದೈಹಿಕ ಶಿಕ್ಷಣ ಶಿಕ್ಷಕರು, ಸುಚಿತ್ರ ರಘುನಾಥ ಶೆಟ್ಟಿ ಅವರು, ಹರೀಶ್ ಕುಲಾಲ್, ಮಂಜುನಾಥ್ ನಾಯಕ್ ಎರ್ಮೆಟ್ಟಿ, ಮಂಜುನಾಥ್ ನಾಯಕ್ ಬಿಜತ್ರೆ, ಪುಂಡಿಕಾಯಿ ತ್ಯಾಂಪಣ್ಣ ರೈ, ಬಾಲಕೃಷ್ಣ ರೈ ಆಹಾರ ಅಧಿಕಾರಿಗಳು, ಮಹೇಶ್ ನಾಯಕ್ ಕೈಕಾರ, ಎಲ್ಲ ಸಾಧಕ ಹಿರಿಯ ವಿದ್ಯಾರ್ಥಿಗಳನ್ನ ವೇದಿಕೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ. ಬಿಟ್ಟು ಇತರ ಹಿರಿಯ ವಿದ್ಯಾರ್ಥಿಗಳು ನಾವು ಅನೌನ್ಸ್ ಮಾಡುವಾಗ ಇರದೇ ಇದ್ದು ಪ್ರಸ್ತುತ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೊ ದಯವಿಟ್ಟು ನಾವು ಸುಮಾರು 30ರಿಂದ 40 ಹಿರಿಯ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಕರೆಯುವ ಪ್ರಯತ್ನವನ್ನ ಮಾಡಿದ್ದೇವೆ. ನಾವು ಅನೌನ್ಸ್ ಮಾಡುವ ಸಂದರ್ಭದಲ್ಲಿ ಇಲ್ಲದೆ ಪ್ರಸ್ತುತ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ 1923ರಲ್ಲಿ ಆರಂಭಗೊಂಡು ಪ್ರಸ್ತುತ ಶತಮಾನೋತ್ಸವದ ಶತ ನೆನಪಿಗೆ ಇವತ್ತು ಶತ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ. ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಮುಂಚಿತವಾಗಿ ಶಾಲು ಗೌರವದ ಸ್ಮರಣಿಕೆ ಪುಷ್ಪವನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತದ್ದು ನಮ್ಮ ಹೆಮ್ಮೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆ, ಕೃತಜ್ಞತೆ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಸಂಗಮದೊಂದಿಗೆ ಶತಮಾನೋತ್ಸವದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಬೆಳಗ್ಗೆ ಉದ್ಘಾಟನೆಗೊಂಡು ನಾಳೆ ಸಂಜೆಯ ತನಕ ನಿರಂತರವಾಗಿ ಸಾಗಿ ಬಂದು ಈ ಊರಿಗೆ ಬೇಕಾಗಿರುವ ಶತಮಾನೋತ್ಸವದ ಸಾಂಸ್ಕೃತಿಕ ಭವನ ಅನ್ನುವ ವಿನೂತನ ಕಟ್ಟಡದ ಉದ್ಘಾಟನೆ ಕೂಡ ನೆರವೇರಲಿದೆ. ಶ್ರೀಯುತ ಪ್ರದೀಪ್ ಗೌಡ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ನಮ್ಮ ಹಿರಿಯ ವಿದ್ಯಾರ್ಥಿ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಒಂದು ಆಸನದ ವ್ಯವಸ್ಥೆಯನ್ನ ಜೋಡಿಸಬೇಕು ಅನ್ನುವ ವಿನಂತಿಯೊಂದಿಗೆ ಶ್ರೀಯುತ ಪ್ರದೀಪ್ ಗೌಡ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ಈಗ ಶತಮಾನದ ಶತ ನೆನಪಿನ ಸಭಿ ನೆನಪಲ್ಲಿ ಶತ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವ ಕಾರ್ಯಕ್ರಮದಲ್ಲಿ ಈಗ ತಾನೇ ಬಂದಿರುವ ಇತರ ಹಿರಿಯ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ, ನಮ್ಮ ಗೌರವವನ್ನ ಸ್ವೀಕಾರ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಜೊತೆ ಶತಮಾನೋತ್ಸವದ ಸಮಿತಿಯ ಸದಸ್ಯರ ಒಂದು ಫೋಟೋ ಸೆಷನ್ ಕೂಡ ಸಾಗಿ ಬರ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಶಾಸಕರನ್ನ ಒಳಗೊಂಡ ಎಲ್ಲ ಅತಿಥಿ ಬಂಧುಗಳು ನಮ್ಮ ಜೊತೆ ಸೇರಿಕೊಳ್ಳುವವರಿದ್ದಾರೆ. ಅದಾದ ತಕ್ಷಣ ನಾವು ಉದ್ಘಾಟನಾ ಸಮಾರಂಭವನ್ನ ಆರಂಭಿಸುವವರಿದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿದ ವಿವಿಧ ಕ್ಷೇತ್ರದ ಸಾಧಕ ಹಿರಿಯ ವಿದ್ಯಾರ್ಥಿಗಳಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇನ್ನು ಕೆಲವೇ ನಿಮಿಷಗಳಲ್ಲಿ
ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಅಧ್ಯಕ್ಷತೆಯಲ್ಲಿ ನೆರವೇರಲಿದೆ. ಆ ನಿಟ್ಟಿನಲ್ಲಿ ಬಂದಿರುವ ಎಲ್ಲ ಪ್ರೇಕ್ಷಕ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದರ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಹಿರಿಯ ವಿದ್ಯಾರ್ಥಿ ಕೇಶವ ಕೈಕಾರ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಿದ್ದೇವೆ. ಪಂಚಾಯತ್ ವತಿಯಿಂದ ಈ ಭಾಗದ ನೀರಿನ ನಿರ್ವಹಣೆಯನ್ನ ಬಹಳ ಅತ್ಯುತ್ತಮವಾಗಿ, ವಿಶೇಷವಾಗಿ ನಮ್ಮ ಶಾಲೆಗೆ ಬಹಳ ಅತ್ಯುತ್ತಮ ಸಹಕಾರವನ್ನ ನೀಡುತ್ತಾ ಇರುವ ಹಿರಿಯ ವಿದ್ಯಾರ್ಥಿ ಕೇಶವ ಇವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಶತಮಾನೋತ್ಸವದ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸಂಚಾಲಕರು, ಮುಖ್ಯ ಗುರುಗಳು ಮತ್ತು LKG UKG ಬೆಟರ್ಮೆಂಟ್ ಕಮಿಟಿಯ ಸಂಚಾಲಕರು ಅವರನ್ನ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಅಂಗನವಾಡಿ ಎಲ್ಲಿ ಸೇವೆಯನ್ನ ನೀಡುತ್ತಾ ಇರುವಂತಹ ಸುಭಾಷಿಣಿ ಇವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದೀರಿ. ತಾವುಗಳು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಕೇಶವ ಇವರು ಬಳಮಗ್ಗೂರು ಗ್ರಾಮ ಪಂಚಾಯತ್ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸಿ ಈ ಭಾಗದ ಎಲ್ಲ ಶಾಲೆಗಳಿಗೆ ಅತ್ಯುತ್ತಮವಾದ ಸಹಕಾರವನ್ನ ನೀಡುತ್ತಾ ಇರುವ ನಮ್ಮ ಹಿರಿಯ ವಿದ್ಯಾರ್ಥಿ, ಜೊತೆಗೆ ನಮ್ಮ ಶಾಲೆಯ ಅಂಗನವಾಡಿಯ ಸಹಾಯಕಿ ಸುಭಾಷಿಣಿ ಇವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಕೇಶವ ಕೈಕಾರ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸುಭಾಷಿಣಿ ಇವರು ಗೌರವವನ್ನ ಸ್ವೀಕಾರ ಮಾಡಬೇಕು, ಅಂತೆಯೇ ಶ್ರೀಯುತ ಕೇಶವ ಇವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶತಮಾನೋತ್ಸವ ಸಮಿತಿಯ ಸದಸ್ಯರು ಇವರಿಗೆ ಶಾಲು, ಹೂ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಕೇಶವ ಇವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀ ಶಿವರಾಮ ಶೆಟ್ಟಿ ಶಿವಸದನ ಬಿಲ್ಲಾಜೆ, ಅಧ್ಯಕ್ಷರಾಗಿರುವ ಶ್ರೀಯುತ ಪ್ರಕಾಶ್ ಚಂದ್ರ ರೈ ಕೈಕಾರ, ಅದೇ ರೀತಿ ಸಂಚಾಲಕರಾಗಿರುವ ಶ್ರೀ ಸಿದ್ದರಾಮ ರೈ ಚೆಲ್ಲಿಯಡ್ಕ, ಮುಖ್ಯ ಗುರುಗಳಾಗಿರುವ ಶ್ರೀಯುತ ರಾಮಣ್ಣ ರೈಗಳು ಮತ್ತು LKG UKG ಬೆಟರ್ಮೆಂಟ್ ಸಮಿತಿಯ ಸಂಚಾಲಕರಾಗಿರುವ ಶ್ರೀಮತಿ ಶಾರದಾ ಎಸ್ ಶೆಟ್ಟಿ ಇವರು ಜಂಟಿಯಾಗಿ
ಪ್ರಕಾಶ್ ಮತ್ತು ಸುಭಾಷಿಣಿ ಇವರನ್ನ ಅಭಿನಂದಿಸಬೇಕು. ಅಭಿನಂದನೆಗಳು ಸುಭಾಷಿಣಿ ಇವರಿಗೆ. ಪ್ರಕಾಶ್ ಅವರ ಉಪಸ್ಥಿತಿ ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನ ನೀಡಿದ ಲಕ್ಷ್ಮೀ ಚೊಮ್ಮನಾಯಕ್ ಉಪಸ್ಥಿತರಿದ್ದೀರಿ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಲಕ್ಷ್ಮೀ ನಾಯಕ್ ಹೊಸಲಕ್ಕೆ ಇವರು ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನ ಗೌರವ ಸ್ವೀಕಾರಕ್ಕಾಗಿ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲಾ ಕೈಕಾರ ಇಲ್ಲಿ ಸೇವೆಯನ್ನ ನೀಡಿದ ಶ್ರೀಮತಿ ಲಕ್ಷ್ಮೀ ನಾಯಕ ಹೊಸಲಕ್ಕೆ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸಂಚಾಲಕರು, ಮುಖ್ಯ ಶಿಕ್ಷಕರು ಮತ್ತು LKG UKG ಬೆಟರ್ಮೆಂಟ್ ಸಮಿತಿಯ ಸಂಚಾಲಕರು ಶಾಲು, ಹೂ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಪೂರ್ವಕವಾಗಿ ಗೌರವಿಸಬೇಕು. ಅಂತೆಯೇ ಶಾಲೆಗೆ ಸಹಕಾರವನ್ನ ನೀಡ್ತಾ ಇರುವಂತಹ ಕೇಶವಣ್ಣ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಾವು ಕೂಡ ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಜೊತೆ ವೇದಿಕೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಲಕ್ಷ್ಮೀ ಚೊಮ್ಮನಾಯಕ ಹೊಸಲಕ್ಕೆ ಅವರು ಗೌರವವನ್ನ ಸ್ವೀಕರಿಸಿದ್ದೀರಿ. ಕೃತಜ್ಞತೆಗಳು. ಅದೇ ರೀತಿ ಕೇಶವ ಇವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಲಕ್ಷ್ಮೀ ಚೊಮ್ಮನಾಯಕ ಹೊಸಲಕ್ಕೆ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಚೂರಿಪದಭೋಗಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದೀರಿ. ತಮಗೆ ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇವೆ. അറിയാമോ പിറാക്കളെ ഇന്നിനിയൻ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തിൻ്റെ ഓരോ മുട്ടും ഓരോ സ്വപ്നം അവയിൽ കാണാനാകും നീതോരോ മോഹം
It's a new world out there, go make it. Doesn't it matter? Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയിൽ പോലുള്ള സ്നേഹം, കിനാക്കൾ കടം തന്ന ലോകം. മലത്തെണ്ടിലോരോ മുട്ടും ഓരോ സ്വപ്നം, അവയിൽ കാണാനാകും നീതോരോ മോഹമോരോ വർണ്ണം. ആരാരോ പാടുവരാതെ നീഹാരാദ്രരാഗം, അറിയാമോ പിറാക്കളെ ഇങ്ങിനിയൻ ജീവിതം. പുതിയൊരു ലോകം, it's a new world out there, go make it. Doesn't it matter? Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയിൽ പോലുള്ള സ്നേഹം, കിനാക്കൾ കടം തന്ന ലോകം. മലത്തെണ്ടിലോരോ മുട്ടും ഓരോ സ്വപ്നം, അവയിൽ കാണാനാകും നീതോരോ മോഹമോരോ വർണ്ണം. ആരാരോ പാടുവരാതെ നീഹാരാദ്രരാഗം, അറിയാമോ പിറാക്കളെ ഇങ്ങിനിയൻ ജീവിതം. പുതിയൊരു ലോകം, it's a new world out there, go make it. Doesn't it matter? Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയിൽ പോലുള്ള സ്നേഹം, കിനാക്കൾ കടം തന്ന ലോകം. മലത്തെണ്ടിലോരോ മുട്ടും ഓരോ സ്വപ്നം, അവയിൽ കാണാനാകും നീതോരോ മോഹമോരോ വർണ്ണം. ആരാരോ പാടുവരാതെ നീഹാരാദ്രരാഗം, അറിയാമോ പിറാക്കളെ ഇങ്ങിനിയൻ ജീവിതം. പുതിയൊരു ലോകം, it's a new world out there, go make it. Doesn't it matter? Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയിൽ പോലുള്ള സ്നേഹം, കിനാക്കൾ കടം തന്ന ലോകം. മലത്തെണ്ടിലോരോ മുട്ടും ഓരോ സ്വപ്നം, അവയിൽ കാണാനാകും നീതോരോ മോഹമോരോ വർണ്ണം. ആരാരോ പാടുവരാതെ നീഹാരാദ്രരാഗം, അറിയാമോ പിറാക്കളെ ഇങ്ങിനിയൻ ജീവിതം. പുതിയൊരു ലോകം, it's a new world out there, go make it. Doesn't it matter? Reach out for
ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವದ ಶತ ಸಂಭ್ರಮದ ಈ ಗಳಿಗೆಯಲ್ಲಿ ಕೈಕಾರ ಶಾಲೆಯ ಪ್ರಯುಕ್ತ ಶಾರದಾ ಸುಧೀರ್ ಶೆಟ್ಟಿ ಇವರ ಸಾಹಿತ್ಯದಲ್ಲಿ ಮೂಡಿ ಬಂದ ಸುಂದರ ಹಾಡನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸರ್ವರು ಕೂಡ ವೇದಿಕೆಯ ಮೊಮ್ಮಗಾದ ಆಸನವನ್ನ ಸ್ವೀಕಾರ ಮಾಡಬೇಕು, ಈ ಹಾಡನ್ನ ಆಲಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೈಕಾರ ಶಾಲೆಯ ಬೆಳಗುಣ ನಾವು ಶತದೀವಿಗೆಯ ಬೆಳಗೋಣ, ಕೈಕಾರ ಶಾಲೆಯ ಜನನ ದೀವಿಗೆಯ ಬೆಳಗೋಣ. ಮಹಾಲಿಂಗೇಶ್ವರ ಸೀಮೆಯಲ್ಲಿ ಒಳಮೊಗ್ರು ಉಳ್ಳಾಕುಲು ಸಾನ್ನಿಧ್ಯದಲ್ಲಿ ಜುಮಾರಿ ದೈವದ ಭಯದಲ್ಲಿ ಅರಳಿತು ಕೈಕಾರ ಶಾಲೆಯು ಅರಳಿತು. ಶತಪರ್ವದ ರವಿಕಿರಣವ ಕಂಡಿರುವ ದೇಗುಲ, ಶತವರುಷದ ಶತಹರುಷದ ಸಂಭ್ರಮದ ಗುಡಿಯ, ಶತ ಶತ ಶಿಷ್ಯರ ನಾಡಿಗೆ ನೀಡಿದ ವಿದ್ಯಾಲಯ ನೆನೆಯೋಣ ಶತ ಸಂಭ್ರಮದ ಕೈಕಾರ ಶಾಲೆಯ. ಶತ ಸಂಭ್ರಮದ ಯೋಗ ಭಾಗ್ಯವು ನಮ್ಮೆಲ್ಲರಲ್ಲಿ, ಹಿಡಿದರೆಲ್ಲರೂ ದಾನ ದೀವಿಗೆಯಾಯಿ ಒಡಲಿನಲ್ಲಿ. ಕಾಯಕವೇ ಕೈಲಾಸ ಎಂದು ದುಡಿದ ಜನರ ಶ್ರಮದಲ್ಲಿ ನೆನೆಯೋಣ ಕೈಕಾರ ಶಾಲೆಯ ಶತದೀವಿಗೆಯ ಬೆಳಕಿನಲ್ಲಿ. ಸುಂದರ ಹಾಡು ಪ್ರಸ್ತುತಗೊಂಡಿದೆ. ಈ ಸಾಹಿತ್ಯವನ್ನ ಬರೆದಿರುವ ಶಾರದಾ ಸುಧೀರ್ ಶೆಟ್ಟಿ ಪನ್ನಡಕ ಕೈಕಾರ ಇವರಿಗೆ ನಿಮ್ಮ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳು ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಮುಂದಿನ ಎಲ್ಲ ಸಮಯದಲ್ಲೂ ಕೂಡ ಈ ಹಾಡನ್ನ ಅಲ್ಲಲ್ಲಿ ಹಾಕುವಂತ ಕಾರ್ಯವನ್ನ ಮಾಡುತ್ತೇವೆ. ನೀವು ಇಲ್ಲಿಂದ ತೆರಳುವ ಮುನ್ನ ಅದರ ಸಾಹಿತ್ಯ ನಿಮಗೆ ಕಂಠಪಾಠ ಆಗುವ ರೀತಿಯಲ್ಲಿ ಅಲ್ಲಲ್ಲಿ ಈ ಹಾಡು ಮೊಳಗುತ್ತೆ. ಈ ಕಾರ್ಯಕ್ರಮದಲ್ಲಿ ಕೈಕಾರ ಶಾಲೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ ಶ್ರೀಮತಿ ಸುಗುಣ ಟೀಚರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸಮಿತಿಯ ವತಿಯಿಂದ ಅವರಿಗೆ ಗೌರವಾರ್ಪಣೆಯನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸಂಚಾಲಕರು, ಮುಖ್ಯ ಗುರುಗಳು, LKG UKG ಬೆಟರ್ಮೆಂಟ್ ಕಮಿಟಿಯ ಸಂಚಾಲಕರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕರ್ತವ್ಯ ನಿರ್ವಹಿಸಿದ ಶ್ರೀಮತಿ ಸುಗುಣ ಕೈಕಾರ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದವರು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕೈಕಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ ಶ್ರೀಮತಿ ಸುಗುಣ ಟೀಚರ್ಸ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಕೈಚಪ್ಪಾಳೆಯೊಂದಿಗೆ ಇವರನ್ನ ವೇದಿಕೆಗೆ ಸ್ವಾಗತಿಸಿ ಇವರಿಗೆ ಶಾಲು ಗೌರವದ ಸ್ಮರಣೆಗೆ ಪ್ರೀತಿಯ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಗೌರವಿಸಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ
ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ಶಿವರಾಮ ಶೆಟ್ಟಿ ಶಿವಸದನ ಬಿಲ್ಲಾಜೆ ಹಾಗೂ ಇತರ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ರೆ ದಯವಿಟ್ಟು ನಮ್ಮ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ ಶ್ರೀಮತಿ ಸುಗುಣ ಇವರಿಗೆ ಗೌರವಾರ್ಪಣೆ, ನಿಮ್ಮ ಪ್ರೀತಿಯ ಕೃತಜ್ಞತೆಯ ಚಪ್ಪಾಳೆ. ಬೆಳಗುಣ ನಾವು ಶತದೀವಿಗೆಯ ಬೆಳಗೋಣ, ಕೈಕಾರ ಶಾಲೆಯ ಜನನ ದೀವಿಗೆಯ ಬೆಳಗೋಣ. ಮಹಾಲಿಂಗೇಶ್ವರ ಸೀಮೆಯಲ್ಲಿ ಒಳಮೊಗ್ರು ಉಳ್ಳಾಕುಲು ಸಾನ್ನಿಧ್ಯದಲ್ಲಿ ಜುಮಾರಿ ದೈವದ ಭಯದಲ್ಲಿ ಅರಳಿತು ಕೈಕಾರ ಶಾಲೆಯು ಅರಳಿತು. ಶತಪರ್ವದ ರವಿಕಿರಣವ ಕಂಡಿರುವ ದೇಗುಲ, ಶತವರುಷದ ಶತಹರುಷದ ಸಂಭ್ರಮದ ಗುಡಿಯ, ಶತ ಶಿಷ್ಯರ ನಾಡಿಗೆ ನೀಡಿದ ವಿದ್ಯಾಲಯ ನೆನೆಯೋಣ ಶತ ಸಂಭ್ರಮದ ಕೈಕಾರ ಶಾಲೆಯ. ಶತ ಸಂಭ್ರಮದ ಯೋಗ ಭಾಗ್ಯವು ನಮ್ಮೆಲ್ಲರಲ್ಲಿ, ಹಿಡಿದರೆಲ್ಲರೂ ದಾನ ದೀವಿಗೆಯಾಯಿ ಒಡಲಿನಲ್ಲಿ. ಕಾಯಕವೇ ಕೈಲಾಸ ಎಂದು ದುಡಿದ ಜನರ ಶ್ರಮದಲ್ಲಿ ನೆನೆಯೋಣ ಕೈಕಾರ ಶಾಲೆಯ ಶತದೀವಿಗೆಯ ಬೆಳಕಿನಲ್ಲಿ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರಾಗಿದ್ದರೆ 100ರ ಶತ ಸಂಭ್ರಮ ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಗೀತಾ ಮ್ಯೂಸಿಕಲ್ ಮಂಗಳೂರು ಇದರ ಕರುಣಾಕರ್ ಇವರಿಂದ ದ್ವಿಕಂಠ ಸಿರಿ ಗಾಯನ ಆರಂಭವಾಗುತ್ತೆ. ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಜೊತೆ ಸೇರಿಕೊಂಡಿರುವ ಗೀತಾ ಮ್ಯೂಸಿಕಲ್ ಮಂಗಳೂರು ಇದರ ಕರುಣಾಕರ್ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವದ ಶತ ಸಂಭ್ರಮದಲ್ಲಿ ಇದೀಗ ಗೀತ್ ಮ್ಯೂಸಿಕಲ್ ಮಂಗಳೂರು ಇದರ ಕರುಣಾಕರ್ ಇವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆರಂಭಗೊಳ್ಳಲಿದೆ. ಜೊತೆಗೆ ಸಭಾ ಕಾರ್ಯಕ್ರಮ ಕೂಡ ಕ್ಷಣಗಣನೆ ಆರಂಭಗೊಂಡಿದೆ. ಮಾನ್ಯ ಶಾಸಕರು ಆಗಮಿಸಿದ ತಕ್ಷಣ ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭ ಆರಂಭಗೊಳ್ಳಲಿದೆ. ಜೊತೆಯಾಗಿ ಈ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವದ ಉದ್ಘಾಟನೆ, ಶತಮಾನೋತ್ಸವದ ಸಾಂಸ್ಕೃತಿಕ ಭವನದ ಉದ್ಘಾಟನೆ, ಪನ್ನಡಕ ಮಂಜುನಾಥ ಶೆಟ್ಟಿ ವೇದಿಕೆ ಉದ್ಘಾಟನೆ, ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರ ಉದ್ಘಾಟನೆ, ಸ್ಮರಣ ಸಂಚಿಕೆ ಬಿಡುಗಡೆ ಎಲ್ಲ ಕಾರ್ಯಕ್ರಮವು ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ನೆರವೇರಲಿದ್ದು, ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸುವವರಿದ್ದಾರೆ. ಜೊತೆಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆರಂಭಗೊಳ್ಳಲಿದೆ. ಆದರಣೀಯರೇ, ಸಮಯದ ಹೊಂದಾಣಿಕೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ವೇದಿಕೆಯನ್ನ ಸಿದ್ಧಗೊಳಿಸುತ್ತಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವ ವಿನಂತಿಯ ಮೇರೆಗೆ ಸೌಂಡ್ಸಿನ ಮೋಹನ್ ದಯವಿಟ್ಟು ಒಮ್ಮೆ ಮೈಕ್ ಪಾಯಿಂಟ್ ಹತ್ರ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭ ಮಾಡಬಹುದಿದ್ದೇವೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂತಹ ಆಶ್ರೀ ಆರ್ ಶೆಟ್ಟಿ ಪನ್ನಡಕ ಇವರು ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದಿದ್ದಾರೆ. ಇವರನ್ನ ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸುತ್ತಿದ್ದೇವೆ. ಆಶ್ರೀ ಆರ್ ಶೆಟ್ಟಿ ಪನ್ನಡಕ ಇವರಿಂದ ಭಕ್ತಿ ಗೀತೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭ ಮಾಡುತ್ತಿದ್ದೇವೆ. ಅದರ ಜೊತೆಯಾಗಿ ಗೀತ್ ಮ್ಯೂಸಿಕಲ್ ಮಂಗಳೂರು ವತಿಯಿಂದ ಕರುಣಾಕರ್ ಮಂಗಳೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ದ್ವಿಕಂಠ ಸಿರಿ ಗಾಯನಕ್ಕೂ ಕೂಡ ಚಾಲನೆಯನ್ನ ನೀಡಿಕೊಂಡು ಮಾನ್ಯ ಶಾಸಕರು ಬಂದ ತಕ್ಷಣ ಉದ್ಘಾಟನಾ ಸಮಾರಂಭ ಆರಂಭಗೊಳ್ಳಲಿದೆ. ಇದೀಗ ನಿಮ್ಮೆಲ್ಲರ ಪ್ರೀತಿಯ ಪನ್ನಡಕದ ನಮ್ಮ ಪುಟ್ಟ ಹುಡುಗಿ ಆಶ್ರೀ ಆರ್ ಶೆಟ್ಟಿ ಸುಂದರ ಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕೈಚಪಾಳಿಯೊಂದಿಗೆ ಸ್ವಾಗತಿಸಿ ಆಶ್ರೀ ಆರ್ ಶೆಟ್ಟಿ ಪನ್ನಡಕ ಇವರನ್ನ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಪ್ರಯುಕ್ತ ಪ್ರವೇಶ ದ್ವಾರದ ಎಡಭಾಗದಲ್ಲಿ ಸೆಲ್ಫಿ ಪಾಯಿಂಟ್ ಕೂಡ ಇದೆ. ನಮ್ಮ ಅಕ್ಕಂದಿರಿಗೆ ಗೊತ್ತೇ ಇಲ್ಲ, ಸೆಲ್ಫಿ ಹೊಡೆಯುವಂತದ್ದು ಕೂಡ ನಮ್ಮ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣ ಸಿಗ್ತಾ ಇದೆ. ಬಂದಿರುವ ಎಲ್ಲರೂ ಕೂಡ ಅಲ್ಲಿ ಒಂದು ಸೆಲ್ಫಿ ಹೊಡೆದು ನೀವು ಸ್ಟೇಟಸ್ ಹಾಕಿ ಕೂಡ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಬಹುದು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆಶ್ರೀ ಆರ್ ಶೆಟ್ಟಿ ಇವರಿಂದ ಭಕ್ತಿ ಗೀತೆ ಪ್ರಸ್ತುತಿ.
ಅಭಿನಂದನೆಗಳು ಪುಟ್ಟ ಬಾಲಕಿ ಆಶ್ರೀ ಆರ್ ಶೆಟ್ಟಿ ಅವರಿಗೆ ನಿಮ್ಮ ದೊಡ್ಡ ಚಪ್ಪಾಳೆ ಅಭಿನಂದನೆಯ ರೂಪದಲ್ಲಿ ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆಶ್ರೀ ಆರ್ ಶೆಟ್ಟಿ ಇವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೀತ್ ಮ್ಯೂಸಿಕಲ್ಸ್ ಮಂಗಳೂರು ಇದರ ಕರುಣಾಕರ್ ಇವರಿಂದ ದ್ವಿಕಂಠಸಿರಿ ಗಾಯನ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ನಿಮ್ಮೆಲ್ಲರ ದೊಡ್ಡ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸುತ್ತಿದ್ದೇವೆ ಗೀತ್ ಮ್ಯೂಸಿಕಲ್ ಮಂಗಳೂರು ಇದರ ಕರುಣಾಕರ್ ದ್ವಿಕಂಠಸಿರಿ ಗಾಯನಕ್ಕಾಗಿ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಗೀತ್ ಮ್ಯೂಸಿಕಲ್ ಮಂಗಳೂರು ಇದರ ರುಮಾರಿಗಳು ಕರುಣಾಕರ್ ಇವರಿಂದ ದ್ವಿಕಂಠಸಿರಿ ಗಾಯನ ಅನ್ನುವ ವಿನೂತನ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಗೀತ್ ಮ್ಯೂಸಿಕಲ್ ಮಂಗಳೂರು ಇದರ ಕಲಾವಿದರು ಶ್ರೀಯುತ ಕರುಣಾಕರ್. ದೊಡ್ಡ ಚಪ್ಪಾಳೆಯ ಸ್ವಾಗತ ಗೀತ್ ಮ್ಯೂಸಿಕಲ್ ಮಂಗಳೂರು ಇದ ಕರುಣಾಕರ್ ಇವರಿಗೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭ ಮಾಡುತ್ತಾ ರಾತ್ರಿ 8 ಗಂಟೆಗೆ ಈ ಕಾರ್ಯಕ್ರಮ ನೂತನವಾಗಿ ಆರಂಭಗೊಳ್ಳುತ್ತಿತ್ತು. ನಮ್ಮ ಜೊತೆ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಅಡ್ವಾನ್ಸ್ ಆಗಿ ಬಂದಿರುವವರು ಗೀತ್ ಮ್ಯೂಸಿಕಲ್ ಮಂಗಳೂರು ಇದರ ಕರುಣಾಕರ್. ಶ್ರೀಯುತ ಕರುಣಾಕರ್ ಇವರು ದ್ವಿಕಂಠಸಿರಿ ಗಾಯನಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆಕೊಂಡವರು. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಗೀತ್ ಮ್ಯೂಸಿಕಲ್ ಮಂಗಳೂರು ಇದರ ಶ್ರೀಯುತ ಕರುಣಾಕರ್ ಅವರನ್ನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀಗ ಗೀತ್ ಮ್ಯೂಸಿಕಲ್ ಮಂಗಳೂರು ಇದರ ಕರುಣಾಕರ್ ಅವರಿಂದ ದ್ವಿಕಂಠಸಿರಿ ಗಾಯನ. Check, hello, hello, my check, hello, my check, hello, check, my check monitor, check, hello, check, my check, hello, check, hello, monitor delay. Check, mic check, hello, monitor batch, hello, check, mic check, sharp, check, hello, mic check, mic check, hello, check, monitor sharp, check, mic check, hello, mic check, super, hello, mic check, check, hello, check, hello, mic check, check, mic check, hello, check, mic check, hello, check, hello, check, mic check,
ಬಂದಿರುವಂತಹ ಎಲ್ಲ ಬಂಧುಗಳನ್ನು ಪ್ರೀತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರಾಥಮಿಕ ಶಾಲೆ ಕೈಕಾರ ಒಳಮೋಗುಲ ಇದರ 100ನೇ ಶತಮಾನೋತ್ಸವದ ಬಹಳ ಸುಂದರವಾದಂತಹ ಕಾರ್ಯಕ್ರಮ. ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಶಿರಬಾಗಿ ಈ ಒಂದು ಅದ್ಭುತ ವೇದಿಕೆಯಲ್ಲಿ ಹಾಡುವಂತ ಸೌಭಾಗ್ಯ ನನ್ನದಾಗಿದೆ. ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಆವ ಬಲವಿದ್ದಡೇನು ದೈವ ಬಲ ಹೊಂದಿಲ್ಲದಿದ್ದರೆ ದೇವರನ್ನ ಮನಸಾರೆ ಸ್ತುತಿ ಮಾಡುತ್ತಾ ಈ ಜಾಗದಲ್ಲಿ ನೆಲೆಯಾಗಿರುವಂತಹ ಸರ್ವ ಶಕ್ತಿಗಳನ್ನ ನೆನವರಿಕೆ ಮಾಡುತ್ತಾ ಆದಿವಂದಿತ ವಿಜಯ ವಿನಾಯಕರನ್ನ ಶ್ಲೋಕದ ಮುಖಾಂತರವಾಗಿ ಸ್ತುತಿಸುವ ಮುಖಾಂತರವಾಗಿ ಕಾರ್ಯಕ್ರಮ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಥ್ಯಾಂಕ್ ಯು. Disturbance. गजाननं भूतगणादिसेवितं कफितजम्बोफलसार भक्षिसम् उमासुतं शोक विनाश कारणं नमामि विघ्नेश्वर पादपङ्कजं नमामि विघ्नेश्वर पादपङ्कजं सर्वमङ्गले माङ्गल्ये शिवे सर्वार्थसाधिके शरणे त्र्यम्बके गौरी नारायणी नमोस्तुते नारायणी नमोस्तुते नारायणी नमोस्तुते. ಥ್ಯಾಂಕ್ ಯು. ಪ್ರಪ್ರಥಮವಾಗಿ ಕನ್ನಡ ನಾಡು ನುಡಿಯನ್ನ ಕುರಿತಾದಂತಹ ಒಂದು ಮಸ್ತ್ ಡಿಲೇ ಆತ್ ಬುರ್ಚಿ ಹಂಚಿ ಕಡಿಮೆ ಅಂತ ರಿಪೀಟ್ ಆತ್ ಬುರ್ಚಿ ಹಲೋ ಹಲೋ ಛೇ ಕನ್ನಡ ನಾಡು ನುಡಿಯನ್ನ ಕುರಿತಾದಂತಹ ಒಂದು ಹಾಡೊಂದಿಗೆ ಕಾರ್ಯಕ್ರಮ ಮುಂದುವರಿಸಿದ ನಂತರ ಡ್ಯೂಯಲ್ ವಾಯ್ಸಲ್ಲಿ ಹಾಡುವಂತಹ ಒಂದು ಝಲಕನ್ನ ವೇದಿಕೆಯಲ್ಲಿ ತೋರಿಸ್ತೇನೆ. ನಮ್ಮ ನಾಡು ಕನ್ನಡ ನಾಡು, ಅದಕ್ಕೋಸ್ಕರವಾಗಿ ಯಾಕೆಂತ ಹೇಳಿದ್ರೆ ಶಾಲೆಯ ಕಾರ್ಯಕ್ರಮ, ಆ ಕನ್ನಡ ಕಂಪನ್ನ ಪಸರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೋಸ್ಕರವಾಗಿ ಈ ಗೀತೆ ಟ್ರ್ಯಾಕ್. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಗಂಧದ ನುಡಿ ಶ್ರೀ ಗಂಧದ ಗುಡಿ, ಗಂಧದ ನುಡಿ ಶ್ರೀ ಗಂಧದ ಗುಡಿ. ಆಹಾ ಆಹಾ ಆಹಾ.
ಹಸುರಿನ ಪನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ್ತ ಹೋಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಕುಡಿಯಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಣ್ಗಳು ಮಾಡಿದ ಪುಣ್ಯವೋ ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ನುಡಿ ಶ್ರೀ ಗಂಧದ ಗುಡಿ ಅಂದದ ನುಡಿ ಶ್ರೀ ಗಂಧದ ಗುಡಿ ಆಹಾ ಆಹಾ ಚಿಮ್ಮುತ್ತ ಓಡಿದೆ ಜಿಂಕೆಗಳು ಕುಣಿದಾಡಿದೆ ನಲಿದಿದೆ ನವಿಲುಗಳು ಮುಗಿಲನ್ನು ಚುಂಬಿಸುವ ತೇಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾರುತ್ತಿರೆ ಬಾನಾಡಿಗಳು ಇದು ಎಲ್ಲಿ ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಶ್ರೀ ಗಂಧದ ಗುಡಿ ಅಂದದ ನುಡಿ ಶ್ರೀ ಗಂಧದ ಗುಡಿ ಆಹಾ 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 ಥ್ಯಾಂಕ್ ಯು ಬಂದರೆ ಮಸ್ತ್ ಖುಷಿಯ ಒಂದು ನಿಖಿಲ ಈ ರೀತಿದ ಸಪೋರ್ಟು ಹೆಂಗಿಲ್ಲ ಕಲಾವಿದರಿಗೆ ಎಪ್ಪಲ ಬೋರ್ಡ್ ಬಂದರೆ ಕಾರ್ಯಕ್ರಮವನ್ನು 19 ಬಂದಲೆ ಮಾನಿಟರ್ ಡಿಸ್ಟರ್ಬೆನ್ಸ್ ಕಾರ್ಯಕ್ರಮವನ್ನು 19 ಬಂದುಲೆ ಭಾರಿ ಕಷ್ಟದ ಪದ್ಯ ಒಂದು ಯಾಕೆಂತ ಹೇಳಿದರೆ ಟ್ರ್ಯಾಕಲ್ಲಿ ಹಾಡೋದು ಅಷ್ಟು ಸುಲಭ ಅಲ್ಲ ಸ್ವಲ್ಪ ಆಚೆ ಈಚೆ ಆದರೂ ಎಲ್ಲೆಲ್ಲಿ ಹೋಗ್ತದೆ ಅದಕ್ಕೋಸ್ಕರವಾಗಿ ಸುಂದರವಾದ ಹಾಡನ್ನು ಹಾಡುವಂತಹ ಪ್ರಯತ್ನ ಮಾನಿಟರ್ ಡಿಸ್ಟರ್ಬೆನ್ಸ್ ಶಿಲೆಗಳು ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆ
ಶಿಲೆಗಳು ಸಂಗೀತವ ಹಾಡಿವೆ. ಕುಣಿಯುವ ಕಾಲ್ಗೆಜ್ಜೆ ಗಲಗಲ ಎನ್ನುವಂತೆ ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಗಲಗಲ ಎನ್ನುವಂತೆ ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಆ ಶಿಲ್ಪಿಯ ಸಂಜನಿಸಿದ ಸೌಂದರ್ಯದ ಕಣ್ಣಿಕೆಯರು ಕರವ ಮುಗಿದು ಶರಣು ದುಃಖತೆಯಲ್ಲಿ ಶ್ರೀಹರಿಯ ಸುಧಿಸುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಶಿಲೆಯಲೆ ಕಲೆಯಲ್ಲೂ ಸೆರೆ ಹಿಡಿದ ಗಾರಿಸಾದ ಪದ ಸಾದ ಗರಿಸದ ಗರಿ ಸರಿಸ ಪದ ಶಿಲೆಯಲೆ ಕಲೆಯಲ್ಲೂ ಸೆರೆ ಹಿಡಿದ ಕಲೆಯನ್ನು ಶಿಲೆಯಲ್ಲಿ ಹರಯಿಸಿದ ಉಳಿಗಿಲ್ದ ಮೀಟಿ ವಸನಾದ ಹೊಸ ರೂಪ ತಂದ ಕಲೆಗಾರನ ಉಳಿಗಿಲ್ದ ಮೀಟಿ ವಸನಾದ ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಡುವುದು ಕುಣಿಯುವುದು ಎನ್ನುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ. ಗರಿಸ ಗರಿಸದ ಸರಿ ಗರಿಗ ಸರಿ ಗ ಪದ 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 ಗರಿಸದ ಗಗ್ಗ ಗಗ 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 ಸರಿ ರಿ ಸ ಸ ಸ ಗ ಗ ಪ 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 ಗರಿ ರಿ ಸ ಗ ಪ ಪ ಗರಿ ರಿ ಸರಿ ರಿ ಸ ಗ ಗರಿ ಪ ಪ ಗ ದ ದ ದ ದ ಸಾ ದ ಸ ಸ ದ ದ ದ ಸಾ ದ ಸ ದ ದ ದ ರಿ 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 ದ ದ ದ ರಿ 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 ಗರಿ ಗ ರಿ ಸರಿ ಸ ದ ಸ ದ ಪ ದ ಗರಿ ಗ ಗರಿ ಸರಿ ರಿ ಸ ದ ಸರಿ ಸರಿ ದ ಪ ದ ಥ್ಯಾಂಕ್ ಯು ಬಂಧುಗಳೇ. ಈ ರೀತಿಯ ಚಪ್ಪಾಳೆ ಇನ್ನಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸ್ತುತಪಡಿಸಬೇಕಂತ ನನ್ನ ಬಯಕೆ. ಕಾರ್ಯಕ್ರಮ ಮುಂದುವರಿಸುತ್ತಾ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಪಂತಿನೆಂಚಿನ ಭಾರಿ ಒಂಜಿ ಕಷ್ಟದೊಂದು ಪದ್ಯ ಶಂಕರ ನಾದ ಶರೀರ ಅಪೇಕ್ಷೆ ಉಂಡೆ. ಎಸ್ ಉಂಡಿಗೆ. ಓಕೆ, ಥ್ಯಾಂಕ್ ಯು. ಎಸ್ ಮೂಲು ಸೇರಿದಿನ ಮಾತ ಬಂದೊಳ್ಳ ಒಂಜಿ ವಿನಂತಿ. ದೇವೇರೆ ನಂಕ ಪ್ರತಿಯೊಂಜಿ ವಸ್ತುನ ಕೊಡ್ತೀರಿ ಬಂದುಲೆ. ರಡ್ಡು ಕಣ್ಣು, ರಡ್ಡು ಕಾಯಿ, ರಡ್ಡು ಕಾರ್ ಮಾತ ಕೊಡ್ತೀರಿ. ಆಂಡ ಈ ವೇದಿಕೆಡೆ ನಿಕ್ಕುಲು ಮಲ್ಪಡಾಯಿನಂಚ ನಿಕ್ಕಲ ಪ್ರೀತಿದ ನಲ್ಮೆದ ಬಂಧುಳು ಮಲ್ಪಡಾಯಿನ ಒಂಜಿ ವಿಚಾರ ಬಂದಾಗ ನಿಕ್ಕಲ ರಡ್ಡು ಕೈ ಇಲ್ಲ ಅವರ ಮಾತಿರ್ಲ ಮಿತ್ತಿರ್ಬೋದು ಹೊರದಿರ್ಬೇಕ ಮಾತಿರ್ಲ ದಯಬಲ್ಲೆಗೆ ನೂತನ ವರ್ಷ ಶತಮಾನೋತ್ಸವದ ಕಾರ್ಯಕ್ರಮ ತಿರ್ತುಪಾಡ್ನ ಈ ಮೋಕೆ ಪೋನದ ಲೆಕ್ಕ ಅವರ ಮಾತಲ್ಲಿ ಐ ಮಿದ್ದಿರ್ಬೋದು. ಎಸ್ ಸೂಪರ್.
ಶಾಲೆ ಗೊರ ಜೋರಾಯಣ ಚಪ್ಪಾಳೆ ಬರೋಣ ಬಂದಲೆ ಒಂದು ಬಂದಲೆ ನಿಖಿಲ್ನ ಪ್ರೀತಿ. ಥ್ಯಾಂಕ್ ಯು. Yes. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ప్రాణమునీవని గానమెనీదని ప్రాణమే గానమని మౌన విచక్షణ ధ్యాన విలక్షణ రాగమే యోగమణి ప్రాణమునీవని గానమెనీదని ప్రాణమే గానమని మౌన విచక్షణ ధ్యాన విలక్షణ రాగమే యోగమణి నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే విక్రీంద్రజిత హిమగిరీంద్రసిత కందర నీలకందర క్షుద్రులని రుద్రవీ నిర్మిత్ర కాలమి అవతరించర ఇరిధరించర శంకర నాద శరీర పర వేద విహార జీవేశ్వర శంకర మెరిసే మెరుపులు మురిసే పెదవుల చురు చురు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చురు చురు నవ్వులు కాబోలు ఉరిమే ఉరుములు సరి సరి నటన సిరి సిరి మూవలు కాబోలు పరవశాన శిరసు గంగా కరకు జారెనా శివగంగా పరవశాన శిరసు గంగా గలకు దారెనా శివగంగా నాగానల హరిను మునుగంగా ఆనంద వృష్టిని తడవంగా శంకర నాద శరీర పర
ವೇದ ವಿಹಾರ ದೇವೇಶ್ವರ ಶಂಕರ 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 ಥ್ಯಾಂಕ್ ಯು. ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ನಮ್ಮ ಕರ್ನಾಟಕ ಎಂಬುದು ಹಲವಾರು ಹಬ್ಬಗಳ ಒಂದು ತವರೂರು, ಅದೇ ರೀತಿ ಹಲವಾರು ದೇವಾಲಯಗಳ ತವರೂರು. ಅದಕ್ಕೋಸ್ಕರವಾಗಿ ಈ ಗೀತೆ ಬಹಳ ಸುಂದರವಾಗಿದೆ. ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಹೋಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಹೋಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ ಕನ್ನಡ ನೋಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರ ಹೋಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು
ಕಾಣಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ ಕನ್ನಡ ನೋಡಿ ಕಾಣಿಸದೆ ಹೊನ್ನ ಕರಿತೆಯಲ್ಲಿ ಹಂಪಿಯ ಗುಡಿ ಹಂಪಿಯ ಗುಡಿ ವೈಭವದ ತವರ ಹೋಗಿದೆ ಪ್ರೀತಿಯ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ ಕನ್ನಡ ನೋಡಿ. ಥ್ಯಾಂಕ್ ಯು ಬಂದುಲೆ ಒಂಜಿ ಪ್ರಶ್ನೆ ಉಂಟು, ಆ ಪ್ರಶ್ನೆಗೆ ಆನ್ಸರ್ ಕೊರಡು. ತೋಟದಲ್ಲಿ ನಾನು ಹಸಿರು, ಅಂಗಡಿಯಲ್ಲಿ ನಾನು ಕಪ್ಪು, ಮನೆಯಲ್ಲಿ ನಾನು ಕೆಂಪು, ಹಾಗಾದ್ರೆ ನಾನು ಯಾರು? ಕರೆಕ್ಟ್ ಆದ ಆನ್ಸರ್ ಬಂದಿದೆ. ಕರೆಕ್ಟಾ? ಚಾ ಹುಡಿ. ಓಕೆ, ಕರೆಕ್ಟ್ ಆದ ಆನ್ಸರ್. ಅರೆಗೊರ ಜೋರಾಗಿ ಚಪ್ಪಳೆ ಪಾಡ್ಲೇತ. ಕಂಚಿದ ಕೋಟೆಗೆ ಕರ್ಬದ ಬಾಕಿಲು ದಾದೆಗೆ, ಕಂಚಿದ ಕೋಟೆಗೆ ಕರ್ಬದ ಬಾಕಿಲು ಯಾರಿಗೆಲ್ಲ ಗೊತ್ತುಂಡೆ? ಎಸ್, ಕರೆಕ್ಟ್ ಕರೆಕ್ಟ್ ಆದ ಆನ್ಸರ್ ಬರ್ತಾರೆ. ಕಂಚಿದ ಕೋಟೆ ಕರ್ಬದ ಬಾಕಿಲು ಯಾರಿಗೆಲ್ಲ ಗೊತ್ತುಂಡ? ನಮ್ಮ ಇಲ್ಲ ಬಸಲೆಗೆ ಪಾಡುರೆ ಭಾರಿ ಶೋಕ ಆಪನು ಕಜಿಬು ಮಾತ್ರ. ಎಸ್, ಏರ ಹೊಂಡೆ ಗೊತ್ತು. ನಮ್ಮ ತುಳುನಾಡು ಬಣ್ಣ ಗಂಚೆನೆ ಮಾತ್ರ ಆನ್ಸರ್ ಗೊತ್ತುಂಡು. ಪಲ್ಲೆ ಮೇಡಮ್ ಕುಡು ಕುಡು ಪನ್ನಾರು ಏರು. ಎಸ್ ಸರಿ, ಕೈದೇರ್ ಪಿಲ್ಲೆಗೆ ಕುಡು ಪನ್ನಾರು ಅರ ಇರಿಗೆ ಮಲ್ಲ ಸೊನ್ನೆವೆ. ರಾಂಗ್ ಆನ್ಸರ್, ಕುಡು 10. ನೆಕ್ಸ್ಟ್ ನಾರ್ತ್ ಕರೆಕ್ಟ್ ಆಯ್ನ ಆನ್ಸರ್. ಜೋರಾನೆ ಚಪ್ಪಳೆ ಬರುಡೆ ಬಂದಲೆ. ಎಸ್, ಥ್ಯಾಂಕ್ ಯು ಅಂಜನೆ. ಕಾರ್ಯಕ್ರಮ 9 ಪೊಂದುಲೆ. ಈ ಪದ್ಯ ಮಾತ್ರ ಮಾತ್ರೆಗಳ ಚಿರಪರಿಚಿತ. La 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 la. La 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 la. La 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 la. La 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 la. ನೋಡ್ತಾ ಇಲ್ಲ, ಕಣ್ಮುಚ್ಕೊಂಡು ಕೇಳ್ತಾ ಇದ್ದೇನೆ. ಹಾಡು ಅಂದ್ರೆ ನಾನು ಹಾಡ್ತೀನಿ. ಹಾಡ್ತೀಯಾ? ನೋಡ್ತೀಯಾ? ಗಗನ ಗಣ ಗುಡುಗು ದಿನ ಮಳೆ ಮಳೆ ಜನನ, ಆ ಜನನ ದಿನ ಧರಣಿರಣ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಶಿಶುಮಾತಿನ ಹೊಸದನ ಕವಿದಿನ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿ ಜನ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಶಿಶುಮಾತಿನ ಹೊಸತನ ಕವಿದಿನ. ಮಣಿ ಮಣಿ ಗಮ ಗಾಮದಲ್ಲಿ ಸುಮ ಸುಮ ಸುಮನ ಗಮ. ಹನಿಯಿಂದ ಸುಮವಾಗಿ ಸುಮದ ಮೇಲೆ ಹನಿಮನಿ ಮರಳಿ 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 ದಿನ ಅರಳಿ ಮರಳಿ ಅರಳಿ ಮರಳಿ
ಹರಡುವ ವನ ಸುಲ್ತಾನ ಗಾಯನ ಗಗನದಲ್ಲಿ ಮಳೆಯ ದಿನ ಹುಡುಗಿನ ತನನ ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ ಮಲೆನಾಡಿನ ಮಳೆಹಾಡಿನ ಋತು ಮಾತಿನ ಹೊಸತನ ಓ ಅಳಿವಿನ ಎಲೆ ಎಲೆ ಚಿಗುರುವ ಎಳೆ ಮರ ಮಾಡಿ ಕೇಳಿ ಕಲಿಸೂರಾಗ ಎಲೆಗಳೇ ಗಿರಿಗಳಿಗೆ ನಿರಳಾಗಿ ನೆರಳಿಗೆ ಅಲಿಯುವ ಎಲೆ ಚಿಗುರಿ ಉದುರಿ ಚದುರಿ ಮುದುರಿ ಜೀವನ ದಿನ ಚಿಗುರಿ ಓಡೋರೆ ಚಾಡೋರೆ ಮೋಡೋರೆ ಚಿಗುರುವ ಎಲೆಹೂ ಹಣಿಯ ಜೀವನ ಗಗನದಲ್ಲಿ ಮಳೆಯ ದಿನ ಹುಡುಗಿನ ತನನ ಆ ತನ ದಿನ ಧರಣಿ ದನ ಹಸುರಿನ ಜನನ ಮಲೆನಾಡಿನ ಮಳೆಹಾಡಿನ ಬಿಸು ಮಾತಿನ ಹೊಸತನ ಓ ಸವಿದಿನ ಸವಿದಿನ ಥ್ಯಾಂಕ್ ಯು ಬಾರಿ ಪೊನ್ನರ್ದ ಆನಾಗ ಬರೋಡು ಆನರ್ದ ಪೊನ್ನ ಬರೋಡು ಭಾರಿ ಕಾಂಬಿನೇಷನ್ ಅನ್ನಕ್ಕೆಲ್ಲ ಪ್ರೀತಿ ದಿಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಂದುಲೆ ಮಾನವೀಯತೆ ಪನ್ನಗ ನಂಗೆ ನೆನಪಾಪುನು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಮಾನವೀಯತೆ ಒಂಜಿ ಪ್ರತೀಕ ಪನ್ನಗ ಒಂಜಿ ಕಲಾವಿದೆ ಉಳ್ಳೇರು ಬಂದುಲೆ ಏರಂದು ಪನ್ನೋಲಿಯಾ ಮಾನವೀಯತೆಗೆ ಒಂದು ಸಾಕ್ಷಿಯಾದಂತಹ ಅತ್ಯದ್ಭುತವಾದಂತಹ ಆಕ್ಟರ್ ನಮ್ಮ ಒಮ್ಮೆ ಜೋರಾಗಿ ಮಾತ್ರ ಜೋರಾದ ಮಲ್ಲತೆ ಆ ಈತು ಸಭೆ ಸೇರಿದ್ರು 3, 2, 1 ಹೆಸರು ಹೇಳ್ಬೇಕು ಪುನೀತ್ ರಾಜ್ಕುಮಾರ್ ಅರೆ ಮೋಕೆಡಿ ಎಂಚಂದ್ರೆ ಪೇರು ಎಸ್ ಅಪ್ಪುಗೋಸ್ಕರವಾದ ನಮ್ಮೊಂಜಿ ಈ ವೇದಿಕೆ ಪದ್ಯ ಪನ್ನ ಕತೆ ಐಗೋಸ್ಕರವಾದ ಯಾನ್ ಪದ್ಯ ಪನ್ನಗ ನಿಕುಲ್ಲ ಪನಡು ಐಕ್ ದುಂಬು ನಿಖಿಲ್ನ ಕೈ ಟುಪ್ಪನಂಚಿನ ಮೊಬೈಲ್ ಒಂಚೂರು ಬಂದುಲೆ ಅಪಗ ಪುನೀತ್ ರಾಜ್ಕುಮಾರ್ ಚೂರು ಖುಷಿ ಹಾಕೊಂಡು ದಿಕ್ಕಲ್ಲ ಮೊಬೈಲ್ದ ಫ್ಲಾಶ್ ಲೈಟ್ನವರ ಆನ್ ಮಲ್ಪೊಲಿಯಾ ಒಂಜಿ ಲೈಟ್ ಒರ ಒಂಚೂರು ಚಾರ್ಜ್ ಕಡಿಮೆ ಅಲ್ಲ ಮಲ್ಲೆಜ್ ಎಂತೂ ಆ ಧಾರಾವಾಹಿ ಫೋನ್ಗೆ ಇದು ಚಾರ್ಜ್ ದಾದ ಇನ್ನಿತ ಕಾರ್ಯಕ್ರಮದ ಪಾಪ ಫೋನ್ನೆಲ್ಲ ಧಾರಾವಾಹಿ ಸೀರಿಯಲ್ ಮಾತ ಪೋಂಡು ಮಿಸ್ ಆಂಡ್ ಅನ ಮಲ್ಲೆಜ್ಜಿ 100ನೇ ಶತಮಾನೋತ್ಸವದ ಕಾರ್ಯಕ್ರಮ ಆ ಕಾರ್ಯಕ್ರಮ ಮಾತಾಡಿಕೊಳ್ಳಾರೆ ನಿಖಿಲ ಒಂಜಿ ಕಳಕಳಿದ ವಿನಂತಿ ಏರು ಮಾತ ಮೊಬೈಲ್ ಆನ್ ಮಲ್ಪುಜರು ಆಯ್ತಾ ಫ್ಲಾಶ್ ಆನ್ ಮಲ್ ಹಾಕ್ಲಿಕ್ಕೆ ಪುನೀತ್ ರಾಜ್ಕುಮಾರ್ ಮೋಕೆ ಇಜ್ಜಿಂದ ಲೆಕ್ಕ ತಗ ಮಲ್ಪಲೆ ಮಾತೆಲ್ಲ ಮಿತ್ತು ಬತ್ತಲೆ ರೆಡಿಯಾ ಎಸ್ ಎಸ್ ಓಕೆ ನನ್ನ ಪ್ರೇವಡ್ ನನ್ನಂತ ಬರಡು ಬಾರಿ ಸೂಪರ್ ತೋಜಿನ ಓಕೆ ಇತ್ತೆ ಯಾನ್ ಪದ್ಯ ಪನ್ನಗ ನಿಕ್ಕಲು ಇಂಚ ಈ ಲೈನ್ ಮಲ್ ಓಕೆ ಅಂಚ ನಡು ಹುಡ್ತಕ್ಕಳು ದಾದ ಇನ್ನು ಗೊತ್ತುಜಿ ಅಕಲ್ ಮೊಬೈಲ್ ಆನ್ ಮಲ್ತಿದ್ದೇನೇಜ್ ಆಯ್ತಾ ಫ್ಲಾಶ್ ಲೈಟ್ ಆನ್ ಮಲ್ತಿನೇಜ್ ತೊಲೆ ಕೌಂಟರ್ ಮೊಕ್ಕಲ್ಸ್ ಅಂತ ಆನ್ ಮಲ್ತೀರಿ ಪಾಪ ಸೌಂಡ್ಸ್ ದಕ್ಕಲ್ಸ್ ಅಂತ ಆನ್ ಮಲ್ತೀರಿ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ತಿರ್ತು ಐನ ಆಫ್ ಮಲ್ಪರಿಜ್ಜಿ ಓಕೆ ಎನ್ನ ಪದ್ಯ ಆಯ್ನೆ ಮುಟ್ಟ ನಿಖಲ್ ಅಂಚ ಆನ್ ಡೊಪ್ಪಡು ಓಕೆ ಯಾನ್ ಪದ್ಯ ಬನ್ನಿಕ್ಕುಲ್ಲ ಪನಡು ಬೊಂಬೆ ಒಂಚೂರು ಜೋರು ಬಂದಲೆ ಒಂಚೂರು ಜೋರು ಬೊಂಬೆ ಮತ್ತೆ ನೀನೆ ಹೊಸ ಬೆಳಕೊಂದು ಬೆಳಗಿದೆ ಮನೆಯ ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಎಂದು ಸೋಲದು
ಬೊಂಬೆ ಮತ್ತೆ ನೀನೇ ದೇಖ್ರೆ ಲಕ್ಕಡೊಂಡು ಅಂಚೆನೆ ಮಾಡ್ಬಿಡು. ಓಕೆ, ಇದು ಭಾರಿ ಶೋಕದ ಪದ್ಯ. ಮಾತಿರ್ಲ ಮೊಬೈಲ್ದ ಲೈಟ್ ಆನ್ ಮಲ್ಪ್ಲೆ. ಎಸ್ 3 2 1 ಸ್ಟಾರ್ಟ್. ಮಾತಿರ್ಲ ಎರಡ ಮೊಬೈಲ್ ಇಜ್ಜ ಕೈ ಮಿತ್ತು ಮಲ್ಪಲೆ. ಮಾತಿರ್ಲ ಮೊಬೈಲ್ ಇಜ್ಜ ನಕಲು ಒಂಚೂರು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕಮಾನ್, ಸೂಪರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇರುವುದು. ಆರಾಧಿಸು ರಾಜರತ್ನನು. ಕಮಾ ಆಡಿಸಿಯೇ ಕಮಾ ಎಂದು ಸೋಲದು ಸೋತು ತಲೆಯ ಬಾಗದು. ಕಮಾನ್ ಆಡಿಯನ್ಸ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೂಪರ್ ಆಡಿಯನ್ಸ್. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯನ್ನು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಕಣ್ಣಲ್ಲಿ ಕಾಯೋ ನೆನೆಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗುನ. ಕಮಗಾಯ್ ಹೇಳುತ್ತೈತೆ ನೀನೇ ರಾಜಕುಮಾರ. ಮಾತನ ಕೈ ಬಿಟ್ಟು ಈ ಲೈನ್ ಮಸ್ತ್ ಮೊಬೈಲ್ ಫ್ಲಾಶ್ ಆಗ ಆ ಲೈನ್ ಇಚ್ಚಿ ಏನು ಮಾತ ಮೊಬೈಲ್ ಲೈಟ್ ಆನ್ ಮಾಡ್ತಿದ್ದೀರಿ ಅಕಲ್ಲ ಕೋಪಾಯ. ಸೂಪರ್. ಸೂಪರ್ ಹೋಗುತ್ತೆ. ಒನ್ಸ್ ಅಗೇನ್ ಕಮ್ ಆನ್ ಗೈಸ್. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿ ಈ ಬೊಂಬೆ ಆ ಕಥೆಯಲ್ಲಿಂದ ರಾಜನಿಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಕಮಾ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಕಮ ಎಲ್ಲರೂ ಸೂಪರ್ ಎನರ್ಜಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು ಸೋ ಮಚ್. ಏರ್ ಮಾತಾ. ಎಸ್
ಏರ್ ಮಾತ ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಲ್ತದ ಮಾತ್ರ ಕೈ ಮಿತ್ತು ಮಲ್ತಿರ್ತುಲೆ ಅಕ್ಲೆಗರ 3 2 1 ಜೋರಾಯನ ಚಪ್ಪಾಳೆ ಬರೋಡು ಅಂಚೆನೆ ಏರ್ ಮಾತ ಮನಿ ಪಂದೆ ಕುಲ್ದಿರತೆ ಅಕ್ಲೆ ಮಾತಾಗು ಜೋರಾಯನ ಚಪ್ಪಾಳೆ ಬರೋಡು ಥ್ಯಾಂಕ್ ಯು ಅಂಚೆನೆ ಬಂದುಲೆ ಏರಿಗೆ ಮಾತ ವಿಸಿಲ್ ಪಾಡ್ರೆ ಬರ್ಪುಂದುಗ ಹೊರ ಪಾಡ್ಲೆತ್ತುಗ 3 2 1 ವಿಸಿಲ್ ಓ ಮೈ ಗಾಡ್ ಅವಳು ಪಾಪ ಕೊಂಜೌಲ ಒಂಜಿ ಒರ್ತಿ ಮಸ್ತ್ ಕಷ್ಟೋಡು ಪಾಡಿರು ಥ್ಯಾಂಕ್ಸ್ ಓಕೆ ನೆಕ್ಸ್ಟ್ ಇತ್ತೆ ಪೊಂಜವನಕ್ಲೆ ಬೊಕ್ಕ ಆಂಜವನಕ್ಲೆ ಒಂಜಿ ಸ್ಪರ್ಧೆ ಮಲ್ಪುಗ ಏರ್ನ ಒಂಜಿ ಸ್ಟ್ರೆಂತ್ ಜಾಸ್ತಿ ತೂಕ ಮೂಲು ಇತ್ತೆ ಡ್ರೈವರಿನ 4 ಸೀಟುಗಳು ಯಾರಿಗೆ ಮೀಸಲು ಅದು ಒಂದು ಪಕ್ಕ ಇಲ್ಲ ಅದಕ್ಕೆ ರೆಡಿ ಇಲ್ಲರು ಎಸ್ ಮಹಿಳೆಯರಿಗೆ ಮೀಸಲು ಇತ್ತದೆ ಗೌರ್ಮೆಂಟ್ ಬಸ್ ಪಾರ್ನೆ ಅಪ್ಪುಜಪ್ಪ ಅವು ಎಂಚಿನ ಆವಡ ಏನಿತ ಕಾರ್ಯಕ್ರಮದ ಮಾತ ಮೋಕೆದ ಪೊಣ್ಣುಲು ಈ ವೇದಿಕೆ ಎದುರುಡುಲ್ಲೇರು ಐಗೋಸ್ಕರ ಬದ ನಿಕ್ಕುಲಿತ್ತ ರೆಡಿ ಆವಡು 3 2 1 ಬನ್ನಕ ಜೋರಾಯನ ಚಪ್ಪಾಳೆ ಬೊಬ್ಬೆ ಮಾತ ಬರುಡು ಯಾನ್ ಪನ್ಪೆ 5 ಕಾಂಜೋಲೆ ಉಂಡು ಎಸ್ ರೆಡಿಲರ ಪೊಂಜನಕ್ಲು ಮಾತಿರ್ಲ ರೆಡಿಲರತೆ ಎಸ್ ನೂತನೇ ವರ್ಷದ ಶತಮಾನೋತ್ಸವದ ಮೂಲುಪ್ಪುನಂಚಿನ ಮಾತ ಪೊಂಜನಕ್ಲು 3 2 1 ಜೋರಾಯನ ಚಪ್ಪಾಳೆ ವಿಸಿಲ್ ಎಸ್ ದಾದನ ಒಂಜಿ ವಿಸಿಲ್ ಬತ್ತಿಲ್ಲ ಕಾಂಡ್ ಆ ಪೊಂಜೋಲೆ ಪಾಡ್ನಿ ವಿಸಿಲವೇ ಥ್ಯಾಂಕ್ ಯು ಸೋ ಮಚ್ ಇತ್ತೆ ಆನುಲ್ಲ ಸರದಿ ಆನುಲ ಏಪಲ ಅಕ್ಲ ಸ್ಥಾನ ಬುಡ್ದು ಗೊರ್ಪುಜೇರು ಈರು ಮೂಕು ಕೈ ಬತ್ತನ ಪೂಜಿ ಚಪ್ಪಾಳೆ ಬರೋಡೆ ಅದಕ್ಕೋಸ್ಕರವಾದ ಇತ್ತೆ ಆನುಲ್ಲ ಸರದಿ ಎಸ್ ಮರ್ಯಾದೆ ರಿಪ್ಲೈ ಮಾತಿಲ್ಲ ಜವನರ ಮಸ್ತುಲೇರು 3 2 1 ಜೋರಾಯನ ಚಪ್ಪಾಳೆ ವಿಸಿಲ್ ಓಕೆ ಬಂದುಲೆ ನೆನಪುದಿಲೆ ನಮ್ಮ ತುಳುನಾಡು ಪನ್ನಗ ಅಂಕ ಆಯನ ಕೋಲ ನೇಮ ಮಾತ ಬರ್ಪುಂಡು ಬಂದುಲೆ ಅಂಡ ಈ ಪದ್ಯ ಮಾತ್ರ ಒಂದಿದೆ ನಮಕ್ ಮನಸ್ಸು ಪೋಂದಿನಂಚಿನ ಪದ್ಯ ಐಗೋಸ್ಕರವಾದ ಆ ಪದ್ಯ ನಂಜಿ ವೇದಿಕೆ ಪನ್ರಂಜಿ ಅವಕಾಶ ಮಲ್ತುಕೊರಲ್ಯಾ ಪನೋಲ್ಯಾ ಪರ್ಮಿಷನ್ ಹೇಳಿದ್ರೆ ನಮ್ಮ ಉಡಲ್ದ ದೇವರಾಯನಂಚಿನ ಕೋಟಿ ಚೆನ್ನೈರ್ನ ಒಂಜಿ ಪದ್ಯದೊಟ್ಟಿಗೆ ಕಾರ್ಯಕ್ರಮ ಮುಂದುವರಿಸೋದಲ್ಲ ಐಕೆ ನಿಕ್ಕಲು ಮಾತಿರಲ್ಲ ಜೊತೆ ಯಾವ್ದು ಪಂದಕ್ಕಿರೋದಿಲ್ಲ ಎಂಕ್ಲು ಕತ್ತಲೆ ಕೋನೆಡು ಉಲ್ಲ ನೆಕ್ಸ್ಟ್ ನಿಕ್ಕಲು ಓರ ಸಾಧಿತೋ ಜಾವು ಓಲ್ಲ ಬಂದಲ್ಲ ಏತ್ ಶೋಕದ ಪದ್ಯ ಅದಕ್ಕೋಸ್ಕರವಾದ ಈ ವೇದಿಕೆ ಮಲತಾ ಬ್ರಹ್ಮ ಎಂಕ್ಲಿ ಕುಲ ದೈವೋ ಬ್ರಹ್ಮ ಕೆಮ್ಮಲತಾ ಬ್ರಹ್ಮ ಎಂಕ್ಲಿ ಕುಲ ದೈವೋ ಬ್ರಹ್ಮ ಕಪ್ಪು ಕಳೆದೆ ಕೊಲ್ಪು ಕೊರುಲ ಕುಲ ದೈವೋ ಬ್ರಹ್ಮ ಎಂಕ್ಲಿ ಕುಲ ದೈವೋ ಬ್ರಹ್ಮ ಕೆಮ್ಮಲತಾ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ ಎಂಕ್ಲು ಕತ್ತಲೆ ಕೋನೆಡು ಉಲ್ಲ ಉರ ಸಾಧಿತೋ ಜಾವು ಓಲ್ಲ ಎಂಕ್ಲು ಕತ್ತಲೆ ಕೋನೆಡು ಉಲ್ಲ और साधी तो जाओ पुल्लु पातेरा पल्लुदु पिंडु कोनेडु पाडिरु दर्शन कोरुला ओ ब्रह्म केम्मलता ब्रह्म ಎಂಕ್ಲೆ ಕುಲ ದೈವೋ ಬ್ರಹ್ಮ ಅಪ್ಪೆ ಪಳ್ಳಿನ ಪರಕೆ ಎಂಕ್ಲು ಪೊರ್ಲುಡಿ ಸಲ್ದಾರ ಅಪ್ಪೆ ಪಳ್ಳಿನ ಪರಕೆ ಎಂಕ್ಲು ಪೊರ್ಲುಡಿ ಸಲ್ದಾರ ತಪ್ಪು ಮಲ್ತಿನ ಬಾಲೆ ಮಾಪು ಮಲ್ಪೊಡು ಕುಲ ದೈವ ದರ್ಶನ ಕೊರುಲಾ ಓ ಬ್ರಹ್ಮ ಕೆಮ್ಮ
ಕಿಮ್ಮನೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಈ ಪೂಜೆ ಕರಿದು ಜೈದ ಎಂಕ್ಲು ಪೊತ್ತು ತತ್ತದು ಬೈದ ಈ ಪೂಜೆ ಕರಿದು ಜೈದ ಎಂಕ್ಲು ಪೊತ್ತು ತತ್ತದು ಬೈದ ಕೋಟಿ ಚೆನ್ನೈ ಸತ್ಯುಡು ನಡಪಿ ಬಾಲೆಲು ಪಡೆದಾನ ದರ್ಶನ ಕೊರುಲ ಓ ಬ್ರಹ್ಮ ಕಿಮ್ಮನೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ತಪ್ಪು ಕಳೆದು ಕೊಲ್ಪು ಕೊರುಲ ಕುಲದೈವೋ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಿಮ್ಮನೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ನಮ್ಮ ಕುಲದೇವರ ನೆಂಚಿನ ಕೋಟಿ ಚೆನ್ನೈಯರಿನ ನೆನವರಿಕೆ ಮಲ್ಪನ ಮುಖಾಂತರವಾದ ಕಾರ್ಯಕ್ರಮವನ್ನು ಮುಂದುವರಿಸ್ತುನ್ನ ಬಂದುಲೆ ಎಲ್ಲೇ ಮಹಾಶಿವರಾತ್ರಿ ಆ ಸಂದರ್ಭಗೂ ತಕ್ಕುದಾಯನಂಜಿ ಗೀತೆನ ಈ ವೇದಿಕೆಯ ಅಪೇಕ್ಷೆ ಕೇಂದ್ರ ಅದಕ್ಕೋಸ್ಕರವಾದ ಈ ಗೀತೆನ ಪನೊಂದುಲ್ಲೆ ईश्वर सत्य है सत्य है शिव है शिव है सुंदर जीवन जोत जागरे सत्य शिवम सुंदरम सत्य शिवम सुंदरम सत्य शिवम सुंदरम सुंदरम सत्यं शिवं सुन्दरं सत्यं शिवं सुन्दरं सत्यं शिवं सुन्दरं सत्यं शिवं सुन्दरं
ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮನ ದುಂಬತ್ತು ಪೊಂದಲೆ ಎಂಜಿ ಕಾರ್ಯಕ್ರಮ ಅಂಚನೆ ನನಾತ್ ಪದ್ಯಲು ವೇದಿಕೆಗಳು ಅಂಚನೆ ಬಂದುಲೆ ಏರ್ಲ ಪೂರ್ಚಿ ಮಾತ್ರ ಈ ಕಾರ್ಯಕ್ರಮದ ಲಾಸ್ಟ್ ಮಟ್ಟ ಹೊಂತಿದೆ. ಆಮೇಲೆಗೆ ಒಂಜಿ ಕಲಾವಿದೆ ವಿವಿಧ ರೂಪುಡು ಬರ್ಪಂಚಿನ ಪ್ರಯತ್ನ ತುಲೆ ಭಾರಿ ಶೋಕು ಯಾನ ಬಕಾರ ಎಂಗಲು ಆ ವಿದೇಶದ ಮಸ್ತ್ ಕಾರ್ಯಕ್ರಮ ಭಾಗವಹಿಸಿದ ಅಂಚನೆ ಈ ನಮ್ಮ ಪ್ಲೇಸ್ ತಕ್ಲೆಗೆ ಒಂಜಿ ವಿಶೇಷವಾಯಿನ ಒಂಜಿ ಕಲಾವಿದೆ ವೇದಿಕೆ ಬರ್ರವುಳ್ಳರು ఆయన యాన్ పనిపుజి నిక్కలు తోననే బెస్ట్ సభా అద్దోరిద సభా కార్యక్రమం ఉండు అವು ಕಾರ್ಯಕ್ರಮ ಆ ಪೇಟಿಗೆನೆ ಎಂಕಲ ಕೂಡ ಕಾರ್ಯಕ್ರಮ ಪ್ರಾರಂಭ ಪ್ರಂಚನೆ ಭಾರಿ ಶೋಕದ ಡ್ಯಾನ್ಸ್ ಗ್ರೂಪ್ ದಕ್ಕುಳ್ಳೇರು ಈ ಮಾತ ಕಾರ್ಯಕ್ರಮನು ಇಕ್ಕಳು ಮಾತ ಎಂಜಾಯ್ ಮಲ್ಪರತ್ತೆ ಚೂರು ಪಾತೆಲೆ ಎಂಜಾಯ್ ಮಲ್ಪರತ್ತ ಎಸ್ ಜೋಕ್ ಅಂತೂ ಫುಲ್ ಖುಷಿ ಉಳ್ಳೇರು ಮಾರ್ರೆ. ಎಸ್ ಥ್ಯಾಂಕ್ ಯು ಬಂದಲೆ ಕಾರ್ಯಕ್ರಮನ ದುಂಬತ್ತು ಬಂದಲೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ನೀ ಕಡಲಾದರೆ ನಾನು ನೀರಾಗುವೆ, ಇಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ನೀವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲಲ್ಲೂ ಬಲುಹಿತವಾಗಿ.
ಓಹೋ ನೀ ಮುಗಿಲಾದರೆ ನಾನವೀಲಾಗುವೆ ತೇಲುವ ನಿಲ್ಲ ನೋಡಿ ನೋಡಿ ಹಾಡುವೆ ಕುಣಿಯುವೆ ನಲಿಯುವೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಆ ಓ ಆ ಸಾವಿರ ಜನುಮವೇ ಬರಲಿ ಬೇಡವಾದರೆ ನನ್ನವಳಾಗಿರು ನೀನು ಎನ್ನುವುದೊಂದೇ ಓಹೋ ನೀನಿರುವುದಾದರೆ ಸ್ವರ್ಗವೂ ಈಗರೆ ನಾನಿನ್ನ ಜೋಡಿಯಾಗಿ ಇರುವುದು ಬಾಳುವೆ 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 ಎಂದೆಂದು ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದೂ ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಥ್ಯಾಂಕ್ ಯು. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಕಾರ್ಯಕ್ರಮದ ಅಭಿನಂದನೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಇದರಲ್ಲಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತ ನಮ್ಮ ಊರಿನ ಆರಾಧ್ಯ ರೈ ತೊಟ್ಲಾ ಇವರಿಂದ ಯೋಗ ಪ್ರದರ್ಶನ ನೆರವೇರಲಿದೆ. ಮಾನ್ಯ ಶಾಸಕರು ಕೂಡ ಸಂಟ್ಯಾರು ದಾಟಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಯೋಗ ಪ್ರದರ್ಶನದ ನಂತರ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. KA 21 ಆಟೋ A8039 ವಾಹನ ಪಾರ್ಕಿಂಗಿನಲ್ಲಿ ಬೇರೆಯವರಿಗೆ ಸಮಸ್ಯೆಯನ್ನ ಮಾಡ್ತಾ ಇದೆ. തക്ഷണ തെരുവുಗೊಳಿಸಿ. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തെണ്ടിലോരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാതെ നീ ഹാരാർദ്രരാഗം അറിയാമോ പിറാക്കളെ ഇങ്ങിനിയ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തന്നെ पदेन वाचा मलं शरीरस्य च वैद्यकेन योपाकरोत्तम प्रवरं मुनीनां पतञ्जलिं प्राञ्जलिरानतोऽस्मि चटाटवी गलज्जल प्रवाह पाविक स्थले गले विलम्बिताम्बुजंग तुंग मालिका मोट्ट 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 मन्निनाद वड्ड मर्वयं चकार चंड तांडवं तनोतु नः शिव हर हर शिव शंकर नीलकंठ गंगाधर आए शरणम तिहारे ज्ञान ऐसा विशाल बैठे हो मृग नैन छाए माथे चंद्र विराजे तन ना 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 तन ना 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 तन ना 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 जटाकटाह सभ्रम भ्रमन्निलिम्ब निर्जरी विलोल वीच
वल्लरी विराजमान मूर्धनि धगद् धगद् धगज् ज्वलल्ललाट पट्ट पावके किशोर चन्द्रशेखरे रति प्रतीक्षणं मम धराधरेन्द्र नन्दिनी विलास बन्धु बन्धुरा स्फुरद्दिगन्त सन्तति प्रमोदमान मानसे कृपा कटाक्ष धोरणी निरुद्ध दुर्धरापदि क्वचिद्दिगम्बरे मनो विनोद मे तु वस्तुनि जटाभुजङ्ग पिङ्गला स्फुरत् फणामणि प्रभा कदम्ब कुङ्कुमाधवा प्रलिप्त दिग्वधूमुखे मदान सिन्दूर स्फुरत् वगुत्तरीय मे दुरे मनो विनोद वर्धितं विभर्तु भूत हर हर शिव शंकर कालकंठ डमरूधर काशी कैलाश वासी मृत्युंजय भूतनाथ दानी अवतार हो दर्शन कल्याणकारी तन ना 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 तन ना 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 तन ना 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 तन ना 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 तन ना 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 तन ना 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 सहस्त्रलोचन प्रभक्ति शेषलेख शेखरा प्रसून धूल धोरणी विदुस्सराम्रपीठ भूभुजङ्ग राजमालया निबद्ध जाट जूटक श्रिये चिराय जायतं चकोर बन्धु शेखर ललाट चत्वरज्वल धनञ्जया स्फुलिङ्गवान् पीत पञ्चसायकं नमन्निलिम्प नायकं सुधामयोगलेखया विराजमान शेखरं महाकपाल सम्पदे शिरोजकालमस्तु न कराल भाल पट्टिका धगद् धगद् धगज्ज्वला धनञ्जया धरीकृता प्रचण्ड पंचसायके धराधरेन्द्र नन्दिनी कुचाग्र चित्र पत्रिका प्रकल्पना के शिल्पनी त्रिलोचने रतिर्मम ओम नमः शिवाय ओम नमः शिवाय ओम नमः शिवाय ओम नमः शिवाय नवीन मेघमण्डले निरुद्ध दुर्धर स्फुरत् कुहून शीतनीतम प्रबद्ध बद्ध कंदर निलिम्प निर्झरीधरस्तनोतु कृत्य सिन्दूरा कलानिदान बन्धुरा श्रियं जगन्तरुन् हर हर शिव शंकर तीव्र कंठ प्रलयांकर विश्वनाथ स्वामी अवतारी भर देते हैं भंडार प्रभु खुशियों से आशुतोष शंभु अभिकारी तन ना 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 तन ना 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 तन ना 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 तन ना 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 तन ना 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 तन ना 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 प्रफुल्ल नील पंकजा प्रपंच कालिमा प्रभा विडम्बिकण्ठ कंदरारुचि प्रबन्ध कंदरं स्मरच्चिदं पुरच्चिदं भवच्चिदं मखच्चिदं गजच्चिदं कच्चिदं तमन्त कच्चिदं भजे अखर्व सर्व मंगला कला कदम्ब मंजरी रस प्रवाह माधुरी विजृंभणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्तकान्तकं तमन्तकान्तकं भजे जयत्वदा भ्रमि भ्रम भ्रमद्युजङ्गमस्वरद् धगद् धगद् निर्गमल कराल भाल हव्यवाधि मिद्धि मिद्धि मिध्वनन्नुदङ्ग तुङ्ग मंगल ध्वनि क्रम प्रवर्धिता प्रचण्ड ताण्डवा हर हर शिव शंकर कल्कंठ तूणीधर परमेश्वर तारणहारी शरणागत के पापों का नाश करते हो नटराजा पालनहारी तन ना 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 तन ना 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 तन ना 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 तन ना 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 तन ना 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 तन ना 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 द्विषद चित्र कल्पयो भुजंग मोक्तिमस्त्र जोर गरिष्ठ रत्न लोष्टयो सुरद्धि पक्ष पक्षयो तृणारविंद चक्षुषो प्रजामहि महेन्द्रयो समन् प्रवर्तयन् मना कदा सदा शिवं भजे कदा निलिम्प निर्झरे निकुञ्ज कोटरे वसन् विमुक्त दुर्मति सदा शिरस्थमञ्जलिं वहन् विमुक्त लोल लोचनो ललाम बाल लग्न शिवेति मन्त्रमुच्चरन् कदा सुखी भवाम्यहम् इमं हि नित्वमेव मुक्त मुक्त मोतमस्वतं पठन् स्वरं ब्रुवन्नरो विशुद्धमेत सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्तनम् हर हर शिव शंकर मधुकंठ महिमाधर तीनों लोकों के स्वामी मन की हर दशा को आप जानते हो शिव शिवदाता सर्वज्ञानी ओम नमः शिवाय ओम नमः शिवाय ओम नमः शिवाय ओम नमः शिवाय तन ना 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 तन ना 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 तन ना 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 तन ना 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 ಸದ್ಭುತ ಯೋಗ ಪ್ರದರ್ಶನ ಆರಾಧ್ಯ ಎ ರೈ ತೊಟ್ಲ ಇವರಿಂದ
ಅವರ ಗುರುಗಳಾಗಿರುವಂತ ಶರತ್ ಸುಳ್ಯ ಯೋಗಾಸನದಲ್ಲಿ ಡಿಪ್ಲೊಮಾ ಪದವೀಧರರು, ನಿರಂತರ ಯೋಗ ಕೇಂದ್ರ ಸುಳ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮಗೂ ಕೂಡ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಅತ್ಯುತ್ತಮ ಯೋಗ ಪ್ರದರ್ಶನವನ್ನ ನೀಡಿದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಆರಾಧ್ಯ ಎ ರೈ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಮತ್ತೊಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳು ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್, ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಯೋಗ ಪ್ರದರ್ಶನವನ್ನ ನೀಡಿದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್, ನಮ್ಮ ಊರಿನ ನಮ್ಮ ಮಣ್ಣದ ಆರಾಧ್ಯ ಎ ರೈ ಇವರಿಗೆ ಸಂಘಟಕರ ವತಿಯಿಂದ ಗಬರಬಾಧ್ಯಕ್ಷರು, ಸಂಚಾಲಕರು, ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಒಂದು ಶಾಲು ಹಾಕಿ ಗಬರಬದ ಸ್ಮರಣಿಕೆಯೊಂದಿಗೆ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅಟ್ ಎ ಟೈಮ್ ಆರಂಭಗೊಳ್ಳುತ್ತಾ ಇದೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಅಶೋಕ್ ಪೊಳಲಿ ಇವರಿಂದ ವಿಭಿನ್ನ ಶೈಲಿಯ ಮೊದಲ ನೃತ್ಯದ ಕ್ಷಣಗಣನೆ. ಇದೀಗ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ ಮತ್ತೊಮ್ಮೆ ನಮ್ಮ ಆರಾಧ್ಯ ಎ ರೈ ಇವರನ್ನ. ಆದರಣೀಯರೇ, ಇವರ ಗುರುಗಳಾಗಿರುವ ಶರತ್ ಸುಳ್ಯ ಅವರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅತ್ಯುತ್ತಮ ಯೋಗ ಪ್ರದರ್ಶನದ ಮೂಲಕ ಪ್ರೇಕ್ಷಕರ ಮನಸೂರೆಗೊಂಡಿರುವ ಶತಮಾನೋತ್ಸವದ ಶತ ನೆನಪಲ್ಲಿ ಆರಾಧ್ಯ ಎ ರೈ ಕೂಡ ಖಂಡಿತ ಉಳಿತಾಳೆ ಅನ್ನುವಂಥದ್ದು ಸ್ಪಷ್ಟ. ಅಂತಹ ಅದ್ಭುತ ಯೋಗ ಪ್ರದರ್ಶನವನ್ನ ಮಧ್ಯಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆರಾಧ್ಯ, ಎಸ್ ಆರಾಧ್ಯ ಮಧ್ಯಕ್ಕೆ ಬನ್ನಿ. ಆರಾಧ್ಯ ಎ ರೈ ಇವರನ್ನ ಈ ರೀತಿಯಲ್ಲಿ ತರಬೇತಿಗೊಳಿಸಿದ ಶರತ್ ಸುಳ್ಯ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು ಬರಬೇಕು. ನಿರಂತರ ಯೋಗ ಕೇಂದ್ರ ಸುಳ್ಯ ಇಲ್ಲಿ ಆರಾಧ್ಯ ತರಬೇತಿಯನ್ನ ಪಡೆದು ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿದ್ದಾಳೆ ಅಂತ ಹೇಳಿದ್ರೆ ಅವಳ ಯೋಗ ಪ್ರದರ್ಶನವೇ ಅದಕ್ಕೆ ಸಾಕ್ಷಿ. ಆ ನಿಟ್ಟಿನಲ್ಲಿ ನಮ್ಮ ಊರಿನ ತೊಟ್ಲದ ಆರಾಧ್ಯ ಎ ರೈ ಇವರ ಯೋಗ ಪ್ರದರ್ಶನ ನಿಮ್ಗಿಷ್ಟ ಆಗಿದ್ರೆ ಮತ್ತೊಂದು ದೊಡ್ಡ ಅಭಿನಂದನೆಯ ಚಪ್ಪಾಳೆ. ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವ ಅವಕಾಶಗಳು ನಮ್ಮ ಊರಿನ ಆರಾಧ್ಯರೇ ತೊಟ್ಲ ಅವರಿಗೆ ಸಿಗ್ಲಿ ಅನ್ನುವ ಸದಾಶಯದೊಂದಿಗೆ ಗುರುಗಳಾಗಿರುವ ಶರತ್ ಸುಳ್ಯ ಅವರಿಗೆ ಮತ್ತು ಹೆಮ್ಮೆಯ ಕಲಾವಿದೆ ನಮ್ಮ ಊರಿನ ಆರಾಧ್ಯ ಎ ರೈ ಇವರಿಗೂ ಕೂಡ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ ನಿಮ್ಮ ಚಪ್ಪಾಳೆಯೊಂದಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವಿಭಿನ್ನ ಶೈಲಿಯ ನೃತ್ಯಕ್ಕೆ ಹೆಸರಾಗಿರುವ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಅಶೋಕ್ ಪೊಳಲಿ ತಂಡದಿಂದ ನೃತ್ಯ ವೈಭವ, ವಿಭಿನ್ನ ಶೈಲಿಯ ನೃತ್ಯ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തെണ്ടിലോരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇങ്ങിനിയ ജീവിതം പുതിയൊരു ലോകം പദസരിക ಮುಂದಿನ ನೃತ್ಯ ಸೃಷ್ಟಿಯ ಸಕಲ ಚರಾಚರ ಜೀವರಾಶಿಗಳ ಮೊದಲ ದೇವರು. ನಮ್ಮೆಲ್ಲರನ್ನ 9 ತಿಂಗಳು ಒಡಲ ಗರ್ಭದಲ್ಲಿ ಹೊತ್ತು ಹೆತ್ತು ಮೊದಲ ನುಡಿಯಲ್ಲಿ ತೊದಲ ಮಾತಲ್ಲೇ ಮೊದಲ ಹೆಜ್ಜೆಗಳನ್ನಿಟ್ಟು ಬದುಕನ್ನ ಕಲಿಸಿದ, ಬದುಕನ್ನ ಕೊಟ್ಟ ನಮ್ಮೆಲ್ಲರ ದೇವತೆ
ಹೆತ್ತ ಆ ತಾಯಿ ಮತ್ತು ಮಗುವಿನ ಸಂಬಂಧ ಅದು ಜಗತ್ತಿನ ಎಲ್ಲ ಅಮೂಲ್ಯ ವಸ್ತುಗಳಿಗಿಂತಲೂ ಶ್ರೇಷ್ಠವಾದುದು. ಅಂತಹ ತಾಯಿ ಮಗುವಿನ ಭಾವನಾತ್ಮಕ ಸಂಬಂಧವನ್ನು ಈಗ ನೃತ್ಯದ ಮೂಲಕ ನಿಮ್ಮೆಲ್ಲರ ಮೈಮನಗಳಿಗೆ ಮುಟ್ಟಿಸಲು ಮತ್ತೊಮ್ಮೆ ವೇದಿಕೆಯಲ್ಲೇ ಕರ್ನಾಟಕದ ಹೆಮ್ಮೆಯ ಕಲಾವಿದ, ಸಾವಿರಾರು ವೇದಿಕೆಗಳಲ್ಲಿ ವಿಶ್ವದ ನಾನಾ ದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಅಶೋಕ್ ಪೊಳಲಿ. ಸದಾ ನಿಲದೆ ಮಿಡಿದಿದೆ ಅಮ್ಮ, ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಪೂರ್ತಿ ಉಪವಾಸ ಇರುವೆನು, ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಜಗವನ್ನೆಲ್ಲ ನಾ ಗೆದ್ದು ಬರುವೆನು. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವ ಅರಿತೆನು ಅಮ್ಮ. ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲತೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಬಿಟ್ಟೋ ಬೇಡ ನನ್ನ
ಸರಿದು ಬಿಡು ಸುಂದರ ಕ್ಷಣಗಳನ್ನು ಮರಳಿ ಕೊಡು ಬೇಕ ನಿಂಗೆ ಕೇಳಿತದು ನನ್ನ ಜೀವ ನೀಡುವೆನು ನಿನ್ನ ವೇಳಪಟ್ಟಿಯನು ತಿದ್ದಿಡು ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರೋ ನನ್ನ ಬಿಟ್ಟು ಯಾರೋ ಇಲ್ಲ ಇಂದು ನನಗೆ ಹಿಂದು ಮುಂದು ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಅಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನದ ಉದ್ಘಾಟನಾ ಸಂಭ್ರಮದಲ್ಲಿ ಇದೀಗ ಅಶೋಕ್ ಪೊಳಲಿ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಂಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭ ಆರಂಭಗೊಳ್ಳಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವದ ಶತ ಸಂಭ್ರಮದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಂದುವರಿಸಿದ ಆರ್ವಿ ಆಳುವ ಪುಂಡಿಕಾಯಿ ಇವರ ತಂಡದಿಂದ ಒಂದು ಸುಂದರ ನೃತ್ಯ ಪ್ರಸ್ತುತಗೊಳ್ಳಲಿದೆ.
Padaye mone bapi minule. ಚಪ್ಪಾಳೆಯ ಅಭಿನಂದನೆಗಳು ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸುತ್ತಾ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರಾಗಿರುವ ಅಶೋಕ್ ಪೊಳಲಿ ತಂಡದಿಂದ ಮತ್ತೊಂದು ವಿಭಿನ್ನ ಶೈಲಿಯ ನೃತ್ಯ ನಿಮ್ಮ ಮುಂದೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡುವರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೇಕಾರ ಮಕ್ಕಳು ಕೂಡ ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಶೋಕ್ ಪೊಳಲಿ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತಿದೆ. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലർച്ചെണ്ടിനോരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാതെ നീ ഹാരാർദ്രരാകും അറിയാമോ പിറാക്കളെ എങ്ങിനിയ ജീവിതം ಕಡಲಲೆಗಳ ಬುಡದಿಂದ ಮರಳು ಭೂಮಿಯವರೆಗೆ ತನ್ನ ವಿಶಿಷ್ಟ ವಿಭಿನ್ನವಾದ ನೃತ್ಯಗಳ ಮೂಲಕ ಎಲ್ಲರ ಮನಸ್ಸನ್ನ ಸೂರೆಗೊಂಡ ಕಲಾವಿದ
ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಪೊಳಲಿಯವರ ಅತಿ ವಿಶಿಷ್ಟ ನೃತ್ಯ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಅಲ್ಲ, ಇಡೀ ವಿಶ್ವದ ಅತಿ ದೊಡ್ಡ ಕೋಳಿ ಈಗ ವೇದಿಕೆಯ ಮೇಲೆ. ಕೋಳಿಯ ನೃತ್ಯದ ಸಾಕ್ಷಾತ್ಕಾರ ಈಗ ನಿಮ್ಮೆಲ್ಲರ ಕಣ್ಮನೆಗಳ ಸಾಕ್ಷಿಯಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿಶ್ವದ ಅತಿ ದೊಡ್ಡ ಕೋಳಿ ಈಗ ನೃತ್ಯದ ಮೂಲಕ. ಸ್ವಪ್ನ ಅವಳು ಕಾಣಾರಾಗುವುದು ಕೊಕ್ಕೊ ಕೋಳಿಯೇ ಘಾಟಿ ಕೋಳಿಯೇ ಕೊಬ್ಬು ಮಾಡ್ತೀಯ ಕೊಕ್ಕೊ ಆಡ್ತೀಯ ನಾನೆಂದು ನಿನ್ನ ಬಿಡಲೇ. ಘಾಟಿ ಕೋಳಿಗೆ ಕೊಬ್ಬು ಮಾಡ್ತೀಯ ಕೊಕ್ಕೊ ಆಡ್ತೀಯ ನಾನೆಂದು ನಿನ್ನ ಬಿಡಲೇ. Music continues. ಅಭಿನಂದನೆಗಳು. ಅಶೋಕ್ ಪೊಳಲಿ ತಂಡದಿಂದ ಎರಡನೆಯ ಅತ್ಯುತ್ತಮ ನೃತ್ಯ ಪ್ರದರ್ಶನಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನದ ಸಂಭ್ರಮದ ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇಲ್ಲಿನ ಅಂಗನವಾಡಿ ಪುಟಾಣಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ನಿಮ್ಮೆಲ್ಲರ ಕೈಚಪ್ಪಾಳಿಯೊಂದಿಗೆ ಸ್ವಾಗತಿಸಿ
ಅಂಗನವಾಡಿ ಪುಟಾಣಿಗಳನ್ನ ಸಮೀಕ್ಷಾ ರೈ ತೊಟ್ಲ ನಮ್ಮ ಮೈಕ್ ಪಾಯಿಂಟ್ಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಮೀಕ್ಷಾ ರೈ ತೊಟ್ಲ, ಸಾತ್ವಿ ರೈ ಪುಂಡಿಕಾಯ್ ಮುಂದಿನ ನೃತ್ಯಕ್ಕಾಗಿ ಅಂತಿಮ ಸಿದ್ಧತೆಯಲ್ಲಿರಬೇಕು. ಸಾತ್ವಿ ರೈ ಪುಂಡಿಕಾಯ್ ಇದೀಗ ನಮ್ಮ ಅಂಗನವಾಡಿಯ ಪುಟಾಣಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೇವೆ. ದಯವಿಟ್ಟು ಆದಷ್ಟು ಬೇಗ ಮಕ್ಕಳನ್ನ ವೇದಿಕೆ ಮುಂಭಾಗಕ್ಕೆ ಕರೆತನ್ನಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸ್ವಾಗತಿಸಿ ಕೈಕಾರ ಅಂಗನವಾಡಿ ಪುಟಾಣಿಗಳನ್ನ ನಿಮ್ಮ ಕೈ ಚಪ್ಪಾಳೆಯೊಂದಿಗೆ. தவிக்கிது மால கண்டம் மஞ்சள் கண்டம் மாத்து அடிக்கும் மங்கள கண்டம் ஓர கண்டம் முதுப்பி கண்டம் ஓங்கி கட்டிக்கும் கட்டிக கண்டம் மால கண்டம் மஞ்சள் கண்டம் மாத்து அடிக்கும் மங்கள கண்டம் ஓர கண்டம் முதுப்பி கண்டம் ஓங்கி கட்டிக்கும் கட்டிக கண்டம் ठुमक ठुमक जब हिट जाए तू पहाड़ी बटोमा छम छमे पायल घुंगरू बजन त्यार खुटमा ठुमक ठुमक जब हिट जाए तू पहाड़ी बटोमा छम छमा पायल घुंगरू बजन त्यार खुटमा लाल त्यार कंगना हाथ में चूड़ी छन हरा लाल त्यार कंगना हाथ में चूड़ी छन हरा
चुनरी तेरी आए हाय चुनरी तेरी चमकनी गुलाबी शरारा चुनरी तेरी चमकनी गुलाबी शरारा రాజమండ్రి రాగమంజరి మాయమ్మ పేరు తలబనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోతు నిండు రాత్రి సోకులాడి స్వప్న సుందరి నీ మడత సూపు మా పటేల మల్ల పందిరి రచ్చరాజ కుందె ఊపిరి నీ వంక చూస్తే గుండెలోన డీరి డిరిడిరి నడుములోన దూట పెట్టి తుపాకి పెంచినామె తింగని చిట్టి మగ జాతి నట్ట మడత పెట్టి ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಬೋಡ್ತೈತೋ ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಬೋಡ್ತೈತೋ ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ ಅಭಿನಂದನೆಗಳು ಅಂಗನವಾಡಿ ಪುಟಾಣಿಗಳಿಗೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸುತ್ತಿದ್ದೇವೆ. ಅಂಗನವಾಡಿ ಮಕ್ಕಳ ನೃತ್ಯದ ಬಳಿಕ ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಮಹಿಳಾ ಬಂಟರ ಸಂಘ ಕೈಕಾರ ಇಲ್ಲಿನ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಾಗತಿಸಿ ನಿಮ್ಮ ಕೈ ಚಪ್ಪಾಳಿಗೊಂದಿಗೆ.
ಬಾನೋಡು ಸೂರ್ಯನ ರಂಗ ಡೆನ್ನ 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 ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ 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 ಮೆಲ್ಲನೆ ಬಿದುನ ಗಾಳಿದ ರಾಗ ಡೆನ್ನ 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 ಸುದೆದ್ದ ಬರಿಟ್ ಗಾಳ ಪಾಠಗ ಡೆನ್ನ 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 ಪಚ್ಚೆ ಪಚ್ಚೆದ ತುತ್ತೈ ತೊಡು ಏ ತೈಸಿರ ತೂಜುವಲ್ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವೊಂದು ಬರುವಲ್ ಮುಲೈಲೆತ್ತಿದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬತ್ತಿನ ಪೊರ್ಲುನ ತೂಲೆ ಡೆನ್ನ 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 ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 ನಮ್ಮ ತುಳುವಪ್ಪೆ ಬತ್ತಿನ ಪೊರ್ಲುನ ತೂಲೆ ಡೆನ್ನ 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 ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 కొయ్యర కోయి సేరున్లే పరబైలు కండోద కెయ్యి కొయ్యర కోయి ಸುಕ್ಕಿ ಕೊಯ್ಯರ ಪೋಯಿ ಸೇರುಂಲೆ ಪರವೈಲು ಕಂಡೋದ ಕೇಯಿ ಕೊಯ್ಯರ ಪೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೆಯ್ಯಿ ತುಂಬೆರ ಕೋಯಿ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೇಯಿ ತುಂಬಿರ ಪೋಯಿ ಸುಗ್ಗಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲು ಕಂಡೋದ ಕೆಯ್ಯಿ ಕೊಯ್ಯರ ಕೋಯಿ ವಾಕ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮಿಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ವಾಕ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮಿಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕಡಲದ ಕರೆ ಬರಿಟ್ ಮಡಲದ ದೊಂಪ ದಡಿಟ್ ಮದಿನೇದ ಐತ ಸಿಂಗಾರೋ ಪಾಡಲೇ ಸೇಸೆ ನಿಕುಲು ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಅಭಿನಂದನೆಗಳು ಮಹಿಳಾ ಬಂಟರ ಸಂಘ ಕೈಕಾರ ಇದರ ಸದಸ್ಯರಿಗೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಅಶೋಕ್ ಪೊಳಲಿ ಇವರಿಂದ ಮತ್ತೊಂದು ನೃತ್ಯ ನಿಮ್ಮ ಮುಂದೆ.
ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿರುವ ಕೈಕಾರ ಶಾಲೆಯ ಎಲ್ಲ ಮಕ್ಕಳು ಕೂಡ ಗ್ರೀನ್ ರೂಮಿಗೆ ಬರಬೇಕು. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿ ಕೈಕಾರದ ಮಗು ಗ್ರೀನ್ ರೂಮ್ ಅಲ್ಲಿ ಕಡ್ಡಾಯವಾಗಿ ಉಪಸ್ಥಿತರಿರಬೇಕು. ನೀವು ವೇಷ ಹಾಕಿ ಆ ಕಡೆ ಹೋಗುವ ಹಾಗಿಲ್ಲ. ಎಲ್ಲ ಮಕ್ಕಳು ಕೂಡ ಬೇಗ ಗ್ರೀನ್ ರೂಮ್ಗೆ ಬನ್ನಿ. ಅಶೋಕ್ ಪೊಳಲಿ ತಂಡದಿಂದ ಮೂರನೆಯ ನೃತ್ಯ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಲಿದೆ. ಕೈಕಾರ ಶಾಲೆಯ ಎಲ್ಲ ಮಕ್ಕಳ ಗಮನಕ್ಕೆ ಗ್ರೀನ್ ರೂಮ್ಗೆ ಬರಬೇಕು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೈಕಾರ ಶಾಲೆ ಮಕ್ಕಳಿಂದ. ದಯವಿಟ್ಟು ಎಲ್ಲ ಮಕ್ಕಳು ಕೂಡ ಆದಷ್ಟು ಬೇಗ ನೀವು ಗ್ರೀನ್ ರೂಮ್ಗೆ ಬರಬೇಕು. ಅಲ್ಲಿ ಸಂಬಂಧಪಟ್ಟ ಶಿಕ್ಷಕಿಯರು ಸ್ವಲ್ಪ ಗಮನ ಕೊಡಿ. ಆ ಒಳಭಾಗದಲ್ಲಿರುವ ಎಲ್ಲ ಮಕ್ಕಳನ್ನ ಕೂಡ ಗ್ರೀನ್ ರೂಮ್ಗೆ ಕರೆತನ್ನಿ. ನಿಮ್ಮ ಕಾರ್ಯಕ್ರಮ ಆರಂಭ ಆಗತ್ತೆ. ದಯವಿಟ್ಟು ಪೋಷಕರ ಜೊತೆ ಮಕ್ಕಳಿದ್ರು ಕೂಡ ನೀವು ಗ್ರೀನ್ ರೂಮ್ಗೆ ಬಿಡಬೇಕು. ಅಶೋಕ್ ಪೊಳಲಿ ತಂಡದಿಂದ ಮೂರನೆಯ ನೃತ್ಯ ನಿಮ್ಮ ಮುಂದೆ ಬರ್ಲಿ. ಚಪ್ಪಾಳೆ ಅಶೋಕ್ ಪೊಳಲಿ ತಂಡಕ್ಕೆ. பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே வராம் வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே ரயிலு வண்டியிலே மெயிலு வண்டியிலே பறந்து வராண்டா பாஞ்சு வராண்டா காட்டு வழியிலே எதிர்மேட்டு வழியிலே மூத்த வராண்டா கொடி நாட்ட வராண்டா வராம் வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே வராம் வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே ஏழு கடலை தாண்டி ஏழு கடலை தாண்டி ஏழு வாயை தாண்டி வருவா பூச்சாண்டி வருவா பூச்சாண்டி பழைய விரிப்பாண்டி மனசெல்லாம் தோண்டி பாடம் படிப்பாண்டி மனச குடிப்பாண்டி சபதம் முடிப்பாண்டி வராம் வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே வராம் வராம் பூச்சாண்டி ரயிலு வண்டியிலே வாரணாசி கோட்டை தாண்டி மெயிலு வண்டியிலே ಅಭಿನಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಪ್ರಯುಕ್ತ ಇದೀಗ ಕೈಕಾರ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದ ನಿರೂಪಣೆ ಶಿಕ್ಷಕಿ ಶೋಭಾ ಇವರಿಂದ. ಇಸ್ ಕಾರ್ಯಕ್ರಮವನ್ನ ಮುಂದುವರಿಸಿದ ಕೈಕಾರ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳುತ್ತೆ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಶಿಕ್ಷಕಿ ನಂದಿನಿ ಇವರು ನಿರ್ವಹಿಸಬೇಕು ಅನ್ನುವ ವಿನಂತಿ.
A very good evening for everyone. I pride to say that this year market has a central celebration of Dakshina Kannada Jilla Panchayat Higher Primary School Kaikara. In this day gives us a student for wonderful chance to show their hidden talents. Throughout the year, our students work hard in academic as well as in cultural activities. And today they are ready to shine on the stage. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಸಂಭ್ರಮ ಶತಮಾನೋತ್ಸವ ಸಂಭ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಆಗಮಿಸುತ್ತಿದ್ದಾರೆ. ಶತಮಾನೋತ್ಸವದ ಸಾಂಸ್ಕೃತಿಕ ಭವನದ ಕಟ್ಟಡ ಉದ್ಘಾಟನೆಯನ್ನ ನೆರವೇರಿಸಿ ಮಾನ್ಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ಆ ನಿಟ್ಟಿನಲ್ಲಿ ಚೆಂಡೆಯ ಮೂಲಕ ಪುತ್ತೂರಿನ ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರನ್ನ ಕೈಕಾರದ ಶತಮಾನೋತ್ಸವದ ಸಾಂಸ್ಕೃತಿಕ ಭವನ ಉದ್ಘಾಟನಾ ಕಾರ್ಯಕ್ರಮದ ಕಟ್ಟಡದ ಉದ್ಘಾಟನೆಗಾಗಿ ಸ್ವಾಗತಿಸಿದ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮದ ಕಟ್ಟಡದ ಉದ್ಘಾಟನೆಯನ್ನ ಸನ್ಮಾನ್ಯ ಮನೋಜ್ ಕುಮಾರ್ ಹಿರಿಯ ಪ್ರಬಂಧಕರು MRPL ಮಂಗಳೂರು ಇವರು ನೆರವೇರಿಸಲಿದ್ದು ಮಾನ್ಯರ ಶಾಸಕರ ಜೊತೆಗೂಡಿ ಕಟ್ಟಡದ ಲೋಕಾರ್ಪಣೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನದ ಸಂಭ್ರಮದ ಪ್ರಯುಕ್ತ MRPL ವತಿಯಿಂದ 30 ಲಕ್ಷ, ಅದರ ಜೊತೆಯಾಗಿ 30 ಲಕ್ಷ ಹೆಚ್ಚುವರಿ ಸೇರಿಸಿಕೊಂಡು ಸುಮಾರು 60 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಶತಮಾನೋತ್ಸವದ ಸಾಂಸ್ಕೃತಿಕ ಭವನದ ಕಟ್ಟಡದ ಲೋಕಾರ್ಪಣೆ ಇದೀಗ ನಡೀತಾ ಇದೆ. ಮಾನ್ಯ ಶಾಸಕರು ಕಟ್ಟಡದ ಲೋಕಾರ್ಪಣೆಯನ್ನ ಮಾಡಿದ ಬಳಿಕ ನೇರವಾಗಿ ವೇದಿಕೆಯತ್ತ ಸಾಗಿ ಬರುವವರಿದ್ದಾರೆ. ಈ ಕಟ್ಟಡದ ಲೋಕಾರ್ಪಣೆಯನ್ನ ಶ್ರೀ ಮನೋಜ್ ಕುಮಾರ್ ಹಿರಿಯ ಪ್ರಬಂಧಕರು MRPL ಮಂಗಳೂರು ಸುಮಾರು 30 ಲಕ್ಷ ವೆಚ್ಚದಲ್ಲಿ ಈ ಒಂದು ಕಟ್ಟಡದ ನಿರ್ಮಾಣಕ್ಕೆ ಸಹಕಾರವನ್ನ ಕೊಟ್ಟು ಅದರ ಜೊತೆಯಾಗಿ ಪನ್ನಡಕ ಮಂಜುನಾಥ ಶೆಟ್ಟಿ ವೇದಿಕೆಯ ಉದ್ಘಾಟನೆ ಕೂಡ ನಂತರ ನಡೆಯುತ್ತೆ. ಪನ್ನಡಕ ಮಂಜುನಾಥ ಶೆಟ್ಟಿ ಕುಟುಂಬಸ್ಥರು ಇದಕ್ಕೆ ವಿಜಯ ಮಂಜುನಾಥ ಶೆಟ್ಟಿ ಅವರು 5 ಲಕ್ಷ ರು ನೀಡಿ ವೇದಿಕೆಯ ಉದ್ಘಾಟನೆ ಕೂಡ ನೆರವೇರುತ್ತೆ. ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರ ಉದ್ಘಾಟನೆ, KK ಶೆಟ್ಟಿ ಅವರ ನೇತೃತ್ವದಲ್ಲಿ 5 ಲಕ್ಷ ವೆಚ್ಚದಲ್ಲಿ ರಂಗಮಂದಿರ ಕೂಡ ಉದ್ಘಾಟನೆಗೊಳ್ಳಲಿದೆ. ಒಟ್ಟು ಸಾಂಸ್ಕೃತಿಕ ಭವನ 60 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡು ಇದೀಗ ಲೋಕಾರ್ಪಣೆಗೊಂಡಿದೆ. ಮಾನ್ಯ ಶಾಸಕರನ್ನ ಒಳಗೊಂಡ ಎಲ್ಲ ಅತಿಥಿ ಬಂಧುಗಳು ವೇದಿಕೆ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭಿಸುತ್ತಿದ್ದೇವೆ.
ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆತೇವು ಮರೆವ ತೆರೆದೇವು ಮನವ ಎಳೆದೇವು ಒಲವ ಹಿಡಿ ನೆನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಆನಾ ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ ಕುವೆಂಪು ಕಾರಂತರು ಅಭಯ ಹಸ್ತವ ಇರಿಸಲಿ ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಉಸಿರಾಡೋ ಕಾಡಿವಳು Umburlakcha, 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 umburlakcha. ಅವ್ವ ಕಣ್ಣು ನಮ್ ಜೀವ ಕಣ್ಣು ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು
ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ ಹಾಡು, ಚಿರಕಾಲ ಇರಲಿ ನೆನಪು. ಹೇ ನಮಸ್ತೆ ಕರುನಾಡಿಗೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದು ಮುದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ಕಂದ. ಮುದು ಮುದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ಕಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.
ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆತೋರಣಗಳೇ, ಬೀಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುಣ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ.
ಅಭಿನಂದನೆಗಳು ಕೈಕಾರ ಶಾಲೆಯ ಮಕ್ಕಳಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಸಂಭ್ರಮ ಉದ್ಘಾಟನಾ ಸಮಾರಂಭ. ವೇದಿಕೆಯನ್ನ ಉದ್ಘಾಟನಾ ಸಮಾರಂಭಕ್ಕೆ ಸಜ್ಜುಗೊಳಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ದೀಪ ಪ್ರಜ್ವಲನೆ, ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಈ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಸಾಂಸ್ಕೃತಿಕ ಭವನದ ಉದ್ಘಾಟನೆ ಶ್ರೀಯುತ ಮನೋಜ್ ಕುಮಾರ್, ಹಿರಿಯ ಪ್ರಬಂಧಕರು, MRPL ಮಂಗಳೂರು. ಸ್ಮರಣ ಸಂಚಿಕೆಯ ಬಿಡುಗಡೆ ಶ್ರೀಯುತ ಹೇಮನಾಥ ಶೆಟ್ಟಿ ಕಾವು, ಮಾನ್ಯ ಸಂಚಾಲಕರು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಈ ಕಾರ್ಯಕ್ರಮದಲ್ಲಿ ಪನ್ನಡಕ ಮಂಜುನಾಥ ಶೆಟ್ಟಿ ವೇದಿಕೆ ಉದ್ಘಾಟನೆ ಶ್ರೀಮತಿ ವಿಜಯ ಮಂಜುನಾಥ ಶೆಟ್ಟಿ ಕೈಕಾರ. ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರ ಉದ್ಘಾಟನೆ ಶ್ರೀ KK ಶೆಟ್ಟಿ ಅಹಿಲ್ಯಾನಗರ. ಆಡಳಿತ ಮುಕ್ತೇಸರರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪಳ್ಳ. ಮುಖ್ಯ ಅತಿಥಿಗಳು ಶ್ರೀಮತಿ ತ್ರಿವೇಣಿ ಪಲ್ಲತ್ತಾರು, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಒಳಮಗುರು. ಶ್ರೀ ಹೇಮನಾಥ ಶೆಟ್ಟಿ ಕಾವು, ಸಂಚಾಲಕರು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಶ್ರೀ ಅಶ್ರಫ್ ಪುಜಿರೋಡಿ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಒಳಮಗುರು. ಶ್ರೀ ಮನಮೋಹನ್ ರೈ ಚೆಲ್ಲಿಡಕ, ಆಡಳಿತ ನಿರ್ದೇಶಕರು ಬ್ರೈಟ್ ವೇ ಇಂಡಿಯಾ ಲಿಮಿಟೆಡ್. ಶ್ರೀ ಚಿಕ್ಕಪ್ಪ ನಾಯಕ್ ಅರಿಯಡ್ಕ, ಆಡಳಿತ ಮುಕ್ತೇಸರರು ಶ್ರೀ ಕುಕ್ಕುಮಗೇರು ಉಳಾಕ್ಲು ದೇವಸ್ಥಾನ. ಶ್ರೀಯುತ ವಿಷ್ಣು ಪ್ರಸಾದ್ ಸಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು. ಶ್ರೀ AK ರೈ ಸರ್ಜನ್ ಪುತ್ತೂರು, ಹಿರಿಯ ವಿದ್ಯಾರ್ಥಿಗಳು. ಶ್ರೀ AK ಜಯರಾಮ ರೈ, ಕಾರ್ಯಾಧ್ಯಕ್ಷರು KPS ಕೆಯೂರು, ಹಿರಿಯ ವಿದ್ಯಾರ್ಥಿಗಳು. ಶ್ರೀ N ಚಂದ್ರಹಾಸ ಶೆಟ್ಟಿ, ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ ಪುತ್ತೂರು. ಶ್ರೀ ಕಡಮಜಲು ಸುಭಾಷ್ ರೈ, ರಾಷ್ಟ್ರ ಪ್ರಶಸ್ತಿ ಚಿನ್ನದ ಪದಕ ವಿಜೇತ ಪ್ರಗತಿಪರ ಕೃಷಿಕರು. ಶ್ರೀ ಕೃಷ್ಣ ಪ್ರಸಾದ್ ಆಳ್ವ ಉಪ್ಪಳಿಗೆ, ಉದ್ಯಮಿಗಳು. ಶ್ರೀ ಪಂಜಗುಡ್ಡೆ ಈಶ್ವರ ಭಟ್, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಡಾಕ್ಟರ್ ಸುಬ್ರಹ್ಮಣ್ಯ ಬಾಗ್ಲೆ, ಹಿರಿಯ ವಿದ್ಯಾರ್ಥಿ. ಡಾಕ್ಟರ್ ಶಾಂತಾರಾಮ ರೈ, ಪ್ರಾಂಶುಪಾಲರು AJ ಇನ್ಸ್ಟಿಟ್ಯೂಟ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮಂಗಳೂರು, ಹಿರಿಯ ವಿದ್ಯಾರ್ಥಿ. ಶ್ರೀ ರಾಮಣ್ಣ ಪೂಜಾರಿ, ಚೋಮು ಪೂಜಾರ್ತಿ ಕುಟುಂಬಸ್ಥರು, ಸ್ಥಳ ದಾನಿಗಳು. ಶ್ರೀ KB ಶ್ರೀ ನಟ್ಟಾಳ ಬಾಲಕೃಷ್ಣ ರೈ, ನಿವೃತ್ತ ಅಧಿಕಾರಿಗಳು, ಕಂದಾಯ ಇಲಾಖೆ, ಹಿರಿಯ ವಿದ್ಯಾರ್ಥಿಗಳು. ಶ್ರೀ ಸುರೇಂದ್ರ ರೈ ಮುಂಡಾಳಗುತ್ತು, ನಿವೃತ್ತ ಹಿರಿಯ ಪ್ರಬಂಧಕರು, ವಿಜಯ ಬ್ಯಾಂಕ್, ಹಿರಿಯ ವಿದ್ಯಾರ್ಥಿ. ಶ್ರೀ ಆನಂದ ರೈ ಪುಂಡಿಕಾಯಿ, ನಿವೃತ್ತ ಅಧಿಕಾರಿಗಳು, ವಿಜಯ ಬ್ಯಾಂಕ್, ಹಿರಿಯ ವಿದ್ಯಾರ್ಥಿಗಳು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿ ಶ್ರೀ ಶಿವರಾಮ ಶೆಟ್ಟಿ ಶಿವಸದನ ಬಿಲ್ಲಾಜೆ, ಗೌರವಾಧ್ಯಕ್ಷರು ಶತಮಾನೋತ್ಸವ ಸಮಿತಿ. ಶ್ರೀ ಪ್ರಕಾಶ್ ಚಂದ್ರ ರೈ ಕೈಕಾರ, ಅಧ್ಯಕ್ಷರು ಶತಮಾನೋತ್ಸವ ಸಮಿತಿ. ಶ್ರೀ ರಾಮಣ್ಣ ರೈ ಪ್ರಭಾರ ಮುಖ್ಯ ಗುರುಗಳು ಕೈಕಾರ ಶಾಲೆ. ಶ್ರೀ ಶ್ರೀಧರ್ ರೈ H ಕೋಶಾಧಿಕಾರಿಗಳು ಶತಮಾನೋತ್ಸವ ಸಮಿತಿ. ಶ್ರೀ ಸೀತಾರಾಮ ರೈ ಚೆಲ್ಲಿಡ್ಕ ಸಂಚಾಲಕರು ಶತಮಾನೋತ್ಸವ ಸಮಿತಿ. ಶ್ರೀ ಶಾರದಾ S ಶೆಟ್ಟಿ LKG UKG ಬೆಟರ್ಮೆಂಟ್ ಕಮಿಟಿ. ಕುಮಾರಿ ಧನ್ಯಶ್ರೀ ಶಾಲಾ ನಾಯಕಿ. ಶ್ರೀ ಸಂಜಿತ್ ರೈ ತೊಟ್ಲ, ಅಧ್ಯಕ್ಷರು LKG UKG ಬೆಟರ್ಮೆಂಟ್ ಕಮಿಟಿ. ಶ್ರೀಮತಿ ಲೀಲಾವತಿ, ಅಧ್ಯಕ್ಷರು ಶಾಲಾ ಅಭಿವೃದ್ಧಿ ಸಮಿತಿ. ಎಲ್ಲ ಅತಿಥಿ ಬಂಧುಗಳನ್ನ ಸಂಚಾಲಕರಾಗಿರುವಂತಹ ಶ್ರೀಯುತ ಸೀತಾರಾಮ ರೈ ಚೆಲ್ಲಿಯಡ್ಕ, ಪ್ರಕಾಶ್ ಚಂದ್ರ ರೈ, ರಾಮಣ್ಣ ರೈಗಳು, ಶಿವರಾಮ ಶೆಟ್ಟಿ ಶಿವಸದನ ವೇದಿಕೆಗೆ ಕರೆದುಕೊಂಡು ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಪ್ರಯುಕ್ತ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಪ್ರಸ್ತುತಗೊಳ್ಳಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ 1923ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭಗೊಂಡು ಈ ಭಾಗದ ಶೈಕ್ಷಣಿಕ ಆಸಕ್ತರ ಸಂಗಮದಿಂದ ಈ ಸಂಸ್ಥೆ ಆರಂಭಗೊಂಡ ಬಳಿಕ ಇವತ್ತು 100ರ ಶತಮಾನೋತ್ಸವದ ಶತ ಸಂಭ್ರಮವನ್ನ ಆಚರಿಸುತ್ತಿದೆ. ಈ ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭದ ಎಲ್ಲ ಅತಿಥಿ ಬಂಧುಗಳು ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ
ಮಾಡಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳು ಕೂಡ ಅತ್ಯಂತ ಚುಟುಕಾಗಿ ಅತ್ಯಂತ ವೇಗವಾಗಿ ಈ ಸಭಾ ಕಾರ್ಯಕ್ರಮವನ್ನ ಮುಗಿಸುವ ಹೊಣೆ ನಮ್ಮದು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಯಾಚಿಸ್ತಾ ಎಲ್ಲರೂ ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಅಲ್ಲಲ್ಲಿ ನಿಂತಿರುವ ಎಲ್ಲ ಪ್ರೇಕ್ಷಕ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶತಮಾನಕ್ಕೆ ಕಾದಿದ್ದೇವೆ. ಇನ್ನು 1 ಗಂಟೆ ನೀವು ಕಾದ್ರೆ ಖಂಡಿತ ಒಟ್ಟಿಗೆ ಊಟಕ್ಕೆ ತೆರಳುವ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಉದ್ಘಾಟನಾ ಸಮಾರಂಭದ ಎಲ್ಲ ಅತಿಥಿ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶಕ್ತಿ ಮತ್ತು ಚೈತನ್ಯದ ಪ್ರತೀಕ ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕ ಅದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಸ್ವಾಗತಿಸುತ್ತಿದ್ದೇವೆ ಕೈಕಾರ ಶಾಲೆಯ ವಿದ್ಯಾರ್ಥಿಗಳನ್ನ ಪ್ರಾರ್ಥನೆಗಾಗಿ. ಆಲ್ ಆಫ್ ಯು ಅಟೆನ್ಷನ್ ಪ್ಲೀಸ್. ಇದೀಗ ಪ್ರಾರ್ಥನೆ ಕೈಕಾರ ಶಾಲಾ ಮಕ್ಕಳಿಂದ. ಕೃತಜ್ಞತೆಗಳು. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಪ್ರಕಾಶ್ ಚಂದ್ರ ರೈ ಕೈಕಾರ, ಅಧ್ಯಕ್ಷರು ಶತಮಾನೋತ್ಸವ ಸಮಿತಿ. ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ. ಪ್ರಾಸ್ತಾವಿಕ ಮಾತುಗಳೊಂದಿಗೆ ಶ್ರೀ ಸೀತಾರಾಮರೈ ಚೆಲ್ಯಡ್ಕ, ಸಂಚಾಲಕರು ಶತಮಾನೋತ್ಸವ ಸಮಿತಿ. ಅತ್ಯಂತ ಕಾತರದಿಂದ ಎಲ್ಲರೂ ಕಾಯ್ತಿರುವಂತಹ ಒಂದು ಗಳಿಗೆ ನಾವು ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಎಲ್ಲರಲ್ಲಿಯೂ ಕ್ಷಮೆಯನ್ನು ಕೇಳುತ್ತಾ ನಾವು ಈ ಶುಭ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಶತಮಾನೋತ್ಸವ ಸಮಾರಂಭದ ಈ ಒಂದು ಅಮೃತ ಗಳಿಗೆಯಲ್ಲಿ ನಮ್ಮ ಶಾಸಕರಾದಂತಹ ಪುತ್ತೂರಿನ ಒಂದು ಪ್ರಗತಿಯ ಪರ್ವದಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡಂತಹ ತಮಗೆಲ್ಲರಿಗೂ ಆದರ್ಶಪ್ರಾಯವಾಗಿರುವಂತಹ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಸದೃಢವಾದಂಥ ಮನಸ್ಸುಳ್ಳಂತಹ ಸಮೃದ್ಧ ಮನಸ್ಸುಳ್ಳಂತಹ ವ್ಯಕ್ತಿಯಾಗಿ, ಸಮಾಜದಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿರುವಂತಹ ಜನಗಳನ್ನು ಅರಿತಂತಹ ನಾಯಕನಾಗಿ ನಮ್ಮೊಟ್ಟಿಗೆ ಇರುವಂತಹ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮೆಲ್ಲರ ಮೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಶಾಸಕರಿಗೆ ಶ್ರೀಯುತ ಪ್ರಕಾಶ್ ಚಂದ್ರ ರೈ ಕೈಕಾರ, ಅಧ್ಯಕ್ಷರು ಶತಮಾನೋತ್ಸವ ಸಮಿತಿ, ಶಾಲು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಿದ್ದರಾಮರೈ ಸಂಚಾಲಕರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಬಂಧುಗಳೇ, ನಮ್ಮೊಟ್ಟಿಗೆ ಇವತ್ತು ನಮ್ಮೆಲ್ಲರ
ಕಣ್ಮಣಿ ಕೈಕಾರದವರೇ ಆದಂತಹ ಅಹಮದ್ ನಗರದಲ್ಲಿ, ಈಗಿನ ಅಹಿಲ್ಯ ನಗರ, ಇಲ್ಲಿ ಶ್ರೇಷ್ಠ ಉದ್ಯಮಿ ಆಗಿದ್ದುಕೊಂಡು ಮುಂಡಪ್ಪಳ್ಳ ರಾಜರಾಜೇಶ್ವರಿ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣೀಭೂತರಾದಂತಹ ರಾಜರಾಜೇಶ್ವರಿ ದೇವಸ್ಥಾನದ ಮುಕ್ತೇಶ್ವರಾದಂತಹ ಶ್ರೀ ಕೆ ಶೆಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರವಿ ಬಾಳೆಮೂಲೆ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹೂ ನೀಡಲಿಕ್ಕೆ ಯಾರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ, ಆದಷ್ಟು ವೇದಿಕೆಯ ಹತ್ತಿರ ಬಂದು ನಿಂತುಕೊಳ್ಳಬೇಕು ಅನ್ನುವ ಕೋರಿಕೆ. ಬಂಧುಗಳೇ, ನಮಗೆ ಇವತ್ತಿನ ಈ ಸಭಾಭವನ ನಿಮ್ಮ ಕಣ್ಣ ಮುಂದೆ ನಿಂತಿದಂತೆ ಹೇಳಿದರೆ ಅದಕ್ಕೆ ನಮ್ಮ ಶತಮಾನೋತ್ಸವ ಸಮಿತಿಯವರು 2-3 ವರ್ಷಗಳ ಹಿಂದೆ ಒಂದು ನಿರ್ಧಾರವನ್ನು ಮಾಡಿ ಯಾವ ರೀತಿಯಲ್ಲಿ ಹಣ ಜೋಡಣೆ ಮಾಡಬಹುದು, ಸಮಾಜಕ್ಕೆ ಯಾವ ರೀತಿಯಲ್ಲಿ ಅದನ್ನು ಅರ್ಪಿಸಬಹುದು ಅಂತ ಹೇಳುವಂಥ ನಿರ್ಧಾರಕ್ಕೆ ಬಂದಾಗ ನಾವು ನಮ್ಮ ಭಾರತದ ಶ್ರೇಷ್ಠ ಸಂಸ್ಥೆ, ಶ್ರೇಷ್ಠ ತೈಲಾಗಾರ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಆ ಸಂಸ್ಥೆಯನ್ನು ನಾವು ಸಂಪರ್ಕಿಸಿದಾಗ ಅವರು ತಕ್ಷಣ ಸ್ಪಂದಿಸಿ ತಮ್ಮ CSR ನಿಧಿಯಲ್ಲಿ 30 ಲಕ್ಷ ರೂಪಾಯಿಗಳ ಅನುದಾನವನ್ನು ಒದಗಿಸಿಕೊಟ್ಟಂತಹ ಶ್ರೇಷ್ಠ ಸಂಸ್ಥೆ MRPL ಸಂಸ್ಥೆಯ HR ವಿಭಾಗದ ಚೀಫ್ ಜನರಲ್ ಮ್ಯಾನೇಜರ್ ಅಂತ ಶ್ರೀ ಮನೋಜ್ ಕುಮಾರ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಗೌರವಾದರಗಳಿಂದ ನಾವು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ ಸರ್. ಇವರಿಗೆ ಮಂಜುನಾಥ ಬಿಜಿತ್ರೆ ಇವರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಹರೀಶ್ ಮಿನಿಪದವು ಇವರು ವೇದಿಕೆಗೆ ಬಂದು ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬಂಧುಗಳೇ, ನಾವು ಈ ಸಭಾಂಗಣದ ನಿರ್ಮಾಣಕ್ಕೆ ಹೊರಟಾಗ ನಮ್ಮೊಟ್ಟಿಗೆ ಕೈ ಜೋಡಿಸಿದವರು ಶ್ರೀ ಕೆ ಶೆಟ್ಟಿಯವರು ಮತ್ತೆ ನಮ್ಮ ಕೈಕಾರ ಪನಡ್ಕದ ಶ್ರೇಷ್ಠ ವ್ಯಕ್ತಿ, ಸರ್ಕಾರಿ ಇಲಾಖೆಯಲ್ಲಿ ಅದ್ವಿತೀಯ ಹೆಸರನ್ನು ಪಡೆದಂತಹ ನಮ್ಮವರೇ ಆದಂತಹ ಪನಡ್ಕ ದಿವಂಗತ ಮಂಜುನಾಥ ಶೆಟ್ಟಿಯವರ ಪುತ್ರ ಮಣ್ವಿ ಶೆಟ್ಟಿಯವರು. ಮಣ್ವಿ ಶೆಟ್ಟಿಯವರ ತಾಯಿ ಪನಡ್ಕ ಮಂಜುನಾಥ್ ಶೆಟ್ಟಿಯವರ ಧರ್ಮಪತ್ನಿ ವಿಜಯಾಮ್ ಶೆಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ ವೇದಿಕೆಯಲ್ಲಿ. ಅವರಿಗೆ ಪ್ರೀತಿಪೂರ್ವಕವಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೀತಾ ಡಿ ರೈ ಪಿಂಗಾರ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ಒಲಮೊಗರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ, ನಮ್ಮ ಕೈಕಾರ ಶಾಲಾ ಒಂದು ಆವರಣ ಗೋಡೆಗೆ 4 ಲಕ್ಷ ರೂಪಾಯಿಗಳ ಅನುದಾನವನ್ನು ನರೇಗಾ ಯೋಜನೆ ಮುಖಾಂತರ ಒದಗಿಸಿಕೊಟ್ಟು ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿ ಎಲ್ಲ ಸದಸ್ಯರೊಂದಿಗೆ ಅರಿತು ಬೆರೆತು ನಮ್ಮ ಕೈಕಾರ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಒಲಮೊಗರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ತ್ರಿವೇಣಿ ಪಲ್ಲತ್ತಾರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಲತಿ ರೈ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು, ನಮ್ಮೊಟ್ಟಿಗೆ ಎಲ್ಲ ಕಾರ್ಯದಲ್ಲಿ ಕೈ ಜೋಡಿಸುವವರು ಅಶ್ರಫ್ ಪುಜಿರೋಡಿ ಅವರು, ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಸಂತೋಷ್ ಶ್ರೀಗಳು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ರೈಟ್ ವೇ ಇಂಡಿಯಾ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಹ ನಮ್ಮೆಲ್ಲ ಆತ್ಮೀಯರು, ಸಕಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ಮನಮೋಹನ್ ರೈ ಚೆಲ್ಯಡ್ಕ ಇವರು, ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ರಮೇಶ್ ಬಳ್ಳ ಇವರು ಹೂ ನೀಡಿ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ನಮ್ಮ ಕೈಕಾರ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ಪುತ್ತೂರು ಒಂದು ವಿಭಾಗದಲ್ಲಿ, ಅದೇ ದಕ್ಷಿಣ ಕನ್ನಡ ಹಾಗೂ ಇದರೆಲ್ಲ ಕಡೆಗಳಲ್ಲಿ ಹೆಸರುವಾದ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಎ ಕೆ ರೈ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಂತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಮಂಜುನಾಥ ಬಿಜತ್ರೆ ಇವರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ಪ್ರಸ್ತುತ KPS ಕೆಯೂರು ಇದರ ಕಾರ್ಯಾಧ್ಯಕ್ಷರಾಗಿರುವಂತಹ AK ಜಯರಾಮ್ ರೈ ಅವರು, ಅವರಿಗೂ ಪ್ರೀತಿಪೂರ್ವಕವಂತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಸಂದೀಪ್ ರೈ ಚಿಲ್ಮೆತ್ತಾರು ಇವರು ಹೂ ಮತ್ತು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ರಾಷ್ಟ್ರ ಪ್ರಶಸ್ತಿ ಚಿನ್ನದ ಪದಕ ವಿಜೇತ ಕೃಷಿಕರು, ನಮ್ಮೆಲ್ಲರ ಆದರ್ಶಪ್ರಾಯರು, ಗೌರವಾನ್ವಿತರು ಆದಂತಹ ಶ್ರೀ ಕಡಮಜಲು ಸುಭಾಷ್ ರೈಗಳು, ಅವರಿಗೂ ಪ್ರೀತಿಪೂರ್ವಕವಂತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ನವೀನ್ ರೈ ಪನ್ನಡ್ಕ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ.
ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ಉದ್ಯಮಿಗಳಾಗಿದ್ದುಕೊಂಡು ನಮ್ಮೆಲ್ಲರಿಗೆ ಎಲ್ಲ ಕಾರ್ಯಗಳಲ್ಲಿ ಸಹಕರಿಸುವಂತಹ ಕೃಷ್ಣ ಪ್ರಸಾದ್ ಆಳೋಪ್ಪಳಿಗೆ ಇವರು ಅವರನ್ನು ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಪ್ರಜ್ವಲ್ ರೈ ತೊಟ್ಲ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ನಮ್ಮ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ಈ ಶಾಲಾ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ಪ್ರಸ್ತುತ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇದರ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಶಾಂತರಾಮ್ ರೈ ಅವರು ಅವರಿಗೂ ಕೂಡ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಅರುಣ್ ಕುಮಾರ್ ಶೆಟ್ಟಿ ನಡುಕುಮೇರು ಇವರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ನಮ್ಮ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಇರುವವರು ರಾಮಣ್ಣ ಪೂಜಾರಿ, ಚೋಮು ಪೂಜಾರ್ತಿ ಕುಟುಂಬಸ್ಥರು, ಈ ಶಾಲೆಯ ಸ್ಥಳದಾನಿಗಳು. ಅವರು ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ. ಶ್ರೀ ರಾಮಣ್ಣ ಪೂಜಾರಿ ಅವರಿಗೂ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಶಶಿಕಾಂತ್ ಎರ್ಮಿಟ್ಟಿ ಇವರು. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ನಿವೃತ್ತ ಅಧಿಕಾರಿಗಳು, ಕಂದಾಯ ಇಲಾಖೆ ಶ್ರೀ ನೆಟ್ಟಾಲ ಬಾಲಕೃಷ್ಣ ರೈಗಳು. ಅವರಿಗೂ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಹರೀಶ್ ರೈ ಮೂಲೆ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ನಿವೃತ್ತ ಹಿರಿಯ ಪ್ರಬಂಧಕರ ವಿಜಯ ಬ್ಯಾಂಕ್ ಇದರ ನಿವೃತ್ತ ಹಿರಿಯ ಪ್ರಬಂಧಕರಾದ ಸುರೇಂದ್ರ ರೈ ಮುಂಡಾಲಗುತ್ತು. ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಚಂದ್ರಹಾಸ್ ರೈ ಪನ್ನಡಕ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ನಿವೃತ್ತ ವಿಜಯ ಬ್ಯಾಂಕಿನ ಅಧಿಕಾರಿಯಾದ ಆನಂದರೈ ಪುಂಡಿಕಾಯಿ ಇವರು. ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಸಂತೋಷ್ ರೈ ತೊಟ್ಲ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷ ಅಂತ ಶಿವರಾಮ್ ರೈ ಕೈಕಾರ ಇವರಿದ್ದಾರೆ. ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಗುರುಗಳಂತ ಶ್ರೀ ರಾಮಣ್ಣ ರೈಗಳಿದ್ದಾರೆ. ಅದೇ ರೀತಿ ನಮ್ಮ ಶತಮಾನ ಸಮಿತಿಯ ಕೋಶಾಧಿಕಾರಿಯಂತಹ ಶ್ರೀ ಶ್ರೀಧರ್ ರೈ ಹೊಸಮಣಿ ಇವರಿದ್ದವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಗುಮ್ಮಟ ಗದ್ದೆಯ ದಿನೇಶ್ ಮರಡಿತ್ತಾಯರು ಇದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಹಿರಿಯ ಗಣ್ಯರಿಗೂ, ಶಾಲಾ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ಪತ್ರಕರ್ತ ಬಂಧುಗಳಿಗೂ, ವಿದ್ಯಾಭಿಮಾನಿಗಳಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ಸ್ವಾಗತದ ನಂತರ ಒಂದೆರಡು ಪ್ರಾಸ್ತಾವಿಕ ಮಾತನಾಡಬೇಕಂತ ನನ್ನ ಇಚ್ಛೆ. ಬಂಧುಗಳೇ, ನಾವು 2022ರಲ್ಲಿ ಒಂದು ಶತಮಾನೋತ್ಸವ ಸಮಿತಿಯನ್ನು ಮಾಡಿ 2022ರಲ್ಲಿ ಯಾಕೆ ಮಾಡಿದ್ದಂತ ಹೇಳಿದರೆ 1923ರಲ್ಲಿ ಈ ಶಾಲೆ ಆರಂಭ ಅಂತ ಒಂದು ದಾಖಲೆ ನಮಗೆ ಸಿಕ್ಕಿತ್ತು. ಆ ದಾಖಲೆ ನಮಗೆ ದೊರೆತದ್ದು 1921ನೇ ಇಸವಿಯಲ್ಲಿ. ನಾವು ಶಾಲೆಯಲ್ಲಿ ಹುಡುಕುವಾಗ, ಮುಖ್ಯ ಗುರುಗಳ ಹತ್ರ ಮಾತನಾಡುವಾಗ 1921ರಲ್ಲಿ ಆ ದಾಖಲೆ ದೊರೆಯಿತು. ಆಗ ಅವತ್ತೇ ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕಂತ ಒಂದು ನಿರ್ಧಾರಕ್ಕೆ ಬಂದೆವು. ಆದರೆ ಸಮಿತಿಯನ್ನು ಮಾಡಲಿಲ್ಲ. ಸಮಿತಿಯನ್ನು ಮಾಡಿದ್ದು 2022ನೇ ಮೇ 11ರಂದು. ಆ ಮೇ 11ರಂದು ಮಾಡಿದ ಸಮಿತಿ ಒಂದು ವರ್ಷದವರೆಗೆ ಏನೂ ಕಾರ್ಯಗಳನ್ನು ಮಾಡಲು ಅಸಾಧ್ಯವಾಯಿತು. ಆದರೆ 2023 ಅದೇ ನವೆಂಬರ್ ತಿಂಗಳಲ್ಲಿ ನಮಗೆ ಒಂದು ಮೂವರು, ಒಂದು ಕಿರಣ್ ರೈ ಪುಂಡಿಕಾಯಿ, ಸಂಜಿತ್ ರೈ ತೊಟ್ಲ ಮತ್ತು ಹರೀಶ್ ರೈ ಮೂಲೆ ಇವರು ನನಗೆ ಒಂದು ಕಾನ್ಫರೆನ್ಸ್ ಕಾಲ್ ಹಾಕಿದರು. ಆ ಕಾನ್ಫರೆನ್ಸ್ ಕಾಲಲ್ಲಿ ಏನು ಹೇಳಿದ್ರು ಅಂತ ಹೇಳಿದರೆ, ಸಮಿತಿಯಾಗಿ 1 ವರ್ಷ ಆಯಿತು. ಈ ಸಮಿತಿಯಾಗಿ 1 ವರ್ಷ ಆದ ನಂತರ ನಾವು ಏನು ಮಾಡೋದು? 1 ವರ್ಷದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಒಂದೇ ಮಾತು ಹೇಳಿದೆ, ನೀವು ಮೂವರು, ನಾವು 4 ಜನ ಒಟ್ಟಿಗೆ ನಿಲ್ಲುವಂಥ ಸಾಮರ್ಥ್ಯ ನಿಮಗೆ ಉಂಟು ಅಂತ ಕೇಳಿದೆ ನಾನು. ಆಗ ಅದಕ್ಕೆ ನಾವು ನಿಲ್ತೇವೆ ಅಂತ ಹೇಳಿದರು. ಇವತ್ತಿನವರೆಗೆ ಅವರು ನಿಂತಿದ್ದಾರೆ. ಅದಕ್ಕೆ ಅವರಿಗೆ ದೊಡ್ಡದಂಥ ಒಂದು ಸೆಲ್ಯೂಟನ್ನು ನಾವು ಹಂಚಲೇಬೇಕು. ಆ ಮೂವರು ತದನಂತರ ನಾವು ಒಂದೇ ವಾರದಲ್ಲಿ ಶಾರದಾ ಶೆಟ್ಟಿಯವರ ಮನೆಯಲ್ಲಿ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಮತ್ತು ನಮ್ಮ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ರೈಗಳನ್ನು ಕೂಡಿಸಿಕೊಂಡು ಅಲ್ಲಿ ಒಂದು ಸಭೆಯನ್ನು ಮಾಡಿದೆವು. ಆ ಸಭೆಯನ್ನು ಮಾಡುವಾಗ ಚಂದ್ರಾಸ ರೈಗಳೊಟ್ಟಿಗೆ ಮತ್ತೆ ನಾವು ಒಂದು ವಿವರಣೆಯನ್ನು ಕೊಟ್ಟು ಅವರನ್ನೆಲ್ಲ ಒಟ್ಟುಗೂಡಿಸಿ ನಾವು ಏನಾದರೂ ಒಂದು ಕಾಣುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದ್ರೆ ಹಣ ಖರ್ಚು ಮಾಡಿ ಶತಮಾನವನ್ನು ಆಚರಣೆ ಮಾಡೋದಕ್ಕೆ ಅರ್ಥ ಇಲ್ಲ ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ಬಂದು ನಾವು ತದನಂತರ ನಾವು ನಮ್ಮ ಪ್ರತಿಷ್ಠಿತ ಸಂಸ್ಥೆಯಾದಂಥ MRPLಗೆ ನಾವು ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದೇವೆ. ಆ ರಿಕ್ವೆಸ್ಟಿಗೆ ತಕ್ಷಣ ಸ್ಪಂದಿಸಿದಂತಹ ನಮ್ಮ MRPL ಸಂಸ್ಥೆ ತಕ್ಷಣ ನಮಗೆ 30 ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆಗೊಳಿಸಿದೆ. ಆ ಅನುದಾನ ಬಿಡುಗಡೆಗೆ ಕಾರಣೀಭೂತರಾದವರು ನಮ್ಮ ಪ್ರಸ್ತುತ ಶಾಸಕರಂತಹ ಮಾನ್ಯ ಅಶೋಕ್ ಕುಮಾರ್ ರೈಗಳು, ಅದೇ ರೀತಿ ಆಗಿನ ಸಂಸದರಾಗಿದ್ದಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು. ಇವರ ಇಬ್ಬರ ಒಂದು ಶಿಫಾರಸಿನ ಮೇರೆಗೆ ನಮಗೆ 30 ಲಕ್ಷ ರೂಪಾಯಿಗಳ ಅನುದಾನ ಈಗ ನಿಮ್ಮ ಮುಂದೆ ಕಾಣುತ್ತಿರುವಂತಹ ಒಂದು ಕಟ್ಟಡಕ್ಕೆ ಬಂದಿದೆ. ಹಾಗಾಗಿ ಆ ಕೆಲಸವನ್ನು ನಾವು ಅಶೋಕ್ ಕುಮಾರ್ ರೈಗಳ ಮುಖಾಂತರ ಒಂದು ಗುದ್ದಲಿ ಪೂಜೆಯನ್ನು ನಡೆಸಿ ನಾವು ಆರಂಭಿಸಿದೆವು. ಅದನ್ನು 2024 ನವೆಂಬರ್ 5ಕ್ಕೆ ಆರಂಭಿಸಿದೆವು. ಆರಂಭಿಸಿದಂತಹ ಆ ಒಂದು ಕಟ್ಟಡ ಇವತ್ತು ನಿಮ್ಮ ಮುಂದೆ ನಿಂತಿದೆ. ತದನಂತರ ಆ ಕಟ್ಟಡ ಏನು ಇನ್ನು ಮುಂದೆ ವಿಸ್ತರಣೆ ಆಗಬೇಕಂತ ಹೇಳುವಂಥ ವಿಷಯಕ್ಕೆ ನಾವು ಬಂದಾಗ
ಆಗಿನ PDO ಆಗಿದ್ದಂಥ ಅವಿನಾಶರಲ್ಲಿ ನಾವು ಡಿಸ್ಕಸ್ ಮಾಡಿದೆವು. ಇಲ್ಲಿ ಒಂದು ಹಳೆ ಸ್ಟೇಜ್ ಇತ್ತು, ಆ ಹಳೆ ಸ್ಟೇಜನ್ನು ಕಾನೂನು ಪ್ರಕಾರ ತೆಗೆದು ಆ ಕಾನೂನು ಪ್ರಕಾರ ತೆಗೆಸಿ ಮತ್ತೆ ಅದನ್ನು ಹೊಸ ಸ್ಟೇಜ್ ಆಗಿ ಅದಕ್ಕೆ ಮುಂದುವರಿಕೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದಾಗ ಆ ನಿರ್ಧಾರಕ್ಕೆ ನಮಗೆ ಕೈ ಜೋಡಿಸಿದವರು ನಮ್ಮ ಮನ್ವಿತ್ ಶೆಟ್ಟಿಯವರು. ಮನ್ವಿತ್ ಶೆಟ್ಟಿ ಕೈಕಾರ ಇವರು, ನಮ್ಮ ಪನ್ನಡಕ ಮಂಜುನಾಥ ಶೆಟ್ಟಿ ಅವರ ಸುಪುತ್ರ ಮನ್ವಿತ್ ಶೆಟ್ಟಿ ಅವರು ಅದಕ್ಕೆ 5 ಲಕ್ಷ ರೂಪಾಯಿಗಳ ಘೋಷಣೆಯನ್ನು ಮಾಡಿದರು. ಆ 5 ಲಕ್ಷದ ಘೋಷಣೆಯ ಮುಖಾಂತರ ಇವತ್ತು ಆ ವೇದಿಕೆಗೆ ಅವರ ತಂದೆ ದಿವಂಗತ ಮಂಜುನಾಥ ಶೆಟ್ಟಿ ಅವರ ಹೆಸರನ್ನೇ ಇಡಲಾಗಿದೆ. ತದನಂತರ ಅದೇ ಸಮಯದಲ್ಲಿ ನಾವು ನಮ್ಮ ಕೈಕಾರದವರೇ ಆದಂತಹ ಅಹಿಲ್ಯಾನಗರದ ಶ್ರೇಷ್ಠ ಉದ್ಯಮಿಯಾದಂಥ KK ಶೆಟ್ಟಿಯವರನ್ನು ನಾವು ಸಂಪರ್ಕಿಸಿದಾಗ ಅವರು ಇಲ್ಲಿ ಬಂದು ಆ ಜಾಗಕ್ಕೆ ನೋಡಿದಾಗ ಅವರು 5 ಲಕ್ಷ ರೂಪಾಯಿಗಳ ಘೋಷಣೆಯನ್ನು ಮಾಡಿದರು. ಅದೇ 5 ಲಕ್ಷ ರೂಪಾಯಿಗಳ ಘೋಷಣೆಯಲ್ಲಿ ಅವರ ತಂದೆ ತಾಯಿಯವರ ಹೆಸರು ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರ ಅಂತ ಹೇಳುವಂಥ ಹೆಸರನ್ನು ನಾವು ಇಟ್ಟು ಈಗ ಇವತ್ತು ನಿಮ್ಮ ಮುಂದೆ ಕಾಣ್ತಾ ಇದೆ. ಈ 2 ಶ್ರೇಷ್ಠ ದಾನಿಗಳು ನಮಗೆ ಸಿಕ್ಕಿದ ಕಾರಣ, MRPL ಸಂಸ್ಥೆಯೊಟ್ಟಿಗೆ ಇವರಿಬ್ಬರು ಕೈಗೂಡಿದ ಕಾರಣ, ಮತ್ತು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ನಾವು ಮೊನ್ನೆ ಮನೆ ಭೇಟಿ ಮಾಡಿದಾಗ ಸಾಧಾರಣ 280 ಮನೆಗಳನ್ನು ಈ ಕ್ಷೇತ್ರದಲ್ಲಿ ನಾವು ಕೈಕಾರದಲ್ಲಿ ನಾವು ಮನೆ ಭೇಟಿ ಮಾಡಿದ್ದೇವೆ. ಅದು ಅಲ್ಲದೆ ಹೊರಗಿನ ವ್ಯಾಪ್ತಿಯಲ್ಲಿ ಸಾಧಾರಣ 100ರಿಂದ 150 ಮನೆಗಳನ್ನು ಭೇಟಿ ಮಾಡಿದ್ದೇವೆ. ಎಲ್ಲರೂ ಪೂರಕವಾಗಿ ಸ್ಪಂದಿಸಿ ನಮಗೆ ಬೇಕಾದಂಥ ಕಟ್ಟಡ ಒಂದು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿಮ್ಮ ಮುಂದೆ ಬೆಳೆದು ನಿಂತಿದೆ. ತದನಂತರ ನಮಗೆ ಬೇಕಾದಂಥ ಕೆಲವು ವ್ಯವಸ್ಥೆಗಳಿಗೆ ನಾವು ಶಾಸಕರಿಗೆ ಮನವಿಯನ್ನು ಕೊಟ್ಟೆವು. ಶಾಸಕರಿಗೆ ಮನವಿಯನ್ನು ಕೊಟ್ಟಾಗ ಅವರು ಕ್ರೀಡಾಂಗಣ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿಗಳ ಘೋಷಣೆಯನ್ನು ಮಾಡಿದರು. ಆ ಕ್ರೀಡಾಂಗಣ ಅಭಿವೃದ್ಧಿ ಅವತ್ತೇ ನಾವು ಆರಂಭಿಸಿ ಈಗ ಅದರ ಕೆಲಸ ಮುಂದುವರಿತಾ ಉಂಟು. ಈ ಶಾಲೆಯ ಹಿಂಭಾಗದಲ್ಲಿ 2 ಎಕರೆ ಜಾಗದಲ್ಲಿ ಅಂದಾಜು 200 ಮೀಟರ್ನ ಒಂದು ಟ್ರ್ಯಾಕಿನ ಒಂದು ಕ್ರೀಡಾಂಗಣ ಅಭಿವೃದ್ಧಿ ಆಗ್ತಾ ಉಂಟು. ತದನಂತರ ನಾವು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಕಿಶೋರ್ ಬೊಟ್ಯಾಡಿ ಅವರಲ್ಲಿ ಸಂಪರ್ಕಿಸಿದಾಗ ಅವರೂ ಕೂಡ 5 ಲಕ್ಷ ರೂಪಾಯಿಗಳ ಘೋಷಣೆಯನ್ನು ಮಾಡಿದರು. ಒಟ್ಟು 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇದು ಕ್ರೀಡಾಂಗಣ ಅಭಿವೃದ್ಧಿ ಆಗ್ತಾ ಉಂಟು. ಇದು ಮುಂದೆ ನಮಗೆ ಈ ಶಾಲೆಯ ಮಕ್ಕಳಿಗೆ ಮುಂದೆ ಕ್ರೀಡೆಗೆ ಹಾಗೂ ನಮ್ಮ ಎಲ್ಲ ಊರಿನವರಿಗೆ ಬೇಕಾದಂಥ ಕ್ರೀಡಾಭಿವೃದ್ಧಿಯನ್ನು ಮಾಡಲು ಇದು ಸಹಕಾರಿಯಾಗ್ತದೆ ಎಂಬ ಹೇಳುವಂಥ ಮಾತಿನೊಂದಿಗೆ ಇನ್ನು ನಮಗೆ ಪ್ರಸ್ತುತ ಪ್ರತಿಯೊಬ್ಬರು 5,000, 10,000, 15,000, 50,000, 20,000 ಶ್ರೇಷ್ಠ ದಾನಿಗಳು ನೀವು ಇದಕ್ಕೆ ಸಹಾಯವನ್ನು ಮಾಡಿದ್ದೀರಾ. ನೀವು ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನಿಮಗೆ ರಿಟರ್ನ್ಸ್ ಇದೆ ಬಂದೇ ಬರ್ತದೆ. ನಿಜವಾಗಿಯೂ ಇಲ್ಲಿ ಈ ಒಂದು ಕಟ್ಟಡ ನಿಮ್ಮ ಮುಂದೆ ನಿಂತಿದೆ. ಇದು ನಿಜವಾಗಿಯೂ ಮುಂದಕ್ಕೆ ಒಂದು ಬೆಳಗುವಂಥ ಎಲ್ಲ ವ್ಯವಸ್ಥೆಗಳಾಗ್ತವೆ. ಇದರಲ್ಲಿ ಏನೂ ವ್ಯತ್ಯಾಸಗಳು ಆಗಲ್ಲ ಹೇಳುವಂಥ ಭರವಸೆಯೊಂದಿಗೆ ಶತಮಾನೋತ್ಸವ ಸಮಿತಿಯ ಎಲ್ಲ ಸದಸ್ಯರ ಅಧ್ಯಕ್ಷರು ಮತ್ತು ಸದಸ್ಯರ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಪ್ರಾಸ್ತಾವಿಕ ಮತ್ತು ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಕೃತಜ್ಞತೆಗಳು ಶ್ರೀಯುತ ಸಿದ್ದರಾಮರೈ ಚೆಲ್ಲಿಯಡ್ಕ ಸಂಚಾಲಕರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ದೀಪ ಪ್ರಜ್ವಲನೆಯ ಕಡೆಗೆ ಸಾಕ್ತಾ ಇದ್ದಾವೆ. ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ, ಹರುಷದ ಹೊನಲಿರಲಿ ಎನ್ನುವ ಸದಾಶಯದೊಂದಿಗೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ಸದಾಶಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇಲ್ಲಿನ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೂಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಂದ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇಲ್ಲಿನ ಶಾಲಾ ಶತಮಾನೋತ್ಸವ ಸಮಾರಂಭದ ಉದ್ಘಾಟನಾ ಸಮಾರಂಭ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಂದ. ನಾವು ಶತದೀವಿಗೆಯ ಬೆಳಗೋಣ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಶತಮಾನೋತ್ಸವದ ಉದ್ಘಾಟನೆಯನ್ನ ಕಲಶದಲ್ಲಿ ತೆಂಗಿನಕಾಯಿಯ ಗರಿಯನ್ನ ಅರಳಿಸುವ ಮೂಲಕ ಶತಮಾನೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇಲ್ಲಿನ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಕಲಶದಲ್ಲಿ ತೆಂಗಿನ ಗರಿಯನ್ನ ಅರಳಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿಕೊಳ್ಳುತ್ತಿದ್ದಾರೆ. ಅರಳಿತು ಕೈಕಾರ ಶಾಲೆಯು ಅರಳಿತು. ಕೃತಜ್ಞತೆಗಳು ಎಲ್ಲ ಅತಿಥಿ ಬಂಧುಗಳು. ಮತ್ತೆ ಮುಂದುವರಿದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶಾಲಾ ಶತಮಾನೋತ್ಸವದ ಸಭೆ ನೆನಪಿಗಾಗಿ ಸ್ಮರಣೀಯವಾಗಿರುವ ಸ್ಮರಣ ಸಂಚಿಕೆ ಬಿಡುಗಡೆಯನ್ನ ಶ್ರೀಯುತ ಕಡಮಜಲು ಸುಭಾಶ್ರೈಗಳು ಹಿರಿಯ ಸಾಹಿತಿಗಳು ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಸ್ವತಃ ಸಾಹಿತಿಯಾಗಿರುವವರು ಸನ್ಮಾನ್ಯ ಕಡಮಜಲು ಸುಭಾಶ್ರೈಗಳು
ಕೃಷಿಯಲ್ಲಿ ರಾಷ್ಟ್ರ ಮಟ್ಟದ ಚಿನ್ನದ ಪದಕವನ್ನ ಕೂಡ ಪಡೆದುಕೊಂಡವರು ಸ್ಮರಣ ಸಂಚಿಕೆಯನ್ನ ವೇದಿಕೆಗೆ ತರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತ ನೆನಪು ಇದು ಸ್ಮರಣ ಸಂಚಿಕೆಯ ರೂಪದಲ್ಲಿ ಲೋಕಾರ್ಪಣೆಗೊಂಡು ಮುಂದಕ್ಕೆ ಪ್ರತಿ ಮನೆಗೆ ತರುವವರಿದ್ದೇವೆ. ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಸ್ಮರಣ ಸಂಚಿಕೆ ಬಿಡುಗಡೆ. ಪ್ರೇಕ್ಷಕರೇ, ನಿಮ್ಮ ದೊಡ್ಡ ಕೆಂಚಪಾಳಿಯ ಅಧಿಕೃತ ಮುದ್ದೆ ಬಿದ್ರೆ ಶತಮಾನೋತ್ಸವದ ಶತ ಸಂಭ್ರಮದ ಶತ ನೆನಪಿನ ಸ್ಮರಣ ಸಂಚಿಕೆ ಇದೀಗ ಲೋಕಾರ್ಪಣೆಗೊಳ್ಳುತ್ತಿದೆ. ಎಲ್ಲ ಅತಿಥಿ ಬಂಧುಗಳು ಮುಂಭಾಗಕ್ಕೆ ಶತಮಾನದ ಸ್ಮರಣ ಸಂಚಿಕೆಯನ್ನ ತೋರಿಸುವ ಮೂಲಕ ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಿ ಇದನ್ನ ಅಧಿಕೃತವಾಗಿ ಬಿಡುಗಡೆಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಾವು ಶತದೀವಿಗೆಯ ಬೆಳಗೋಣ, ಕೈಕಾರ ಶಾಲೆಯ ಕೃತಜ್ಞತೆಗಳು. ಎಲ್ಲ ಅತಿಥಿ ಬಂಧುಗಳು ಅಲ್ಲೇ ನಿಂತು ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶತಮಾನೋತ್ಸವದ ಸವಿ ನೆನಪು ಅದು ಶಾಶ್ವತವಾಗಿರಬೇಕು ಅನ್ನುವ ಕನಸು ಸಂಚಾಲಕರಾಗಿರುವಂತ ಸೀತಾರಾಮ ರೈ ಚೆಲ್ಲಿಡ್ಕ ಇವರದು. ಅವರ ಆಲೋಚನೆಯಂತೆ ಶತಮಾನೋತ್ಸವದ ಸಾಂಸ್ಕೃತಿಕ ಭವನ 50 ಲಕ್ಷ ವೆಚ್ಚದಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಈ ಶತಮಾನೋತ್ಸವದ ಸಾಂಸ್ಕೃತಿಕ ಭವನವನ್ನ ಉದ್ಘಾಟನೆ ಮಾಡಬೇಕು ಅನ್ನುವ ವಿನಂತಿಯನ್ನ ಶ್ರೀ ಮನೋಜ್ ಕುಮಾರ್ ಹಿರಿಯ ಪ್ರಬಂಧಕರು MRPL ಮಂಗಳೂರು ಇವರು ರಿಮೋಟ್ ಒತ್ತುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ, MRPL ಮಂಗಳೂರು ಇವತ್ತು 30 ಲಕ್ಷ ರು ವೆಚ್ಚದಿಂದ ಈ ಒಂದು ಕಟ್ಟಡವನ್ನ ನಮಗೆ ನೀಡಿ ದಾನಿಗಳ ಸಹಕಾರದೊಂದಿಗೆ 50 ಲಕ್ಷದ ಕಟ್ಟಡ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ನಿಮ್ಮ ಕೈಚಪಾಳಿಯೊಂದಿಗೆ ಅಧಿಕೃತ ಮುದ್ರೆ ಶತಮಾನೋತ್ಸವದ ಸಾಂಸ್ಕೃತಿಕ ಭವನದ ಉದ್ಘಾಟನೆ ಈಗ ನೆರವೇರುತ್ತಿದೆ. ಆದರಣೀಯರ ಕಾರ್ಯಕ್ರಮವನ್ನು ಮುಂದುವರಿಸ ಕನ್ನಡಕ ಮಂಜುನಾಥ ಶೆಟ್ಟಿ ವೇದಿಕೆಯ ಉದ್ಘಾಟನೆ ಶ್ರೀಮತಿ ವಿಜಯ ಮಂಜುನಾಥ ಶೆಟ್ಟಿ ಕೈಕಾರ ಇವರಿಂದ. ಆದರಣೀಯರೇ, ಸುಮಾರು 5 ಲಕ್ಷ ವೆಚ್ಚದೊಂದಿಗೆ ಕನ್ನಡಕ ಮಂಜುನಾಥ ಶೆಟ್ಟಿ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಇವರ ಸವಿ ನೆನಪಿನಲ್ಲಿ ಮಂಜುನಾಥ ಶೆಟ್ಟಿ ವೇದಿಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಅದಾದ ನಂತರ ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರದ ಉದ್ಘಾಟನೆ KK ಶೆಟ್ಟಿಯವರು 5 ಲಕ್ಷ ರು ವೆಚ್ಚದೊಂದಿಗೆ ರಂಗಮಂದಿರವನ್ನ ಈ ಸಂಸ್ಥೆಗೆ ನೀಡಿದ್ದಾರೆ. ಅವರ ತಂದೆ ತಾಯಿ ಶ್ರೀ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರದ ಲೋಕಾರ್ಪಣೆಯನ್ನ KK ಶೆಟ್ಟಿ ಇವರು ನೆರವೇರಿಸಬೇಕು ಅನ್ನುವ ವಿನಂತಿ. ಕೈಕಾರ ಶಾಲೆಯ ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರ ಇದೀಗ ಲೋಕಾರ್ಪಣೆಗೊಂಡಿದೆ. ಕೃತಜ್ಞತೆಗಳನ್ನ ಸಮರ್ಪಿಸ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶಾಸಕರು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇನ್ನು ಉಪಸ್ಥಿತರಿರ್ತಾರೆ ಅನ್ನುವ ನಿರೀಕ್ಷೆಯೊಂದಿಗೆ ಮುಂದಕ್ಕೆ ಒಂದು ಆಸನದ ವ್ಯವಸ್ಥೆಯನ್ನ ಮಾಡದೆ ಕುಳಿತಲ್ಲೇ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಶತಮಾನೋತ್ಸವದ ಸಭೆ ನೆನಪಿಗಾಗಿ ಗೌರವಾರ್ಪಣೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಪುತ್ತೂರು ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್, ಪುತ್ತೂರಿನ ಮುಂಡೂರಿನಲ್ಲಿ ತಾಲೂಕು ಕ್ರೀಡಾಂಗಣ, ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಮುನ್ನುಡಿಯನ್ನ ಬರೆದು ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಹೊಸ ರೂಪವನ್ನ ಕೊಡುವ ನಿಟ್ಟಿನಲ್ಲಿ ಸುಮಾರು 50 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಯ ಕಾರ್ಯಕ್ರಮಗಳು, ಹೀಗೆ 34 ಇಲಾಖೆಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಅಭಿವೃದ್ಧಿಯ ಮೂಲಕ ಕೈಕಾರ ಶಾಲೆಗೂ ಕೂಡ 5 ಲಕ್ಷ ರು ಅನುದಾನವನ್ನ ನೀಡುವ ಮೂಲಕ ನಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಇವತ್ತು ಶತಮಾನೋತ್ಸವದ ಸಭೆ ನೆನಪಿನ ಪ್ರಯುಕ್ತ ಈ
ಈ ಕಾರ್ಯಕ್ರಮಕ್ಕೆ ಬಂದು ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ನಮ್ಮ ಗೌರವವನ್ನ ಸ್ವೀಕರಿಸುತ್ತಿದ್ದಾರೆ. ಎಲ್ಲ ಪ್ರೇಕ್ಷಕರೇ ಒಂದು ಚಪ್ಪಾಳೆ ನಮ್ಮ ಹೆಮ್ಮೆಯ ಶಾಸಕರಾಗಿರುವ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ. ಗೌರವವನ್ನ ಸ್ವೀಕರಿಸಿದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಉದ್ಘಾಟನೆ ಮತ್ತು ಅಧ್ಯಕ್ಷೀಯ ಮಾತುಗಳನ್ನ ಒಟ್ಟಿಗೆ ಆಡಿ ಸ್ವಲ್ಪ ಹೊತ್ತು ನಮ್ಮ ಜೊತೆ ಕೂತು ಹಿರಿಯರನ್ನ ಸನ್ಮಾನಿಸಿ ತೆರಳುವವರಿದ್ದಾರೆ. ಮೊದಲಿಗೆ ಉದ್ಘಾಟನಾ ಮಾತುಗಳು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಂದ. ದಕ್ಷಿಣ ಕನ್ನಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವ ಸಮಾರಂಭ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಂಜುನಾಥ ಶೆಟ್ಟಿ ವೇದಿಕೆಯ ಉದ್ಘಾಟನೆ ಮಾಡಿದಂಥ ಶ್ರೀಮತಿ ವಿಜಯ ಮಂಜುನಾಥ್ ಶೆಟ್ಟಿ ಅವರೇ, ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಉದ್ಯಮಿಗಳು, ಆತ್ಮೀಯರು ಆಗಿರುವಂಥ ಕೆ ಶೆಟ್ಟಿಯವರೇ, ಒಲಮಗ್ಗೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷ ಆಗಿರುವಂಥ ಶ್ರೀಮತಿ ಶ್ರೀವೇಣಿ ಪಲ್ಲತ್ತಾರವರೇ, ಪಂಚಾಯತಿನ ಉಪಾಧ್ಯಕ್ಷರಾಗಿರುವಂಥ ಅಶ್ರಫ್ ಅವರೇ, MRPLನ ಚೀಫ್ ಜನರಲ್ ಮ್ಯಾನೇಜರ್ ಆಗಿರುವಂಥ ಮನೋಜ್ ಕುಮಾರ್ ಅವರೇ, ಆತ್ಮೀಯರು ಆಗಿರುವಂಥ ಮನೋಜ್ ರಾಯ್ ಚೆಲ್ಯಡ್ಕ ಅವರೇ, ಹಿರಿಯ ವಿದ್ಯಾರ್ಥಿಯಾಗಿರುವಂಥ ಡಾಕ್ಟರ್ AK ರೈಗಳೇ, ಕೆಯ್ಯೂರು KPS ಶಾಲೆಯ ಕಾರ್ಯಾಧ್ಯಕ್ಷರು ಆತ್ಮೀಯರಾಗಿರುವಂಥ AK ಜಯರಾಮ್ ರೈಗಳೇ, ಹಿರಿಯರು ಆತ್ಮೀಯರು, ರಾಷ್ಟ್ರ ಪ್ರಶಸ್ತಿ ವಿಜೇತರು ಆಗಿರುವಂಥ ಕಡೆಮಜ್ಜಲು ಸುಭಾಷ್ ರೈಗಳೇ, ಡಾಕ್ಟರ್ ಶಾಂತರಾಮ್ ರೈಗಳೇ, KB ಪೂಜಾರಿ ಅವರೇ, ಬಾಲಕೃಷ್ಣ ರೈಗಳೇ, ಸುರೇಂದ್ರ ರೈಗಳೇ, ಆನಂದ ರೈಗಳೇ, ಕೃಷ್ಣ ಪ್ರಸಾದ್ ಆಳ್ವ ಅವರೇ, ಈ ಸಮಿತಿಯ ಗೌರವಾಧ್ಯಕ್ಷರಾದ ಶಿವರಾಮ್ ಶೆಟ್ಟಿ ಅವರೇ, ರಾಮಣ್ಣ ರೈಗಳೇ, ಶ್ರೀಧರ್ ರೈಗಳೇ, ಇಡೀ ಕಾರ್ಯಕ್ರಮದ ಕಾರಣೀಭೂತರಾಗಿರುವ ಆತ್ಮೀಯರಾಗಿರುವಂಥ ಕಾರ್ಯಕ್ರಮದ ಸಂಚಾಲಕರು ಆಗಿರುವಂಥ ಸೀತಾರಾಮ್ ರೈಗಳೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ನನ್ನ ಪ್ರೀತಿಯ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಸರಕಾರಿ ಶಾಲೆಗಳಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಊರಿನ ಜನರನ್ನು ಸೇರಿಸಿಕೊಂಡು, ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು, ಎಲ್ಲ ರಾಜಕೀಯ ಪಕ್ಷದ ನಾಯಕರನ್ನು ಸೇರಿಸಿಕೊಂಡು ನಾನು ನೋಡಿರುವಂಥ ಮಾಡಿರುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಕೈಕಾರದಲ್ಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡುತ್ತೇನೆ. ಎಷ್ಟೋ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ನಮ್ಮ ಸೀತಾರಾಮ್ ರೈಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು, ಬೇರೆಯನ್ನು ಮಾತಾಡಲಿಕ್ಕೆ ನನ್ನ ಹತ್ರ ಇಲ್ಲ. ಯಾವತ್ತು ಇಲ್ಲಿ MRPLನಿಂದ ಬಂದಂಥ ಒಂದು ಅನುದಾನದಲ್ಲಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಶಿಲಾನ್ಯಾಸವನ್ನು ಮಾಡುವ ಸಮಯದಲ್ಲಿ ನನ್ನನ್ನು ಕರೆದಿದ್ದರು. ಅವತ್ತಿನಿಂದ ಇವತ್ತಿನವರೆಗೆ ಅವರು ಮತ್ತು ಅವರ ತಂಡದವರು ಆ ಕಮಿಟೆಡ್ ವರ್ಕ್ ಅಂತ ಹೇಳ್ತಾರೆ. ನಾನು ಅವತ್ತು ಬರುವಾಗ ಹೇಳಿದೆ ಸೀತಾರಾಮ್ ರೈಗಳಿಗೆ ಏತು ಜೋಕುಲು ಎಂಕ್ಲೆಗೆ ಜೋಕುಲು ಮುಖ್ಯ ಅಶೋಕ್ ರೈಕ್ಲೆ ಎಂಕ್ಲ ಕಲ್ತಿನ ಶಾಲೆ ಮುಖ್ಯ. ಈ ವಿದ್ಯಾ ದೇಗುಲು ಹಿಡ್ದು ಏತೇತು ಮಲ್ಲಕ್ಕಲು ಮುಲ್ಪ ಮಲ್ತಾದು ಪೋತೇರು ಮಲ್ಲ ವ್ಯಕ್ತಿಲಾತೇರು ಐಡ್ದಾದು
ಈ ವಿದ್ಯಾ ದೇಗುಲಕ್ಕೆ ಬೆಳಕು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಒಂದು 2 ಸಲ ಬ್ಯಾಂಗ್ಳೂರಿಗೆ ಕೂಡ ಬಂದಿರ್ಬೋದು. ಇವತ್ತು ಮಂತ್ರಿಯವರು ಎಲ್ಲ ಬರಬೇಕಿತ್ತು. ಇವತ್ತು ನಮ್ಮ ಮಧು ಬಂಗಾರಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಏನೋ ಸಾಯಂಕಾಲದ 9:40 ವಿಮಾನ ಕ್ಯಾನ್ಸಲ್ ಆಗಿದೆ. ಇಲ್ಲದಿದ್ದರೆ 2.5 ಗಂಟೆ ವಿಮಾನದಲ್ಲಿ ಇಲ್ಲಿಗೆ ಬಂದು ಸಾಯಂಕಾಲ 10:40 ವಿಮಾನದಲ್ಲಿ ವಾಪಸ್ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳಿದರು. ಆ ವಿಮಾನ ಕ್ಯಾನ್ಸಲ್ ಆದ್ದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಇಲ್ಲದ್ರೆ ಖಂಡಿತ ಅವರು ಈ ಕಾರ್ಯಕ್ರಮಕ್ಕೆ ಬರುವವರು. ಎಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ನಾವೆಲ್ಲ ಬಂದು ಅರ್ಧ ಗಂಟೆ ಕೂತು ಮಾತಾಡಿ ಏನಾದರೂ 2 ಮಾತನ್ನು ಹೇಳಿ ಹೋಗ್ಬೋದು. ಬಹುಶಃ ಅವರ ಆ 1 ವರ್ಷದ ಅವರು ಮಾಡಿರುವಂಥ ಕಷ್ಟ, ಎಲ್ಲರ ಮನೆಗೆ ಹೋಗಿರುವಂಥದ್ದು, ಈಗ ಹಣ ಕೇಳಲಿಕ್ಕೆ ಹೋಗುವಾಗ ಏನು ಸುಲಭ ಆಗ್ತದೆ? ಜನರ ಮುಖ ಇಷ್ಟು ದೊಡ್ಡದಾಗ್ತದೆ, ಬತ್ತಿ ಮಾರಿ ದುಡ್ಡಿಗೆ ಬತ್ತಿ ಅಂತ. ಏನು ಮಾಡೋದು? ಆದರೂ ಅವರನ್ನೆಲ್ಲ ಕೂಡಿಸಿಕೊಂಡು, ಜನರನ್ನು ಕೂಡಿಸಿಕೊಂಡು, ಆ ಬಿಸಿಲು ಅದು ಇದು ಲೆಕ್ಕಿಸದೆ, ಮೊನ್ನೆ ರಾತ್ರಿ ಇಲ್ಲಿ ಬರುವಾಗ ನಾವು 11:30-12 ಗಂಟೆ ಆಗಿತ್ತು. ಫ್ಲೆಕ್ಸ್ ಕಟ್ತಾಯಿದ್ರು ಯುವಕರು ಅವರೆಲ್ಲ ಸೇರಿ ಕಷ್ಟ ಮಾಡಿ ಅದನ್ನು ಆ ಕಾರ್ಯಕ್ರಮವನ್ನು ಮಾಡಿದಾರಲ್ಲ. ಇವತ್ತು ಅವರ ಮುಖದಲ್ಲಿ ನೋಡುವಾಗ ಒಂದು ಕಡೆ 2 ದಿವಸ ನಿದ್ದೆ ಮಾಡದೆ ಹಾಗೆ ಮುಖ ಹಾಗೆ ಕಂದು ಹೋಗಿದೆ. ಇನ್ನೊಂದು ಕಡೆ ಅವರಿಗೆ ಧನ್ಯತಾ ಭಾವ, ನಾನು ಅದನ್ನು ಮಾಡಿದ್ದೇನೆ, ಇದರಲ್ಲಿ ಸಿಗುವುದು ಅಷ್ಟೇ, ಬೇರೆ ಏನು ಸಿಗಲಿಕ್ಕಿಲ್ಲ. ಸಮಾಜ ಸೇವೆ ಮಾಡಿದರೆ ಸಿಗುವುದು ಬೇರೆ ಏನಿಲ್ಲ, ಧನ್ಯತಾ ಭಾವ ಮಾತ್ರ ಸಿಗುವುದು. ದೇವಸ್ಥಾನ ಕೆಲಸ ಮಾಡಿದರೆ, ಒಳ್ಳೆಯ ಕೆಲಸ ಮಾಡಿದರೆ ಧನ್ಯತಾ ಭಾವ ಅದು ಮಾತ್ರ ಸಿಗುವಂಥದ್ದು. ಹಾಗೆ ಜನರ ಸಹಕಾರ, ಉದ್ಯಮಿಗಳು, ನಮ್ಮ ಇವತ್ತು ಕೆ ಶೆಟ್ಟಿ ಇರ್ಬೋದು, ಮಂಜುನಾಥ ಶೆಟ್ಟಿಯವರ ಪರವಾಗಿ ಅವರ ಮಗ ಇಲ್ಲಿ ಇದ್ದಾರೆ, ಕಾಂಟ್ರಾಕ್ಟ್ರು, ಅವನಿಗೆ 10 ಲಕ್ಷ ಕೊಡ್ಬೋದಿತ್ತು, ಒಳ್ಳೆ ಹುಡುಗ ಮಾತ್ರ. ಅವರು ಕೂಡ ಅಲ್ಲಿಂದ ಬಂದು ಇಲ್ಲಿ ದುಡ್ಡು ಕೊಡುವಂಥ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಅವರ ಎಲ್ಲ ಸಹಾಯಾರ್ಥದಿಂದ, ಅವರ ಸಹಾಯಧನದಿಂದ ಬಹುಶಃ ಅವರು ಇಟ್ಟಿರುವಂಥ ಒಂದು ಗೋಲು ಏನಿದೆ ಅದು ಸಾರ್ಥಕ ಆಗಿದೆ. ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಎಲ್ಲ ಜನ ಕೂಡ ನಮ್ಮನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕಿದ್ರೆ ಸಮಾಜದ ಜೊತೆಯಲ್ಲಿ ಬೆಳಿಬೇಕಂತೆ, ಅದರಿಂದ ಮಾತ್ರ ಸಾಧ್ಯ. ನಾನು ಎಷ್ಟೋ ದುಡ್ಡಿದ್ದವರನ್ನೆಲ್ಲ ನೋಡಿದ್ದೇನೆ. ಈಗ ಇವರಿಗೆ 5-5 ಲಕ್ಷ ರೂಪಾಯಿ ಕೊಡಲಿಕ್ಕೆ ಅವರಿಗೆ ಒಂದು ಏನಾದರೂ ಫಸ್ಟ್ ಕ್ಲಾಸ್ ಏನಾದರೂ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಖರ್ಚು ಮಾಡ್ಬೋದಿತ್ತು. ಬಾಂಬೆಯಿಂದ ಅಲ್ಲಿಂದ ಇಲ್ಲಿಗೆ ಬಂದು 5 ಲಕ್ಷ ರೂಪಾಯಿ, ಮಂಗಳೂರಿಂದ ಇಲ್ಲಿ ಬಂದು ಕಾದು ಕೂತು ಈ ಸಭೆಯಲ್ಲಿ ನಿಂತು 5 ಲಕ್ಷ ರೂಪಾಯಿ ಕೊಡಬೇಕಾ? ಎಷ್ಟೆಷ್ಟು ದುಡ್ಡು ಇದ್ದವರಿದ್ದಾರೆ. ಅವ್ರು ಯಾರು ಖರ್ಚು ಮಾಡುವವರಿಗೆ ಬುದ್ಧಿಗುರು ಸ್ವಲ್ಪ ಜನರಿಗೆ ಮಾತ್ರ. ಇಲ್ಲದಿದ್ದರೆ ಏನಾಗ್ತದೆ? ದುಡ್ಡನ್ನು ಕಟ್ಟಿ ಇಟ್ಟರೆ ಏನೂ ಆಗೋದಿಲ್ಲ. ಅವರ ಕುಟುಂಬಕ್ಕೆ ಮಾತ್ರ ಅದನ್ನು ಬಳಸಿದರೆ ಅವನು ಹುಟ್ಟಿದ್ದು ಅವನ ತಂದೆ ತಾಯಿಗೆ ಗೊತ್ತಿರ್ತದೆ, ಅವನು ಸತ್ತದ್ದು ಅವನ ತಂದೆ ತಾಯಿಗೆ ಗೊತ್ತಿರ್ತದೆ, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಬಂದ ಹಾಗೇನೆ ಹೋದ ಅಂತ. ಹಾಗೆ ಅದನ್ನು ಸಮಾಜದ ಜೊತೆಯಲ್ಲಿ ಬಳಸಿದರೆ ಅವರ ಹೆಸರು ಯಾವಾಗಲೂ ಈ ಸಮಾಜದಲ್ಲಿ ಇಡ್ತದೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದುಂಟು, ಬೆಂಚ್ ಮಾರ್ಕ್ ಕೆಲಸಗಳನ್ನು ಮಾಡಬೇಕು. ನಾವು ಶಾಸಕರಾಗಿ ಇಲ್ಲ ರಾಜಕೀಯದಲ್ಲಿ ಇದ್ದವರು ರೀಲ್ ಬಿಡೋದು ಭಾರಿ ಜಾಸ್ತಿ. ಇದು ಸಿಕ್ಕಿದರೆ ಸಾಕು, ಒಂದು ಜಾಸ್ತಿ ಲಾಟ್ ಬಿಡಿಯೇ ಜತ್ತೊಂದು ಪೂಯಿ ಬುಕ್ಕ ಲೆಕ್ಕ ನಿಜ ಆಗಿ ಇಲ್ಲಿವರೆಗೆ ಮಾತ್ರ, ಅಲ್ಲಿವರೆಗೆ ಬಿಟ್ಟು ಮತ್ತೆ ಮರತ್ತೆ ಹೋಗೋದು, ಅಲ್ಲಿಗೆ ಮಾಡ್ತಾ ಹೋಗೋದು. ನಾನು ನಿಮ್ಮ ಥರನೇ ಹಿಂದೆ ಎದುರು ಕೂತ್ಕೊಂಡು ಭಾಷಣ ಕೇಳ್ತಾ ಇದ್ದೆ. ಆಗ ಆಲೋಚನೆ ಮಾಡ್ತಾಯಿದ್ದೆ, ಹೌದು ಕೆಲವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದರು ನಮ್ಮ ಪುತ್ತೂರಿನಲ್ಲಿ. ನನ್ನ ಪಕ್ಷಾತೀತವಾಗಿ ಹೇಳೋದು, ಆ ಪಕ್ಷ ಈ ಪಕ್ಷ ಅಂತಲ್ಲ. ನಾನು ಮೊದಲು ಕಾಂಗ್ರೆಸ್ಸಲ್ಲಿ BJPಯಲ್ಲಿದ್ದೆ, ಈಗ ಕಾಂಗ್ರೆಸ್ಸಿಗೆ ಬಂದಿದ್ದೇನೆ. ನೋಡಿ BJPಯಲ್ಲಿ ತಪ್ಪಳೆ ಹುಟ್ಟದು ನೋಡಿ. ಆಗಲೂ ನನ್ನ ಜೊತೆ, ರಾತ್ರಿ ಇನ್ನೊಬ್ಬರ ಜೊತೆ ನಮ್ಮ ಇವನು ಭಾರಿ ಜೋರು ಚಪ್ಪಲಿ ಹುಟ್ಟಿದ್ದೆ. ನನ್ನ ಭಾರಿ ಆತ್ಮೀಯ, ನನಗೆ ಒಂದು ಓಟ್ ಹಾಕ್ತಾರೆ ನನಗಂತದೆ. ಪನ್ಪಿ ಯಾವಾಗಲೂ ಹೇಳ್ತಾರೆ, ಈರೆಗೊಂಜಿ ಓಟ್ ಮಾಡಿ ಬೀರು, ಈರೆಗೊಂಜಿ ಓಟ್ ಮಾಡಂದೆ ಬುಡುಪೂಜೆ ಅಂತ ಹೇಳ್ತಾರೆ ಯಾವಾಗಲೂ. ಅದು ಏನಿದ್ರು ನಮ್ಮ ಹತ್ರ ಹಂಚಿಕೊಳ್ತಾರೆ. ಅಶೋಕರನ್ನ ಈರೇನೊಂಜಿ ಬುಡ್ದು ಬಾಡಿನ ಇಜ್ಜಿ ಅಂತ ಹೇಳ್ತಾರೆ. ಹಾಗೆ ಪುತ್ತೂರಿನ ಅಭಿವೃದ್ಧಿಗೆ ನಾವು ಹೆಚ್ಚಿನ ಕೆಲಸ, ನಾವು ಭಾಷಣ ಕೇಳುವಾಗ ಕೇಳ್ತಾ ಇದ್ದೆ. ಅವರೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಸಿಗುವಾಗ ಅವರು ಭಾಷಣದಲ್ಲಿ ಹೇಳೋದು, ಈ ಪುತ್ತೂರದ ಚಿತ್ರಣವನ್ನೇ ಬದಲಾಯಿಸ್ತೇನೆ, ಪುತ್ತೂರು ಅಭಿವೃದ್ಧಿ ಆಯಿತು, ಅದನ್ನೆಲ್ಲ ಭಾಷಣದಲ್ಲಿ ಹೇಳ್ತಾಯಿದ್ರು. ನಾನು ಆಲೋಚನೆ ಮಾಡ್ತಾಯಿದ್ದೆ, ಇವರು ಮಂತ್ರಿ ದೊಡ್ಡ ದೊಡ್ಡ ಪದವಿ ಎಲ್ಲ ಸಿಕ್ಕಿದೆಲ್ಲ, ಈ ಸಲ ಒಂಜಿ ಪುತ್ತೂರು ಬದಲಾವಣೆ ಆಗ್ತದೆ ಅಂತ.
ಬದಲಾವಣೆ ಮಣ್ಣು ಇವರು ಜಾತಿ ಇಲ್ಲಿ ಉಳಿದು ಕೊಡಲೇ ಮಾಡುತ್ತೇ ಬಿಟ್ಟದ್ದು, ಏನು ಮಾಡಲಿಲ್ಲ. ಮತ್ತು ಅವರ ಸ್ಥಾನಮಾನ ಹೋಯಿತು. ಅದಕ್ಕೆ ನಾನು ಹೇಳೋದು, ಎಲ್ಲಿವರೆಗೆ ಅಧಿಕಾರ ಇದೆಯಾ ಅಲ್ಲಿವರೆಗೆ ಬಡ್ದು ಅದನ್ನು ಚಲಾಯಿಸಬೇಕು. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವಾಗಲೂ ಹೇಳಿದರು, ಬರಪೂಜೆ ಮೆಡಿಕಲ್ ಕಾಲೇಜ್ ಬರುವುದಿಲ್ಲ, ಅದು ನಮ್ಮ ತಾಲೂಕು ಮಟ್ಟಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ಯಾರ ದೇವರ ಹತ್ರ ಪ್ರಾರ್ಥನೆ, ಮಾಲಿಂಗೇಶ್ವರ ಮಹಿಷಮರ್ದಿನಿ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿ 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 ದೇವರೇ ನಮ್ಮ ಮುಖದ ಚರ್ಮ ಉಳಿಯಿತು ಒಂದು ಮೆಡಿಕಲ್ ಕಾಲೇಜ್ ಬಂದದ್ರಿಂದ. ಎಲ್ಲಾದರೂ ಬರದಿದ್ದರೆ ಇವರು ನನ್ನನ್ನು ಗುದ್ದಿ ಚಟ್ನಿ ಮಾಡಿ ಹಾಕ್ತಾಯಿದ್ದರು. ಈಗ ಹೋಗ್ಬಿಡ್ದು ದಮ್ಮಿಲ್ಲ, ಸುದ್ದಿ ಇಲ್ಲ, ನಾವು ಆರಾಮ ಎದೆ ಕೊಟ್ಟು ಹೋಗಲಿಕ್ಕೆ ಒಳ್ಳೆಯದಾಗ್ತದೆ ನಮಗೆ. ನಾನು ಇದ್ದಲ್ಲಿಗೆ ಕೆಲವರೆಲ್ಲ ಬರುವುದೇ ಇಲ್ಲ, ಬಿಟ್ಟಿದ್ದಾರೆ. ಬೇರೆಲ್ಲ ಕಿರಿಕಿರಿ ವನ್ಪೇರು ಅಂತ ಬರೋದಿಲ್ಲ. ನಮಗೆ ಬೇಕಾದ್ದು ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲ್ ಇಲ್ಲಿ ಎಲ್ಲಿದೆ. ಏನಾದರೂ ಹುಷಾರಿಲ್ಲದ್ರೆ ನಾವು ಡೆಡ್ ಬಾಡಿಯನ್ನೇ ತರೋದು ಇಲ್ಲಿಗೆ. ಇಲ್ಲಿಂದ ಬಡ್ಕೊಡ್ತಾರೆ, ಸಾಯುವ ಟೈಮಲ್ಲಿ ಬಡ್ಕೊಡ್ತಾರೆ ಮಂಗಳೂರಿಗೆ ಶಿಫ್ಟ್ ಮಾಡಿ ಅಂತ. ಅದು ಪರಂಗಿಪೇಟೆಗೆ ಹೋಯ್ತು, ಮತ್ತು ನಾವು ಬರೋದು ಅಂತ ಡೆಡ್ ಬಾಡಿಯನ್ನೇ ತರೋದು. ನನಗೆ ಒಬ್ಬನಿಗೆಲ್ಲ ನಾನು ಮೆಡಿಕಲ್ ಕಾಲೇಜ್ ಕೇಳೋದು. ನಮ್ಮೆಲ್ಲರಿಗೆ ನಮ್ಮ ಶತಮಾನ, ನಮ್ಮ ಇನ್ನು 500 ವರ್ಷ ಹೋದರೂ ನಮ್ಮ ಮಕ್ಕಳಿಂದ ನಾವು ಸತ್ತು ಎಲ್ಲ ಏನೂ ಸಿಗದ ಟೈಮಲ್ಲಿ ಅಲ್ಲಿ ಬರೆಯೋದು ಯಾರು? ಮೆಡಿಕಲ್ ಕಾಲೇಜ್ ತಂದದ್ದು ಪುತ್ತೂರಿಗೆ ಅಶೋಕ್ ರಯ್ಯೆ, ಬೇರೆ ಯಾರು ತರಲಿಕ್ಕೆ ಆಗೋದಿಲ್ಲ. ದಿಸ್ ಈಸ್ ದ ಬೆಂಚ್ ಮಾರ್ಕ್ ಅಂತ ನಾನು ಹೇಳೋದು. ಈ ರೀತಿ ಕೆಲಸ ಇವತ್ತು ಪೋರ್ಟು ಶ್ರೀನಿವಾಸ ಮಲ್ಯ ಸತ್ಯೆಲ್ಲ ಹೋಗಿದ್ದಾರೆ. ನಾವು ಇವತ್ತು ಕೂಡ ಶ್ರೀನಿವಾಸ ಮಲ್ಯ ಅವರ ಹೆಸರು ಹೇಳ್ತಾರೆ. ಬಂದರು ತಂದದ್ದು ಅವರು. ಹಾಗೆ ಬೆಂಚ್ ಮಾರ್ಕ್ ಕೆಲಸಗಳನ್ನು ಆಗಬೇಕು. ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆಯೂ ಕೂಡ ಹಾಗೆ ನಾನು ಮಾತಾಡಿದಾಗ ನನಗೆ ದೋಸ್ತು ಹೇಳ್ಬೋದು, ಇರ್ದಾತ ರಾಜಕೀಯ ಭಾಷಣ ಅಲ್ಪಣ್ಣ ಇಂಚಿನ ಇರ್ನ ಅಂತ. ರಾಜಕೀಯ ಭಾಷಣ ಅಲ್ಲ ನಾನು ಹೇಳೋದು. ನನಗೆ ಮೊದಲು 2 ನಿಮಿಷದಲ್ಲಿ ನಿಲ್ಲಿಸ್ತೇನೆ. ಈಗ ನಾನು ಮಾತಾಡಿದರೆ ನಾವು ಹೋಗ್ತಾ ಇರ್ತದೆ. ನನಗೆ ಮೊದಲು ನಾನು MLA ಆಗದೇ ಇರುವಾಗ ನಾನು ಕನಸು ಕಾಣ್ತಾ ಇದ್ದೆ. ಮಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಇರುವ ಚಿಕ್ಕ ಮನೆಗಳನ್ನು ಎಲ್ಲ ತೆಗಿಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ ಯಾವಾಗಲೂ. ಆಗ ಮತ್ತು ದೇವರೇ ನನಗೆ ಒಂದು ಹೇಗೆ ಮಾಡಿ ನನ್ನನ್ನು ಶಾಸಕರು ಮಾಡಿದ್ದರು. ನಾನು ಶಾಸಕರಾಗಿ 4 ದಿವಸದಲ್ಲಿ ಅದನ್ನೆಲ್ಲ ತೆಗಿಬೇಕು ಅಂತ ಅಲ್ಲಿ ಕಮಿಟಿಯವ್ರ ಹತ್ರ ಹೇಳಿದೆ. ಅವರಿಗೆ ಅಷ್ಟು ಪಾಪ ಅವರು ಕಷ್ಟದಲ್ಲಿ ಇದ್ದರು, ಅವರಿಗೆ ಧೈರ್ಯ ಬಂದಿಲ್ಲ. ಮತ್ತು ನಾವು ಒಂದೊಂದನ್ನೇ ತೆಗಿಲಿಕ್ಕೆ ಶುರು ಮಾಡಿದ್ವಿ. 2 ಜನ ಇದ್ದರು, ಅವರು ತೆಗೆಯೋದಿಲ್ಲ. ಹಾಗೆ ನಾವು ಕೋರ್ಟಲ್ಲಿ ಹೋಗ್ತೇವೆ ಅಂತ. ಒಂದರಲ್ಲಿ ಒಂದು ಮನೆಗೆ ಒಂದು ಮರ ಬಿದ್ದು ಹೋಯಿತು. ನಾವು ಕಡ್ದಾಕಿದಲ್ಲ, ಜನ ಎಲ್ಲ ಹೇಳೋದು ಅವ್ರು ಕಡ್ದಾಕಿದ್ದು ಅಂತ. ನಾವು ಯಾಕೆ ಕಡ್ದಾಕಿದ್ದು? ನಾವು ಕಡ್ದಾಕಲಿಲ್ಲ. ಅದು ಪಕ್ಕದ ಮರ ಒಂದು ಬಿದ್ದು ಹೋಯಿತು. ಇನ್ನೊಬ್ಬರಲ್ಲಿ ಖಾಲಿ ಇತ್ತು, ಆದರೆ ರಾತ್ರಿ ನಮ್ಮ ಇಂಥ ಭಕ್ತಾದಿಗಳು ಬಂದು ಅದನ್ನು ತೆಗೆದಾಕಿದರು. ಇವರು ಬಂದಿದ್ದಾರೆ ಕಾಣ್ತದೆ ಭಕ್ತಾದಿಗಳಲ್ಲಿ. ಇವತ್ತು ಜನ ಗೊತ್ತಿದ್ದೆ ಅಂಕೆ ಯಾರೆಲ್ಲ ಬಂದಿದ್ದಾರೆ, ಎಲ್ಲ ಬಂದು ಅದನ್ನು ತೆಗೆದಾಕಿದ್ರು. ದೂರ ನಮಗೆ ನಾವು ತೆಗೆದು ಅದು ಮಾಲಿಂಗೇಶ್ವರನ ಜಾಗ ದೇವರಿಗೆ ಬರುವಂಥದ್ದಾಯಿತು. 60 ಕೋಟಿ ರೂಪಾಯಿ ಅದನ್ನು ಅಭಿವೃದ್ಧಿ ಮಾಡಿ ನಮ್ಮ ಇವರು ಸದಾಶಿವ ಶೆಟ್ಟರು 1 ಕೋಟಿ ರೂಪಾಯಿಯ ದುಡ್ಡನ್ನು, ಅವರಿಗೇನು ಅಲ್ಲಿಯ ಬಾಂಧವ್ಯಗಳು ಏನಿಲ್ಲ, 1 ಕೋಟಿ ರೂಪಾಯಿ ಕೊಡ್ತೀನಿ ಅನ್ನೋ ವಿಚಾರವನ್ನು ಹೇಳಿದರು. ಬೇರೊಬ್ಬರು ನಮ್ಮ ಶೆಟ್ಟರು, ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟರು, ಅವರು 1.5 ಕೋಟಿ. ಹಾಗೆ ಅದನ್ನೆಲ್ಲ ಅಭಿವೃದ್ಧಿ ಮಾಡಲು ಕೆಲಸವನ್ನು ಕೂಡ ಮಾಡ್ತಾಯಿದ್ವಿ. ಇಂಥ ಶಾಲೆಗಳು ಕೂಡ ಬೆಳಿಬೇಕು, ಆ ರೀತಿ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಟೂರಿಸಮ್ ಅಭಿವೃದ್ಧಿ ಆಗಬೇಕು ಅಂತ ಕನಸನ್ನು ಕಂಡಿದ್ದೇವೆ. ಇವತ್ತು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲ ಇಲ್ಲಿ ಸೇರಿದಿರಿ, ಕೈಕಡದ ಬಂಧುಗಳು ಈಗ ನಮಗೆ ಸ್ವಲ್ಪ ಆಶೀರ್ವಾದ ಮಾಡುವ. ಮೊನ್ನೆ ಎಲ್ಲ ಬಂದಿದ್ದೆ ಇಲ್ಲಿ ಶಿಲಾನ್ಯಾಸ ಎಲ್ಲ ಮಾಡಲಿಕ್ಕೆ. ಗಟ್ಟಿ ಊಟ ಎಲ್ಲ ಕೊಟ್ಟು ಅಕ್ಕಂದಿರೆಲ್ಲ ನಮ್ಮನ್ನು ಸನ್ಮಾನ ಮಾಡಿ ಕಳಿಸಿದ್ದಾರೆ. ಮತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ಅಶೋಕ್ ರೈಕ್ಲೆ ಈರು ಉಂತುನ ಬರಿಪಡಿಸ ಇದಕ್ಕೆ ಓಟು ಮಾಡಬೇ ಅಂತ ಪೂರ ಅಕ್ಕನಗಳು ಹೆಸರು ಕೊಟ್ಟಿದ್ದಾರೆ. ಅಕ್ಕನಗಳು ಮನಸ್ಸು ಮಾಡಿದರೆ ಮತ್ತು ಮನೆಯವರು ಮನಸ್ಸು ಮಾಡಿಯೇ ಮಾಡ್ತಾರೆ, ಅದರೆಲ್ಲ ಏನೇ ತಿಂದಿಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಉದ್ಯೋಗ ಸಿಗಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಟೂರಿಸಮ್ ಡೆವಲಪ್ಮೆಂಟ್ ಆಗಬೇಕು. ಹಾಗೆ ಆ ರೀತಿ ಬೆಳೆದ್ರೆ ಮಾತ್ರ ಪುತ್ತೂರಿನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಪೂರಕವಾಗಿ ನಮ್ಮ MRPLನವರು ಒಳ್ಳೆಯ ಒಂದು ಕಟ್ಟಡಕ್ಕೆ 30 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 5 ರಿಂದ 7 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವರ್ಷವೂ ಕೂಡ 7 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. MRPL ಮಂಗಳೂರಿಗೆ ಬರುವಾಗ ಅಷ್ಟೊಂದು ಜನ ಅದರ ವಿರೋಧ ಮಾಡ್ತಾಯಿದ್ರು. ಈಗ MRPLನಲ್ಲಿ ನಮ್ಮವರಿಗೆ ಕೆಲಸ ಸಿಕ್ಕಿದೆ. ನಾವು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 2 ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಡಿಸ್ಟಿಕ್ಕು ನಂಬರ್ 2 ಆಗಬೇಕಿದ್ರೆ ಬಹುಶಃ ಕಾರಣ
MRPಯಲ್ಲೂ ಕೂಡ 1,20,000 ಕೋಟಿ ರೂಪಾಯಿಗಳ ಟ್ಯಾಕ್ಸನ್ನು ಒಂದು ವರ್ಷಕ್ಕೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ನಾವು ವಿ ಆರ್ ಪ್ರೌಡ್ ಟು ಸೇ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ದಿ ಸ್ಟೇಟ್ ಅಂತ ನಾವು ಹೇಳಲಿಕ್ಕೆ ಇವತ್ತು ಹೆಮ್ಮೆ ಆಗ್ತದೆ. ಅವರ ಅದು PSU ಪಬ್ಲಿಕ್ ಸೆಕ್ಟರ್ ಯೂನಿಟು, ಅದರಿಂದ ಬಂದಂಥ 2% ಏನೋ ಪ್ರಾಫಿಟ್ ಇದೆ, ನೆಟ್ ಪ್ರಾಫಿಟ್, ಅದು ಪಬ್ಲಿಕ್ಸ್ ಕಾಸ್ಗೆ ಕೊಡಬೇಕಾಗ್ತದೆ. ಆ ಮುಖಾಂತರ ಇಲ್ಲಿಯೂ ಕೊಟ್ಟಿದ್ದಾರೆ, ಬೇರೆ ಬೇರೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಹೇಳುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಿದೆ. ಒಳ್ಳೆಯ ಕೆಲಸ MRPಯಲ್ಲಿಂದ ಕೂಡ ಆಗ್ತಾಯಿದೆ. ನಮ್ಮ ಇನ್ನೊಮ್ಮೆ ಸೀತಾರಾಮ್ ರೈಗಳು ಎಲ್ಲಿದ್ದಾರೆ? ಹಾಂ, ಬಚ್ಚಿದ್ದೀನಿ. ಆರನ ಕಣ್ಣೆಲ್ಲ ಗುಂಡಿ పోతుండు, ಎನ್ನ ಕಣ್ಣೆಲ್ಲ ಗುಂಡಿ పోతుండు. ಎನ್ನ ಕೆಲದಾಗಲು ಬಂದ್ಪೇರು ನೀకు ಮುಗುಳು ಟೈಟ್ ಪರ್ಪೇರಿಂದು ಅಂದ್ಬಿಟ್ಟು ಪರ್ದತ್ತಿ ರಾತ್ರಿ ನಿದ್ರೆ ಇಜ್ಜಿ ರಾತ್ರಿ 2 ಗಂಟೆ ನನಗೆ ಹೋಗ್ಬಿಡು ಯಾರಿಗೆ ಸಾಕಾದ ಎಂಕ್ಲೆಗಿಂದ ಮಾಮೂಲಿ ಅದು ಅಂಚ ನಿಮಗೆ ದೇವರು ಒಳ್ಳೇದು ಮಾಡಲಿ. ನೀವು ಮಾಡಿದಂಥ ಏನು ಕೆಲಸಗಳಿದೆ ನಿಮ್ಮ ತಂಡ, ನಮ್ಮ ಪ್ರವೀಣ್ ಎಲ್ಲಿ ಹೋದಿ ಹೋಯ್ನ ಹಾಂ ಏನು ಡೋಗಿ ಬಂದೆ ಒಳ್ಳೆ ಪ್ರವೀಣ ಹಾಂ ನವೀನ್ ಹಾಂ ಅವರಿಗೂ ನವೀನ್ ಪಾಪ ರಾತ್ರಿ ಆಗಲು ನನ್ನ ಹತ್ರ ಇದಿಲ್ಲ ಅಂತಿದ್ದು ನನ್ನ ಫ್ಯಾಕ್ಸ್ ಎಲ್ಲ ರಾತ್ರಿ ಮೊನ್ನೆ 1 ಗಂಟೆಗೆ ಆಗ್ತಾಯಿದೆ. ನವೀನಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯದಾಗಲಿ ಎಲ್ರಿಗೂ. ಈ ಕೆಲಸದಲ್ಲಿ ಕೈಗೂಡಿಸಿದವರಿಗೆ ಆ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಮನಸ್ಸಂಕ ನಮ್ಮ ಹತ್ರ ಬೇರೆ ಏನು ಕೊಡಲಿಕ್ಕಿಲ್ಲ. ಗ್ರೌಂಡಿಗೆ 5 ಲಕ್ಷ ರೂಪಾಯಿ ಕೊಡ್ಬೋದು, ಇನ್ನೇನು ದುಡ್ಡು ಬೇಕಿದ್ರೆ ನಮ್ಮನ್ನೆಲ್ಲ ಕೊಡುವಂಥದ್ದು ಚಿಕ್ಕ ನಾವು ಕೊಡೋದಲ್ಲ, ಸರ್ಕಾರದಿಂದ ಕೊಡೋದು. ಹೆಸರು ಮಾತ್ರ ನಮ್ಮದು. ನೀವು ಇಡ್ಲಿ ತಿಂದರೂ ಟ್ಯಾಕ್ಸ್ ಇದೆ, ಆಮ್ಲೆಟ್ ತಿಂದರೂ ಟ್ಯಾಕ್ಸ್ ಇದೆ. ಅದಕ್ಕೆ ಹಂಚುವ ಕೆಲಸ ಮಾತ್ರ ನಮಗೆ ಇದೆ. ಅದನ್ನು ಇನ್ನೊಂದು ಸ್ವಲ್ಪ ಕಡಿಮೆ ಆದರೆ ಇನ್ನೊಂದು 5 ಲಕ್ಷ ರೂಪಾಯಿ ಕೊಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿ ದುಡ್ಡು ಕೊರಪೆ ಅನ್ನಗ ವಾ ಚಪ್ಪಲೆ ಈತಿನ ಒಂಜಿ ಚಪ್ಪಾಳೆ ಇಜ್ಜಿ ದುಡ್ಡು ಕೊರಪೆ ಕೊಡು ಒಂದು ಚಪ್ಪಾಳೆ ಆಗ್ತದೆ. ಹಾಗೆ ಇನ್ನೊಂದು 5 ಲಕ್ಷ ರೂಪಾಯಿ ಶಾರ್ಟ್ ಆದರೆ ಇನ್ನೊಂದು 5 ಲಕ್ಷ ರೂಪಾಯಿ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿ ಪ್ರೀತಿ ಇಟ್ಟು ಕರೆದಿದ್ದೀರ ಈ ಕಾರ್ಯಕ್ರಮಕ್ಕೆ. ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ದೇವರು ಒಳ್ಳೇದು ಮಾಡಲಿ. ನನ್ನ ಹತ್ರ ಏನಾದರೂ ಕೆಲಸಗಳಿದ್ದರೆ ಸೋಮವಾರ ಬೆಳಗಿಂದ ಸಾಯಂಕಾಲವರೆಗೆ ಕಚೇರಿ ಇದ್ದಾರೆ. BJP ಕಾಂಗ್ರೆಸ್ ಎಲ್ಲ ಬಿಡಿ, ಅಶೋಕ್ ರೈ ಶಾಸಕನಾಗಿ ಇನ್ನು 2 ವರ್ಷ ಇದ್ದೇನೆ. ಇನ್ನು ಮುಂದೆ ಆಶೀರ್ವಾದ ಮಾಡಿದ್ರೆ ಮುಂದೇನು ಬರ್ಬೋದು, ನಿಮ್ಮ ಆಶೀರ್ವಾದ ಮೇಲೆ ಇರೋದು. ಆ 2 ವರ್ಷದಲ್ಲಿ ನನ್ನ ಹತ್ರ ಏನೇನೆಲ್ಲ ಕೆಲಸಗಳಾಗ್ತದೆ ದಯಮಾಡಿ ಬನ್ನಿ. ಅದಕ್ಕೆ ಯಾರು ಮಧ್ಯವರ್ತಿಗಳು ಬೇಡ. ಆ ಕೆಲಸವನ್ನು ಮಾಡುವ ಮುಖಾಂತರ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ, ಮುಂದಿನ ದಿವಸಗಳಲ್ಲಿ ಅಶೋಕ್ ರೈ ತಪ್ಪಿ ನಡೆದರೆ ನನ್ನನ್ನು ತಿದ್ದುವಂಥ ಕೆಲಸ ಮಾಡಿ, ಒಳ್ಳೆಯ ಕೆಲಸ ಮಾಡಿದರೆ ನೀವು ಆಶೀರ್ವಾದ ಮಾಡಿ ಅಂತ ಕೇಳಿ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕೃತಜ್ಞತೆಗಳು. ಮಾನ್ಯ ಶಾಸಕರಲ್ಲಿ ವಿನಂತಿ, ಮುಂದಿನ 15 ನಿಮಿಷ 6 ಸನ್ಮಾನವನ್ನ ನಿರ್ವಹಿಸಿ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಗೌರವಾರ್ಪಣೆ ಶ್ರೀಯುತ ಮನೋಜ್ ಕುಮಾರ್, ಹಿರಿಯ ಪ್ರಬಂಧಕರು, MRPL ಮಂಗಳೂರು, ಇವರಿಗೆ ಗೌರವಾರ್ಪಣೆ. ಸುಮಾರು 30 ಲಕ್ಷ ವೆಚ್ಚದಲ್ಲಿ ಕೈಗಾರದ ಶತಮಾನೋತ್ಸವದ ಸಾಂಸ್ಕೃತಿಕ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನ ಕೊಟ್ಟವರು. ಅಷ್ಟೇ ಅಲ್ಲದೆ MRPL ಅಲ್ಲಿ ಸುಮಾರು 30 ಕೋಟಿ ವೆಚ್ಚದಲ್ಲಿ ಲೇಡಿ ಗೋಶನ್ ಆಸ್ಪತ್ರೆಯನ್ನ ಕೂಡ ಮೇಲ್ದರ್ಜೆಗೇರಿಸಿದ್ದಾರೆ. 10 ಕೋಟಿ ವೆಚ್ಚದಲ್ಲಿ ವೆನ್ಲಾಕ್ ಆಸ್ಪತ್ರೆಯನ್ನ, 5 ಕೋಟಿ ವೆಚ್ಚದಲ್ಲಿ ಪಿಲಿಕುಳದ ನಿಸರ್ಗಧಾಮದ ಅಭಿವೃದ್ಧಿಗೂ ಕೂಡ ಸಹಕಾರದೊಂದಿಗೆ ಕರ್ನಾಟಕದ ಅನೇಕ ಸರ್ಕಾರಿ ಶಾಲೆಗಳಿಗೆ ಶೌಚಾಲಯದ ವ್ಯವಸ್ಥೆಯೊಂದಿಗೆ ಶಾಲಾ ಕಟ್ಟಡವನ್ನ ಕೂಡ ನಿರ್ಮಿಸಿಕೊಟ್ಟಂತ ಖ್ಯಾತಿ ಶ್ರೀಯುತ MRPL ಸಂಸ್ಥೆಗಿದೆ. ಇವತ್ತು MRPL ಸಂಸ್ಥೆ 30 ಲಕ್ಷ ರು ವೆಚ್ಚದಲ್ಲಿ ನಮ್ಮ ಕೈಕಾರ ಶಾಲೆಗೂ ಕೂಡ ಸಾಂಸ್ಕೃತಿಕ ಭವನದ ನಿರ್ಮಾಣಕ್ಕೆ ಸಹಕಾರವನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಗೌರವಾರ್ಪಣೆಯನ್ನ ಮಾಡುತ್ತಿದ್ದೇವೆ. ಮಾನ್ಯ ಶಾಸಕರು ತುರ್ತು ತೆರಳುವ ಕಾರಣ KK ಶೆಟ್ಟಿಗೆ ಮತ್ತು ವಿಜಯ ಮಂಜುನಾಥ ಶೆಟ್ಟಿ ಅವರಿಗೂ ಕೂಡ ಈಗಲೇ ನಾವು ಗೌರವಾರ್ಪಣೆಯನ್ನ ನೆರವೇರಿಸುತ್ತಿದ್ದೇವೆ. ಮಂಜುನಾಥ KK ಶೆಟ್ಟಿ ಅವರು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಕೈಕಾರದ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರಕ್ಕೆ 5 ಲಕ್ಷ ರೂಪಾಯಿ ಅನುದಾನ. ಮದೂರು ಮದನಂತೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿ ಸುಮಾರು 1.5 ಕೋಟಿ
ಕೊಟ್ಟು ಆ ದೇವಸ್ಥಾನದ ಅಭಿವೃದ್ಧಿಗೂ ಕೂಡ ಸಹಕಾರವನ್ನ ಕೊಟ್ಟವರು. ಗುಜರಾತಿನ ಅಹಿಲ್ಯಾ ನಗರದಲ್ಲಿ ಅಯ್ಯಪ್ಪನ ಗುಡಿಯನ್ನ ಕಟ್ಟಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದವರು. ಜೊತೆಗೆ ತನ್ನ ಊರು ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪಳ್ಳ ಇಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಅದರ ಆಡಳಿತ ಮುಕ್ತೇಸರಾಗಿ ಕೂಡ ಕೆಲಸವನ್ನ ನಿರ್ವಹಿಸಿರುವ ಕೆ ಶೆಟ್ಟಿ ಅವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆ ಮತ್ತು ಕೃತಜ್ಞತೆಗಳು ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮುಂದಕ್ಕೆ ಗೌರವಾರ್ಪಣೆ ಶ್ರೀಮತಿ ವಿಜಯ ಮಂಜುನಾಥ ಶೆಟ್ಟಿ ಇವರು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ವಿಜಯ ಮಂಜುನಾಥ ಶೆಟ್ಟಿ ಇವರು ತನ್ನ ಪತಿ ದಿವಂಗತ ಮಂಜುನಾಥ ಶೆಟ್ಟಿ ಇವರು ಇಲ್ಲಿನ ಹಿರಿಯ ವಿದ್ಯಾರ್ಥಿ. ಆ ಕಾರಣಕ್ಕೋಸ್ಕರ ರಂಗ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟು 5 ಲಕ್ಷ ರು ಅನುದಾನವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮಂಜುನಾಥ ಶೆಟ್ಟಿ ಅವರು ನಿವೃತ್ತ DF ಡಿವಿಷನ್ ಫಾರೆಸ್ಟರ್ ಆಫೀಸರ್ ಹಾಗೂ ಕೂಡ ದಕ್ಷ ಅಧಿಕಾರಿಯಾಗಿ ಸರ್ವೋತ್ತಮ ಪ್ರಶಸ್ತಿಯನ್ನ ಕೂಡ ತನ್ನದಾಗಿಸಿಕೊಂಡವರು ಮಂಜುನಾಥ ಶೆಟ್ಟಿ. ಈ ಮೂಲಕ ಇವತ್ತು ಮನ್ವೀರ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಮನ್ವೀರ್ ಶೆಟ್ಟಿ ಅವರು ಕೂಡ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು. ಇವತ್ತು ತನ್ನ ತಂದೆ ವಿದ್ಯಾಭ್ಯಾಸವನ್ನ ಮಾಡಿದಂತ ಕೈಕಾರ ಶಾಲೆಗೆ 5 ಲಕ್ಷ ಅನುದಾನವನ್ನ ಕೊಟ್ಟು ಮಂಜುನಾಥ ಶೆಟ್ಟಿ ವೇದಿಕೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀಮತಿ ವಿಜಯ ಮಂಜುನಾಥ ಶೆಟ್ಟಿ ಅವರಿಗೆ ಮತ್ತು ಮನ್ವೀರ್ ಶೆಟ್ಟಿ ಅವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಕೃತಜ್ಞತೆಯ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸಿ ಕೃತಜ್ಞತೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ ಮುಂದಿನ ಸನ್ಮಾನವನ್ನ ಸ್ವೀಕರಿಸಬೇಕು. ನಮ್ಮೆಲ್ಲರ ಈ ಕಾರ್ಯಕ್ರಮದ ರೂವಾರಿ ಆಗಿರುವಂತ ಶ್ರೀಯುತ ಸೀತಾರಾಮ ರೈ ಚೆಲ್ಯಡ್ಕ ಇವರು ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳ ಕೋರಿಕೆಯ ಮೇರೆಗೆ ಅವರನ್ನ ಕೂತ್ಕೊಳ್ಳಿಸುವ ಕೆಲಸವೇ ಅಶೋಕ್ ನನಗೆ. ಎಸ್, ಸನ್ಮಾನ್ಯ ಸೀತಾರಾಮ ರೈ ಚೆಲ್ಯಡ್ಕ ಬಹುಶಃ ಇವತ್ತು ಶಾಲಾಭಿವೃದ್ಧಿ ಸಮಿತಿ ಮತ್ತು ಹಿರಿಯ ವಿದ್ಯಾರ್ಥಿಗಳ ಮುಖಾಂತರ ಈ ಸನ್ಮಾನ ನೆರವೇರುತ್ತೆ. ಆದರಣೀಯ ಪ್ರೇಕ್ಷಕ ಬಂಧುಗಳು, ಅವರ ಬಗ್ಗೆ ಒಂದು ಮಾತುಗಳನ್ನ ನಾವು ಹೇಳಬೇಕು, ನಂತರ ಶಾಸಕರು ಸನ್ಮಾನ ಮಾಡಬೇಕು. ಬಹುಶಃ ಇವತ್ತು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸಾಂಸ್ಕೃತಿಕ ಭವನ ನಿರ್ಮಾಣ ಆಗಿದ್ರೆ ಈ ಶತಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ನಾವು ನೀವುಗಳೆಲ್ಲ ಸೇರಿ ಇದನ್ನು ವಿಜೃಂಭಣೆಯಿಂದ 2 ದಿನ ಆಚರಿಸಬೇಕು ಅಂತಿದ್ರೆ ಇದರ ಮೂಲ ಬ್ರೈನ್ ಯಾರು ಅಂತ ಕೇಳಿದ್ರೆ ನಮ್ಮ ಸೀತಾರಾಮ ರೈ ಚೆಲ್ಯಡ್ಕ. ಇವರ ಸನ್ಮಾನ ಪತ್ರವನ್ನ ವಾಚಿಸಿ ತದನಂತರ ಸನ್ಮಾನವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸನ್ಮಾನ ಪತ್ರದ ವಾಚನ. ಅದೇ ರೀತಿ ಸೀತಾರಾಮ ರೈ ಚೆಲ್ಯಡ್ಕ ಇವರ ಧರ್ಮಪತ್ನಿ ಇವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ರಮ್ಯಾ ಸಂಜೀತ್ ರೈ ತೊಟ್ಲಾ ಇವರು ಸನ್ಮಾನ ಪತ್ರದ ವಾಚನವನ್ನ ಮಾಡುತ್ತಾರೆ. ಅದಾದ ನಂತರ ದೊಡ್ಡ ಚಪ್ಪಾಳೆ ಬರಬೇಕು. ಈಗ ಸನ್ಮಾನ ಪತ್ರದ ವಾಚನ. ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಶಿಕ್ಷಣಾಭಿಮಾನಿಗಳಿಗೆ ವಂದಿಸುತ್ತಾ ಶತಮಾನೋತ್ಸವ ಸಂಭ್ರಮದ ಈ ಕ್ಷಣದಲ್ಲಿ ಶ್ರೀಯುತ ಸೀತಾರಾಮ್ ರೈ ಚೆಲ್ಯಡ್ಕ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರವನ್ನು ತಮ್ಮ ಮುಂದಿಡಲಿದ್ದೇನೆ. ಆದರಣೀಯರೇ, ಪುತ್ತೂರು ತಾಲೂಕು ಒಳಮಗುರು ಗ್ರಾಮದ ಚೆಲ್ಯಡ್ಕ ಶ್ರೀಮತಿ ಅಂಬಾ ಎಸ್ ರೈ ಮತ್ತು ದೇರಂಪಾಲಗುತ್ತು ಶ್ರೀ ಸುಂದರರಯ್ಯವರ 3 ಗಂಡು ಮಕ್ಕಳಲ್ಲಿ 2ನೇಯವರಾದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶತಮಾನದ ಸಂಭ್ರಮದಲ್ಲಿರುವ ನಮ್ಮಿ ಕೈಕಾರ ಶಾಲೆಯಲ್ಲಿಯೂ, ಪ್ರೌಢ ಶಿಕ್ಷಣವನ್ನು ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿಯಲ್ಲಿಯೂ, ಪದವಿ ಪೂರ್ವ ಶಿಕ್ಷಣವನ್ನು ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜು ಪುತ್ತೂರಿನಲ್ಲಿಯೂ ಪೂರೈಸಿ ಮಂಗಳೂರಿನ KPTಯಲ್ಲಿ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರುತ್ತೀರಿ. ಯೋಗ ಮತ್ತು ಯೋಗ್ಯತೆ ಇರುವವರಿಗೆ ಅವಕಾಶದ ಬಾಗಿಲು ಸದಾ ತೆರೆದಿರುತ್ತದೆ ಎಂಬ ಮಾತಿನಂತೆ ಪ್ರತಿಭೆ ಮತ್ತು ಪಾಂಡಿತ್ಯಕ್ಕೆ ಮತ್ತೊಂದು ಹೆಸರಾದ ತಮಗೆ ಮಂಗಳೂರಿನ MRPLನಲ್ಲಿ ಮುಖ್ಯ ಪ್ರಬಂಧಕ ಹುದ್ದೆ ಕೈಬೀಸಿ ಕರೆಯಿತು. ಅಧಿಕಾರ ಮತ್ತು ಸಂಪತ್ತು ಇವೆರಡು ತಮ್ಮಲ್ಲಿದ್ದರೂ ಅಹಂ ತಮ್ಮ ಬಳಿ ಸುಳಿಯಲೇ ಇಲ್ಲ. ಸ್ವಾರ್ಥಾತೀತ ಸೇವೆಯೇ ನಾಯಕನ ಧರ್ಮ, ಸಮಷ್ಟಿಯ ಹಿತವೇ ಆತನ ಸಂಕಲ್ಪ. ನ್ಯಾಯ, ಸತ್ಯ ಮತ್ತು ಕರ್ತವ್ಯ ನಿಷ್ಠೆಯನ್ನು ಜೀವನಾಚರಣೆಯಾಗಿ ರೂಪಿಸಿಕೊಂಡು ತಾನು ಬೆಳಗುವುದಕ್ಕಿಂತ ತನ್ನ ಸಮಾಜವನ್ನು, ಇತರರನ್ನು ಬೆಳಗಿಸುವುದೇ ಒಬ್ಬ ಉತ್ತಮ ನಾಯಕನ ಶ್ರೇಷ್ಠ ಧ್ಯೇಯ. ಈ ಎಲ್ಲ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡ ತಾವು ಬಾಲ್ಯದಲ್ಲಿಯೇ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವ ಮಾತಿನಂತೆ ಸಮಾಜಕ್ಕೆ ಕೊಡುವ ಗುಣವನ್ನು ಮೈಗೂಡಿಸಿಕೊಂಡವರು. ತಮ್ಮೂರಿನ ಹಾಗೂ ಸುತ್ತಮುತ್ತಲ ಊರುಗಳ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ, ಬ್ರಹ್ಮ ಕಲಶಗಳ ಸಂದರ್ಭಗಳಲ್ಲಿ
ತಾವು ಪ್ರಮುಖ ಸೂತ್ರಧಾರಿಯಾಗಿ ಅಖಾಡಕ್ಕೆ ಇಳಿದು ಒಟ್ಟು ವ್ಯವಸ್ಥೆಯ ಚಿತ್ರಣವನ್ನು ಬದಲಾಯಿಸಿ ಅರ್ಥಪೂರ್ಣಗೊಳಿಸಿರುತ್ತೀರಿ. ಇಂದು ನಮ್ಮಿ ಕೈಕಾರ ಶಾಲೆಯು ಶತಮಾನದ ಸಂಭ್ರಮದಲ್ಲಿ ರಾರಾಜಿಸಲು ಕಾರಣೀಭೂತರಾದವರು ತಾವು. ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಕೀರ್ತಿ ಪ್ರಶಂಸೆಯನ್ನು ಅಪೇಕ್ಷಿಸದೆ ಈ ಸಂಸ್ಥೆಯ ಬೆಳವಣಿಗೆ ತನ್ನ ಜೀವನದ ಧ್ಯೇಯವೆಂದು ನಂಬಿ ನಿಸ್ವಾರ್ಥ ಸೇವೆ, ಶ್ರದ್ಧೆ, ಪರಿಶ್ರಮದಿಂದ ಸಂಸ್ಥೆಯ ಪ್ರಗತಿಗೆ ಅಹರ್ನಿಶಿ ಶ್ರಮಿಸುತ್ತಿರುವ ತಮ್ಮ ಸೇವೆಯು ಅಮೂಲ್ಯವೂ ಹೌದು, ಅನುಕರಣೀಯವೂ ಹೌದು. ತಮ್ಮ ದೂರದೃಷ್ಟಿ, ತ್ಯಾಗ ಮನೋಭಾವ ಮತ್ತು ಕರ್ತವ್ಯನಿಷ್ಠೆ ನಮ್ಮ ಸಂಸ್ಥೆಗೆ ಮತ್ತು ನಮ್ಮೆಲ್ಲರಿಗೂ ದಾರಿದೀಪವಾಗಿ ಬೆಳೆಯುವ ಪ್ರತಿಭೆಗಳಿಗೆ ಪ್ರೇರಕ ಶಕ್ತಿಯಾಗಿದೆ. MBA ಪದವೀಧರೆಯಾಗಿರುವ ಪತ್ನಿ ಶ್ರೀಮತಿ ನಂದಿನಿ, ಮಗಳು ಸಾನ್ವಿಕಾ ಇವರೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿರುವ ತಮಗೆ ಸಮಾಜ ಸೇವೆ ಎಂದರೆ ಅಚ್ಚುಮೆಚ್ಚು. ತಮ್ಮ ಸಮಾಜ ಸೇವೆಯ ತುಡಿದಕ್ಕೆ ಸೀಮಾಧಿಪತಿ ಶ್ರೀ ಮಹಲಿಂಗೇಶ್ವರ ದೇವರು ಹಾಗೂ ಗ್ರಾಮದ ಸರ್ವ ದೈವ ದೇವರು ಅನುಗ್ರಹವಿರಲಿ. ತಮ್ಮ ಕರ್ತವ್ಯ ನಿಷ್ಠೆಯನ್ನು ಹೃದಯಪೂರ್ವಕವಾಗಿ ಸ್ಮರಿಸಿ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಭಗವಂತನು ಆಯುರಾರೋಗ್ಯ, ಸಂಪತ್ತು, ಸುಖ, ಶಾಂತಿಯನ್ನು ಅನುಗ್ರಹಿಸಲಿ ಎಂದು ಶತಮಾನೋತ್ಸವ ಸಮಿತಿಯ ವತಿಯಿಂದ ಗೌರವಾರ್ಪಣೆ ನೆರವೇರುತ್ತಾ ಇದೆ. ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳ ವತಿಯಿಂದ ಪ್ರತ್ಯೇಕವಾದ ಸನ್ಮಾನ ಇದೆ. ಸುರೇಂದ್ರ ರೈ ಮುಂಡಾಳಗುತ್ತು, ಡಾಕ್ಟರ್ AK ರೈ ಅವರನ್ನ ಒಳಗೊಂಡ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಒಟ್ಟು ಸೇರಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ಉಪಸ್ಥಿತಿಯೊಂದಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚತುರ ನಾಯಕ, ಎಲ್ಲ ಕಾರ್ಯಕ್ರಮದ ಯಶಸ್ಸಿನ ರುಬಾರಿಗಳಾಗಿರುವಂತಹ ಸನ್ಮಾನ್ಯ ಸೀತಾರಾಮ ರೈ ಚೆಲ್ಯಡ್ಕ ಇವರಿಗೆ ಹಿರಿಯ ವಿದ್ಯಾರ್ಥಿಗಳ ವತಿಯಿಂದ ಗೌರವಾರ್ಪಣೆಯನ್ನ ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಸೀತಾರಾಮ ರೈ ಚೆಲ್ಯಡ್ಕ ಒಂದು ವ್ಯಕ್ತಿಯಲ್ಲ, ಶಕ್ತಿಯ ರೂಪದಲ್ಲಿ ನಿಂತು ಈ ಸಾಂಸ್ಕೃತಿಕ ಭವನದ ಉದ್ಘಾಟನೆಗೆ ಒಟ್ಟು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಇವರ ಕಾರ್ಯದ ಒತ್ತಡ, ನಾವು ಅವರ ಇಡೀ ಒಂದು ಕಾರ್ಯಶೈಲಿಯನ್ನ ಬಹಳ ಹತ್ತಿರದಿಂದ ಗಮನಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೋಸ್ಕರ ಅವರ ತುಡಿತ ಬಹಳ ಬಹಳ ಮೆಚ್ಚುವಂತದ್ದು. ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆ ಅದು ಸೀತಾರಾಮ ರೈ ಚೆಲ್ಯಡ್ಕ ಇವರಿಗೆ ಬರಬೇಕು. ಈ ಶತಮಾನದ ಪ್ರಮುಖ ರೂವಾರಿ ನಮ್ಮ ಸೀತಾರಾಮ ರೈ ಚೆಲ್ಯಡ್ಕ. ಇಂತಹ ಕಾರ್ಯಕ್ರಮಗಳು ಈ ಊರಿಗೆ ಇನ್ನಷ್ಟು ಸೀತಾರಾಮ ರೈ ಅವರ ಮೂಲಕ ಬರ್ಲಿ ಅನ್ನುವ ಸದಾಶಯದೊಂದಿಗೆ ಅಶೋಕಣ್ಣ ಚಪ್ಪಾಳೆ ಯಾರು ದೊಡ್ಡ ಚಪ್ಪಾಳೆ ಬಂದ್ರೆ ಬಹುಶಃ ಸೀತಾರಾಮ ರೈ ಅವರಿಗೆ ಸಿಗುವಂತದ್ದು ಧನ್ಯತಾ ಭಾವ ಮಾತ್ರ. ನಿಮ್ಮ ಇನ್ನಷ್ಟು ಸೇವೆ ಸಮಾಜಕ್ಕೆ ಸಿಗ್ಲಿ ಅನ್ನುವ ಸದಾಶಯದೊಂದಿಗೆ ತಮಗೆ ಅಭಿನಂದಿಸಿ ಗೌರವಿಸುತ್ತಿದ್ದೇವೆ. ಮುಂದಿನ ಸನ್ಮಾನ ಅದು ಶಾರದಾ ಎಸ್ ಶೆಟ್ಟಿ ಇವರಿಗೆ. ಅದೇ ಆಸನದಲ್ಲಿ ಶಾರದಾ ಎಸ್ ಶೆಟ್ಟಿ ಅವರು ಕೂಡ ಆಸೀನರಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶಾರದಾ ಎಸ್ ಶೆಟ್ಟಿ ಅವರ ಸನ್ಮಾನ ಪತ್ರದ ವಾಚನವನ್ನ ರಮ್ಯಾ ರೈ ಕೈಕಾರ ಇವರು ನೆರವೇರಿಸುವವರಿದ್ದಾರೆ. ದಯವಿಟ್ಟು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ಈ ಶತಮಾನೋತ್ಸವ ಸಂಭ್ರಮದ ಕ್ಷಣದಲ್ಲಿ ಸನ್ಮಾನಿಸಲ್ಪಡುತ್ತಿರುವ ಶಾರದಾ ಸುಧೀರ್ ಶೆಟ್ಟಿ ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದೇನೆ. ಪುತ್ತೂರು ತಾಲೂಕು ಒಳಮುಗ್ರು ಗ್ರಾಮದ ಕೈಕಾರ ಪನಡ್ಕ ದಿವಂಗತ ಶ್ರೀ ಸಂಜೀವ ಶೆಟ್ಟಿ ಮತ್ತು ಕುಡಾಲ್ಗುತ್ತು ದಿವಂಗತ ಶ್ರೀಮತಿ ಕಲಾವತಿ ಶೆಟ್ಟಿಯವರ ಹೆಮ್ಮೆಯ ಪುತ್ರಿಯಾಗಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಮತ್ತು ಉಪ್ಪಳಿಗೆಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಬೆಟ್ಟಂಪಾಡಿಯ ನವೋದಯ ವಿದ್ಯಾವಲಯದಲ್ಲಿ ಪೂರೈಸಿರುತ್ತೀರಿ. ಪದವಿ ಪೂರ್ವ ಶಿಕ್ಷಣವನ್ನು ಮತ್ತು BSc ಪದವಿ ಶಿಕ್ಷಣವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಮಹಾವಿದ್ಯಾಲಯದಲ್ಲಿ ಪೂರೈಸಿರುತ್ತೀರಿ. ಪುತ್ತೂರಿನ ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed ಪದವಿಯನ್ನು ಪಡೆದು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಶಿಕ್ಷಕಿ ಎಂದು ಗುರುತಿಸಿಕೊಂಡವರು. ಅಕ್ಷರದ ಬೀಜ ಮಂತ್ರವನ್ನು ಕಲಿಸಿದ ಗುರುಗಳು ಹಾಗೂ ಕಲಿತ ಈ ಕೈಕಾರ ಶಾಲೆಯ ಬಗ್ಗೆ ಅಪಾರ ಅಭಿಮಾನ, ಗೌರವ, ಪ್ರೀತಿ ಇಟ್ಟುಕೊಂಡವರು ತಾವು. ಶಾಲೆ ಎಂದರೆ ಕೇವಲ ಕಟ್ಟಡವಲ್ಲ, ಅದು ಭವಿಷ್ಯವನ್ನು ರೂಪಿಸುವ ತಪೋಭೂಮಿ ಎಂಬುದನ್ನು ಮನಗಂಡು ಅರ್ಪಣಾ ಭಾವದಿಂದ ಶಾಲೆಯ ಪ್ರಗತಿಗೆ ಕೈಜೋಡಿಸುತ್ತಿದ್ದೀರಿ. ಶಾಲೆಯ ಯಶಸ್ಸನ್ನು ತಮ್ಮದೇ ಯಶಸ್ಸಾಗಿ ಭಾವಿಸಿ ಬದುಕುವ ತಮ್ಮಂತಹ ಅಭಿಮಾನಿಗಳು, ಪೋಷಕರು ಈ ಶಿಕ್ಷಣ ಸಂಸ್ಥೆಗೆ ಅಪರೂಪದ ಮಾಣಿಕ್ಯವೇ ಸರಿ. ನಮ್ಮಿ ಕೈಕಾರ ಶಾಲೆಯ ಸರ್ವತೋಮುಖ ಏಳಿಗೆಯಲ್ಲಿ ತಮ್ಮ ಕೊಡುಗೆ ಅಪಾರವಾಗಿದೆ. ಶತಮಾನೋತ್ಸವ ಈ ಸುಸಂದರ್ಭದಲ್ಲಿ ತಮ್ಮ ನಿಸ್ವಾರ್ಥ ಸೇವೆಗೆ, ನಿರಂತರ ಸಹಕಾರಕ್ಕೆ, ಅಪಾರ ಪ್ರೀತಿ ಅಭಿಮಾನಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ.
ಸಮಾಜ ಸೇವೆ ಹಾಗೂ ಉದಯೋನ್ಮುಖಿ ಲೇಖಕಿಯೂ ಆಗಿರುವ ತಾವು ಉದ್ಯಾವರ ಗುತ್ತು ಸುಧೀರ್ ಶೆಟ್ಟಿಯವರ ಧರ್ಮಪತ್ನಿಯಾಗಿ 2 ಮಕ್ಕಳ ತಾಯಿಯಾಗಿ ಆದರ್ಶ ಗೃಹಿಣಿಯಾಗಿ ಸಂತೃಪ್ತಿ ಜೀವನ ನಡೆಸುತ್ತಿರುವ ತಮಗೆ ತಮ್ಮ ಕುಟುಂಬಕ್ಕೆ ಸೀಮಾಧಿಪತಿಯಾದ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಗ್ರಾಮದ ಸರ್ವ ದೈವ ದೇವರುಗಳು ಸಕಲ ಭಾಗ್ಯಗಳನ್ನಿತ್ತು ಅನುಗ್ರಹಿಸಲಿ ಎಂದು ಆಶಿಸುತ್ತಾ ತಮ್ಮ ಆಶೀರ್ವಾದ ಮಾರ್ಗದರ್ಶನ ತಮ್ಮ ಕೈಕಾರ ಶಾಲೆಯ ಮೇಲೆ ಹೀಗೆ ಮುಂದುವರಿಯಲಿ ಎನ್ನುವ ಸದಾಶಯಗಳೊಂದಿಗೆ ಈ ಸನ್ಮಾನವನ್ನು ಅಭಿಮಾನಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ. ಎಲ್ಲ ಪೋಷಕರು ಮತ್ತು ಊರ ವಿದ್ಯಾಭಿಮಾನಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಪುತ್ತೂರು. ಸಿದ್ದರಾಮರೈ ಚೆಲ್ಲಡ್ಕ ಇವರ ಜೊತೆಯಾಗಿ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ LKG UKG ವಿಭಾಗದ ಸಂಚಾಲಕರಾಗಿ ಸಂಸ್ಥೆಯ ಅಭಿವೃದ್ಧಿಗೆ ಸದಾ ಪ್ರೋತ್ಸಾಹವನ್ನ ನೀಡುತ್ತಿರುವಂತಹ ಶಾರದಾ ಎಸ್ ಶೆಟ್ಟಿ ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳು ಬರಲಿ ಅನ್ನುವ ವಿನಂತಿಗಳನ್ನ ಮಾಡಿಕೊಳ್ಳುತ್ತಾ ಶಾರದಾ ಶೆಟ್ಟಿ ಇವರನ್ನ ಅಭಿನಂದಿಸಿ ಗೌರವಿಸುತ್ತಿದ್ದೇವೆ. ಚ್ಯುತ ಚಂದ್ರಹಾಸ ರೈ ಪನ್ನಡಕ ಇವರ ಸನ್ಮಾನ ಪತ್ರವನ್ನ ರಮೇಶ್ ಬಳ್ಳ ಇವರು ವಾಚಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ಒಂದು ಶತಮಾನೋತ್ಸವದ ಪ್ರಮುಖ ರೂವಾರಿಗಳು ತ್ರಿಮೂರ್ತಿಗಳಲ್ಲಿ ಕಡೆಯವರು ಅದು ಚಂದ್ರಹಾಸ ರೈ ಪನ್ನಡಕ ಹಿರಿಯರು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಶತಮಾನೋತ್ಸವದ ಸಂಭ್ರಮದ ಈ ಕ್ಷಣದಲ್ಲಿ ನಮ್ಮೂರ ಸಾಧಕರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಚಂದ್ರಹಾಸ ರೈ ಪನಾಡ್ಕ, ನಿರ್ದೇಶಕರು ಹಾಲು ಉತ್ಪಾದಕರ ಸಹಕಾರ ಸಂಘ ಕೈಕಾರ. ಆದರಣೀಯರೇ, ಕುಪ್ಪಿಲ ಶ್ರೀ ಪದ್ಮನಾಭರೈ ಮತ್ತು ಪನಡ್ಕ ಶ್ರೀಮತಿ ದುಗ್ಗಮ್ಮ ರೈ ದಂಪತಿಗಳ ಸುಪುತ್ರರಾಗಿ ದಿನಾಂಕ 19/11/1953 ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಪ್ರಾಥಮಿಕ ಶಾಲೆ ಕೈಕಾರ ಮತ್ತು ಸರಕಾರಿ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ಪೂರೈಸಿರುತ್ತೀರಿ. ಬದುಕಿನ ಬಂಡಿಯನ್ನು ಸಾಗಿಸುವುದಕ್ಕಾಗಿ ಕಂಡಕ್ಟರ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಸುಮಾರು 45 ವರ್ಷಗಳ ಕಾಲ ಪ್ರಾಮಾಣಿಕತೆಯಿಂದ ಸೇವೆಗೈದಿದ್ದೀರಿ. ಬಸ್ಸಿನ ದಾರಿಯಲ್ಲಿ ದಿನಗಳು ಕಳೆದರೂ ಮನದ ಗುರಿ ಮಾತ್ರ ಊರಿಗೆ ಬೆಳಕು ನೀಡುವುದಾಗಿತ್ತು. ಟಿಕೆಟ್ ಹಿಡಿದ ಕೈಯಲ್ಲಿ ಕನಸು ಬೆಳೆದಿತ್ತು. ಅದು ಊರಿನ ಶಿಕ್ಷಣ ಸಂಸ್ಥೆ ಎಂಬ ಬೆಳಕಿಗೆ ಬದುಕು ಅರ್ಪಿಸುವ ಕನಸಾಗಿತ್ತು. ಕಂಡಕ್ಟರ್ ಎಂಬ ವೃತ್ತಿಯ ಗಡಿಯನ್ನು ಮೀರಿ ಗುರುವಿನಂತೆ ಸಮಾಜಕ್ಕೆ ದಾರಿ ತೋರಿಸಿದವರು. ನಮ್ಮೀ ಶಾಲೆಯ ಏಳಿಗೆಯ ಉಸಿರೆಂದು ದುಡಿದು ಬದುಕನ್ನೇ ಶಾಲೆಗಾಗಿ, ಶಾಲೆಯ ಮಕ್ಕಳಿಗಾಗಿ ಮುಡಿಪಾಗಿಟ್ಟ ಸಾಧಕರು ತಾವು. ಶತಮಾನದ ಸಂಭ್ರಮದಲ್ಲಿ ಕಂಗೊಳಿಸುತ್ತಿರುವ ನಮ್ಮೂರಿನ ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿಯೂ ತಮ್ಮನ್ನು ಕಾಯ ವಾಚ ಮನಸ್ಸ ತೊಡಗಿಸಿಕೊಂಡವರು. ಊರಿನಲ್ಲಿ ನಡೆಯುವ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಪಾತ್ರ ಹಿರಿದಾದುದು. ಪ್ರಗತಿಪರ ಕೃಷಿಕರಾದ ತಾವು ಧರ್ಮಪತ್ನಿ ಶ್ರೀಮತಿ ವಸಂತಿ ರೈ ನುಳಿಯಾಲು ಹಾಗೂ 3 ಜನ ಮಕ್ಕಳೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿರುವ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಸರ್ವಶಕ್ತನಾದ ಭಗವಂತನು ಆಯುರಾರೋಗ್ಯ ಸುಖ ಸಂಪತ್ತುಗಳನ್ನಿತ್ತು ಅನುಗ್ರಹಿಸಲಿ, ಇನ್ನಷ್ಟು ಸಮಾಜ ಸೇವೆಯ ಕೈಂಕರ್ಯದಲ್ಲಿ ತೊಡಗುವಂತಾಗಲಿ ಎಂದು ಆಶಿಸುತ್ತೇವೆ. ಪದವಿಗಿಂತ ಪಾವಿತ್ರ್ಯ, ಪ್ರಶಸ್ತಿಗಿಂತ ಪ್ರಾಮಾಣಿಕತೆಯನ್ನು ಆಯ್ದ ನಿಮ್ಮ ಪರಿಶುದ್ಧ ಜೀವನಯಾನಕ್ಕೆ ಗೌರವಪೂರ್ವಕವಾಗಿ ತಲೆಬಾಗುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ಪೋಷಕರು ಮತ್ತು ಊರ ವಿದ್ಯಾಭಿಮಾನಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ. ಎಸ್ ಚಂದ್ರಹಾಸ ರೈ ಪನ್ನಡಕ ಇವರಿಗೆ ಗೌರವಾರ್ಪಣೆ ನೆರವೇರಿದೆ. ಒಂದು ದೊಡ್ಡ ಚಪ್ಪಾಳೆ ಚಂದ್ರಹಾಸ ರೈಗೂ ಕೂಡ ಬರಲಿ ಅಂತ ಹೇಳುತ್ತಾ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ನಿಮ್ಮ ಕೈಯಿಂದಲೇ ಸನ್ಮಾನ ಸ್ವೀಕರಿಸಬೇಕು ಅನ್ನುವ ನಿರೀಕ್ಷೆ ಅವರಲ್ಲಿತ್ತು. ದಯವಿಟ್ಟು ಇಷ್ಟು ಹೊತ್ತು ಸಹಕಾರವನ್ನ ಕೊಟ್ಟಿರುವಂತ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡ್ಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಸಾಧಕರ ಮತ್ತೊಂದು ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಮಾನ್ಯ ಶಾಸಕರಿಗೆ ಸಮರ್ಪಿಸಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೌರವಾರ್ಪಣೆ ಶ್ರೀಯುತ ವೆಂಕಪ್ಪ ಗೌಡ, ನಿವೃತ್ತ ಮುಖ್ಯ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರೆ. ಸುಮಾರು 5 ಗಂಟೆ ಹೊತ್ತು
ಈ ಒಂದು ಗುರುಬಂಧನೆ ಕಾರ್ಯಕ್ರಮಕ್ಕೋಸ್ಕರ ಬಂದು ಹಿರಿಯರಾಗಿರುವಂತಹ ಶ್ರೀಯುತ ವೆಂಕಪ್ಪ ಗೌಡ ಇವರು ಕಾಯುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರ ಪರವಾಗಿ ಶ್ರೀಯುತ ವೆಂಕಪ್ಪ ಗೌಡ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವ ಕಾರ್ಯಕ್ರಮ. ದಯವಿಟ್ಟು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶ್ರೀಯುತ ವೆಂಕಪ್ಪ ಗೌಡ ಇವರ ಎಲ್ಲ ಶಿಷ್ಯಂದರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶ್ರೀಯುತ ಸಿದ್ದರಾಮರೈ ಕೈಕಾರ ಇವರ ನೇತೃತ್ವದಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ಈ ಭಾಗದ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಬದುಕನ್ನ ಕಲ್ಪಿಸಿದಂತಹ ನಿವೃತ್ತ ಮುಖ್ಯ ಶಿಕ್ಷಕರು ಶ್ರೀಯುತ ವೆಂಕಪ್ಪ ಗೌಡ ಬೆಳಗಿನ ಕಾರ್ಯಕ್ರಮದ ಧ್ವಜಾರೋಹಣವನ್ನ ಕೂಡ ಇವರೇ ನೆರವೇರಿಸಿದ್ರು. ಸಂಜೆ ಸುಮಾರು 5 ಗಂಟೆ ಹೊತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಈ ಇಳಿ ವಯಸ್ಸಿನಲ್ಲೂ ಕೂಡ ಕಾದು ನಮ್ಮ ಜೊತೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರ ಪಾದ ಪೂಜೆಯನ್ನ ನೆರವೇರಿಸಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಕೂಡ ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶಾರದಕ್ಕನನ್ನ ಒಳಗೊಂಡಂತೆ ಅನೇಕ ಹಿರಿಯ ವಿದ್ಯಾರ್ಥಿಗಳ ಬದುಕನ್ನ ರೂಪಿಸಿದವರು ಅವರ ಕಾಲನ್ನ ತೊಳೆದು ಶಾರದಕ್ಕನವರು ಇವತ್ತು ವಿಶೇಷವಾಗಿ ಗುರುವಂದನೆಯನ್ನ ಸಮರ್ಪಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೀತಾರಾಮರೈ ಇವರನ್ನ ಒಳಗೊಂಡ ಎಲ್ಲ ಅವರ ಹಿರಿಯ ವಿದ್ಯಾರ್ಥಿಗಳು ಯಾರೆಲ್ಲ ಉಪಸ್ಥಿತರಿದ್ದೀರಿ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ವೆಂಕಪ್ಪ ಗೌಡರು ನಿವೃತ್ತ ಮುಖ್ಯ ಶಿಕ್ಷಕರು, ಇವರ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ವೆಂಕಪ್ಪ ಗೌಡ ಇವರ ಪಾದ ಪೂಜೆಯನ್ನ ನೆರವೇರಿಸಿಕೊಂಡು ಈಗ ಗೌರವಾರ್ಪಣೆಯನ್ನ ಮಾಡುವಂತ ಕಾರ್ಯ ಕೂಡ ವೇದಿಕೆಯಲ್ಲಿ ಸಾಗಿ ಬರುತ್ತಾ ಇದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲಾ ಹಿರಿಯ ವಿದ್ಯಾರ್ಥಿಗಳು ಇಂತಹ ಒಂದು ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದದ್ದು ಬಹುಶಃ ಇದು ಎಲ್ಲ ಕಡೆಯಲ್ಲಿ ಇಂತಹ ಒಂದು ಸನ್ಮಾನವನ್ನ ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಕೈಕಾರದಲ್ಲಿ ಮಾತ್ರ ಇವತ್ತು ತನಗೆ ಬದುಕನ್ನ ಕೊಟ್ಟಿರತಕ್ಕಂತಹ ಆವತ್ತಿನ ಹಿರಿಯ ನಿವೃತ್ತ ಶಿಕ್ಷಕರಾಗಿರುವ ಶ್ರೀ ವೆಂಕಪ್ಪ ಗೌಡ ಇವರನ್ನ ಕರೆತರಿಸಿ ಇವತ್ತು ಅವರ ಪಾದ ಪೂಜೆಯನ್ನ ಮಾಡುವ ಮೂಲಕ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಅವರಿಗೆ ಗೌರವವನ್ನ ಸಲ್ಲಿಸುವ ಮೂಲಕ ಸ್ವತಃ ತಮ್ಮ ಗೌರವವನ್ನ ಹೆಚ್ಚಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಯಾರೆಲ್ಲ ವೆಂಕಪ್ಪ ಗೌಡರಿಂದ ಶಿಕ್ಷಣವನ್ನ ಪಡೆದಿದ್ದೀರಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ, ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರದ ಶತಮಾನೋತ್ಸವ ಕಾರ್ಯಕ್ರಮ ಇವತ್ತು ಅವಿಸ್ಮರಣೀಯವಾಗುವುದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ. ಗುರುಗಳ ಮೇಲಿನ ಭಕ್ತಿಯನ್ನ ವೇದಿಕೆಯಲ್ಲಿ ಪ್ರಕಟಗೊಳಿಸುವಂತ ರೀತಿ ಬಹುಶಃ ಅತ್ಯಂತ ಅವಿಸ್ಮರಣೀಯ ಮತ್ತು ಅದ್ಭುತವಾದದ್ದು. ಇವತ್ತು ಮಕ್ಕಳು ಹಿರಿಯರಾಗಿದ್ರು ಕೂಡ ಇವತ್ತು ಅತ್ಯಂತ ಹಿರಿಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ವೆಂಕಪ್ಪ ಗೌಡ ಇವರ ಪಾದ ಪೂಜೆಯನ್ನ ನೆರವೇರಿಸಿ ಅವರನ್ನ ಗೌರವಿಸುವಂತ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗ್ತಾ ಇದೆ. ಅದಾದ ನಂತರ ಅವರನ್ನ ಗೌರವಿಸುವ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ವಿಶೇಷವಾಗಿ ಕೈಕಾರದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಬಹುಶಃ ಗುರುವಿನ ಮೇಲಿನ ಭಕ್ತಿ ಮತ್ತು ಇಂಥ ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲ ದೈವ ಸಾಕ್ಷಿಯಾಗಿ ಇವತ್ತು ಈ ಕಾರ್ಯಕ್ರಮ ನೆರವೇರುತ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮಂತಹ ಸಜ್ಜನ ವ್ಯಕ್ತಿತ್ವದ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿಯಿಂದ ಮಾತಿದೆ. ಬಹುಶಃ ಇವತ್ತು 60ರ ಮೇಲೆ ಮೀರಿದಂತ ಹಿರಿಯ ವಿದ್ಯಾರ್ಥಿಗಳು ಕೂಡ ಇದ್ರು. ಇವತ್ತು ನಮ್ಮ ವೆಂಕಪ್ಪ ಗೌಡರ ಪಾದ ಪೂಜೆಯನ್ನ ನೆರವೇರಿಸುವ ಮೂಲಕ ಗುರುವಂದನೆಯ ಮೂಲಕ ಕೈಕಾರದ ಶತಮಾನೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಅವಿಸ್ಮರಣೀಯವಾಗಿಸ್ತಾ ಇದ್ದಾರೆ. ಸಿದ್ದರಾಮರೈ ಚೆಲ್ಲೆಡ್ಕ ಇವರು ಕೂಡ ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ. ಸಿದ್ದರಾಮರೈ ಕೈಕಾರ ಇವರ ಒಂದು ವಿಶೇಷ ಒಂದು ಪ್ರಯತ್ನದ ಮೂಲಕ ಇವತ್ತು ಅತ್ಯಂತ ಹಿರಿಯ ನಿವೃತ್ತ ಮುಖ್ಯ ಶಿಕ್ಷಕರ ಪಾದ ಪೂಜೆಯನ್ನ ನೆರವೇರಿಸಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು. ಸೊ ದಯವಿಟ್ಟು ಯಾರು ಕೆಳಗೆ ಹೋಗಬೇಡಿ, ಅಕ್ಕಂದಿರು ದಯವಿಟ್ಟು ಒಂದು ಫೋಟೋದಲ್ಲಿ ನೀವೆಲ್ಲ ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಅಕ್ಕಂದಿರ ಮೇಲೆ ನಿಲ್ಲಿ, ಒಂದು ಸನ್ಮಾನ ಇದೆ, ಮತ್ತೊಂದು ಫೋಟೋ ಸೆಷನ್ ಆಗಬೇಕು. ಆದ್ರಿಂದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಕೂಡ ವೇದಿಕೆಯಲ್ಲೇ ನಿಲ್ಲಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ವೆಂಕಪ್ಪ ಗೌಡರ
ಹಿರಿಯ ಶಿಷ್ಯರು ಇದ್ರೆ ದಯವಿಟ್ಟು ವೇದಿಕೆಗೆ ಬರಬಹುದು. ನೀವು ಇವರ ಪಾದ ಪೂಜೆಯನ್ನ ನೆರವೇರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅನ್ನುವಂಥದ್ದು ನಮ್ಮ ಆಶೆ. ಎಲ್ಲರೂ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇನ್ನು 100 ವರ್ಷ ಹೋದ್ರೂ ಕೂಡ ನೆನಪಲ್ಲಿಟ್ಟುಕೊಳ್ಳುವಂತ ಒಂದು ಕಾರ್ಯಕ್ರಮ ಇದಾಗಂತೆ. ಬಹುಶಃ ಇಂತಹ ಒಂದು ಗುರುವಂದನೆಯನ್ನ ಈ ತನಕ ನಾವು ಎಲ್ಲೂ ನೋಡ್ಲಿಲ್ಲ. ಬಹುಶಃ ಪ್ರಪ್ರಥಮ ಬಾರಿಗೆ ಇವತ್ತು ತನ್ನ ನಿವೃತ್ತ ಮುಖ್ಯ ಶಿಕ್ಷಕರನ್ನ ವೇದಿಕೆಯಲ್ಲಿ ಕುಳ್ಳಿರಿಸಿ ಅವರ ಪಾದ ಪೂಜೆಯನ್ನ ನೆರವೇರಿಸಿ ಆರತಿ ಎತ್ತಿ ಅವರ ಕಾಲು ತೊಳೆದು ಇವತ್ತು ಗೌರವವನ್ನ ಸಲ್ಲಿಸುವಂತ ಒಂದು ಅಮೃತ ಗಳಿಗೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಸಾಕ್ಷಿಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಈ ಕಾನ್ಸೆಪ್ಟ್ ನಿಮಗೆಲ್ಲೂ ಕಾಣ್ಲಿಕ್ಕೆ ಸಿಗೋದಿಲ್ಲ. ಬಹುಶಃ ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಶತಮಾನೋತ್ಸವ ಕಾರ್ಯಕ್ರಮ ಸಾಕ್ಷಿಯಾಗತ್ತೆ. ಬಹುಶಃ ಈ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನ ಪಡೆದಂತ ವೆಂಕಪ್ಪ ಗೌಡರು ಇವತ್ತು ಜೀವನದಲ್ಲಿ ಧನ್ಯರು. ಬಹುಶಃ ಅಂತ ಒಂದು ಅವಿಸ್ಮರಣೀಯ ಗಳಿಗೆ ವೆಂಕಪ್ಪ ಗೌಡರ ಬಾಳಲ್ಲಿ ಕೂಡ ಬಂದಿರತಕ್ಕಂಥದ್ದು ವಿಶೇಷ. ಯಾವ ರೂಪದಲ್ಲಿ ಮಕ್ಕಳ ಬದುಕನ್ನ ಕಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ ಆಗತ್ತೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಅವರ ಕಾಲನ್ನ ತೊಳೆದು ಅವರ ಪಾದಕ್ಕೆ ಪುಷ್ಪವನ್ನ ಸಮರಿಸಿ ಆರತಿಯನ್ನ ಎತ್ತಿ ಅವರನ್ನ ಗೌರವಿಸುವಂತ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸಾಕ್ಷಿಗಳಾಗಿದ್ದಾರೆ. ಆದ್ರಿಂದ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಾವು ನೀವೆಲ್ಲ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕಾಗಿದೆ. ಆದರಣೀಯರೇ, ನಿವೃತ್ತ ಮುಖ್ಯ ಶಿಕ್ಷಕರಾಗಿರುವ ಶ್ರೀಯುತ ವೆಂಕಪ್ಪ ಗೌಡ ಇವರ ಕಾಲನ್ನ ತೊಳೆದು ಹೂವನ್ನ ಸಮರ್ಪಿಸಿ ಆರತಿಯನ್ನ ಎತ್ತಿ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗ್ತಾ ಇದೆ. ಅದಾದ ನಂತರ ಒಂದು ಫೋಟೋ ಸೆಷನ್ ಕೂಡ ನಡೆಯುತ್ತೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಧನ್ಯರು, ಅದರ ಜೊತೆಗೆ ವೆಂಕಪ್ಪ ಗೌಡರು ಕೂಡ ಧನ್ಯರು ಅನ್ನುವಂಥದ್ದು ಸ್ಪಷ್ಟ. ಇಂತಹ ಅವರ ಮಗಳು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಶ್ರೀಮತಿ ಚಂದ್ರಕಲಾ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿ, ಮತ್ತು ಅವರ ಅಣ್ಣ ಕೂಡ ಇದ್ದಾರೆ. ದಯವಿಟ್ಟು ಇಬ್ಬರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಬಹುಶಃ ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅವರ ಪುಳ್ಳಿ ಕೂಡ ಇದ್ದಾರೆ. ದಯವಿಟ್ಟು ಇಬ್ಬರು ತಾವು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಕೈಕಾರ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಕೂಡ ಧನ್ಯರು. ಇಂತಹ ಹಿರಿಯ ವಿದ್ಯಾರ್ಥಿಗಳನ್ನ ಪಡೆದುಕೊಂಡಂತಹ ವೆಂಕಪ್ಪ ಗೌಡರು ಕೂಡ ಇವತ್ತು ಧನ್ಯರಾಗಿದ್ದಾರೆ. ಯಾವ ಶತಮಾನ ಉತ್ಸವದಲ್ಲೂ ಕೂಡ ಕಾಣ ಸಿಗದೆ ಇರುವಂತಹ ಒಂದು ಅಪರೂಪದ ಒಂದು ಫೋಟೋ ಸೆಷನ್ ವೇದಿಕೆಯಲ್ಲಿ ಕಾಣ್ತಾ ಇದೆ. ಶತಮಾನ, ಇನ್ನೊಂದು ಶತಮಾನದವರೆಗೂ ಕೂಡ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಕೂಡ ಮಾದರಿಯಾಗಿ ಉಳಿಯುತ್ತೆ ಅನ್ನುವ ಮಾತುಗಳನ್ನ ಹೇಳುತ್ತಾ, ಎಲ್ಲರೂ ಕೂಡ ಒಂದು ಎದ್ದು ನಿಂತು ವೆಂಕಪ್ಪ ಗೌಡರಿಗೆ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೆ ಗೌರವವನ್ನ ಸಮರ್ಪಿಸಬೇಕು. ಇಂತಹ ಹಿರಿಯ ವಿದ್ಯಾರ್ಥಿಗಳು, ಇಂತಹ ಶಿಕ್ಷಕರು ಸಮಾಜದಲ್ಲಿ ಕಂಡಾಗ ಬಹುಶಃ ಈ ಧನ್ಯತಾ ಭಾವ ಅನ್ನುವಂಥದ್ದು ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಕೈಕಾರದ ಹಿರಿಯ ವಿದ್ಯಾರ್ಥಿಗಳಿಗೆ, ಜೊತೆಗೆ ಶ್ರೀಯುತ ವೆಂಕಪ್ಪ ಗೌಡರಿಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದು ನಿಜವಾದ ಅರ್ಥಭರಿತವಾದ ಗುರುವಂದನೆ ಅನ್ನುವುದಲ್ಲಿ ಎರಡು ಮಾತಿಲ್ಲ. ಮೇಲೆ ನಿಂತವರು ಕೂಡ ಹೆಚ್ಚಿನವರು 60 ದಾಟಿದವರೇ. ಅವರು ಇವತ್ತು ನಮ್ಮ ವೆಂಕಪ್ಪ ಗೌಡರಿಗೆ ಪಾದ ಪೂಜೆಯನ್ನ ನೆರವೇರಿಸಿ ಕಾಲನ್ನ ತೊಳೆದು ಗೌರವಿಸುವಂತ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಮೊದಲನೇದಾಗಿ ನೋಡಿದ್ದು. ಆ ನಿಟ್ಟಿನಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕೂಡ ಧನ್ಯರು, ಜೊತೆಗೆ ವೆಂಕಪ್ಪ ಗೌಡರು ಕೂಡ ಇಂಥ ಹಿರಿಯ ವಿದ್ಯಾರ್ಥಿಗಳನ್ನ ಪಡೆದದಕ್ಕೆ ಧನ್ಯರು ಅನ್ನುವ ಮಾತುಗಳನ್ನು ಹೇಳುತ್ತಾ ಅವರಿಗೆ ಅಭಿನಂದಿಸಿ ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ. ಕೃತಜ್ಞತೆಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ, ಜೊತೆಗೆ ಇಷ್ಟು ಹೊತ್ತು ಪ್ರೀತಿ ಇಟ್ಟು ಕೂತು
ಈ ಗುರುಬಂಧನೆಯನ್ನ ಸ್ವೀಕರಿಸಿದ ವೆಂಕಪ್ಪ ಗೌಡರು, ನಿವೃತ್ತ ಮುಖ್ಯ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ, ಇವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಸಮರ್ಪಿಸ ಕಾರ್ಯಕ್ರಮವನ್ನ ಮುಂದುವರಿಸ ಶ್ರೀಯುತ ಮನೋಜ್ ಕುಮಾರ್, ಹಿರಿಯ ಪ್ರಬಂಧಕರು, MRPL ಮಂಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ ಹಾಗೂ ವೇದಿಕೆ ಎದುರಲ್ಲಿ ಆಸೀನರಾಗಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೂ ಮೊದಲನೇದಾಗಿ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿವಸ ಈ ಒಂದು ಕೈಕಾರ ಶಾಲೆಯ ಶತಮಾನೋತ್ಸವದ್ದು ಪ್ರೋಗ್ರಾಮ್ ಒಳ್ಳೆ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿಯ ಆಡಳಿತ ಮಂಡಳಿ ಮತ್ತು ಎಲ್ಲ ಸಮಿತಿಯ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಸೀತಾರಾಮ್ ರೈ ಮತ್ತು ನಾನು ಸುಮಾರು ಹಲವಾರು ವರ್ಷಗಳಿಂದ ಸ್ನೇಹಿತರು. MRPL ಸಂಸ್ಥೆ ಈಗ ಹೇಗೆ ಎಲ್ರಿಗೂ ಒಂದೊಂದು ಯಾವುದೇ ಒಂದು ವ್ಯಕ್ತಿಗೆ ಹೇಗೆ ಒಂದು ವೈಯಕ್ತಿಕವಾಗಿ ಜವಾಬ್ದಾರಿ ಇದೆ, ಅದೇ ಥರ ಎಲ್ಲ ಕಂಪನಿಗಳಿಗೂ ಅದೇ ಥರ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಅದನ್ನೇ CSR ಅಂತ ಹೇಳೋದು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಒಂದು ಕಂಪೆನಿದ್ದು ಲಾಭದಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಕೊಡಬೇಕು. ಇದು ಆಪ್ಷನ್ ಅಲ್ಲ, ಇಟ್ ಈಸ್ ಎ ಡ್ಯೂಟಿ. ಇದು ಕರ್ತವ್ಯ, ಬದ್ಧತೆ. ಇದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಹಾಗಿರುವಾಗ MRPL ಸಂಸ್ಥೆ ಮೊದಲಿಂದಲೂ ಸುಮಾರು 100 ಕೋಟಿಗಳನ್ನು ಕೊಡ್ತಾ ಇತ್ತು. ಒಂದು ದಿವಸ ನನಗೆ ಸೀತಾರಾಮ್ ರೈ ಅವರು ಬಂದು ಹೇಳಿದರು, ಹೀಗೆ ನಾನು ಕಲಿತ ಶಾಲೆ ಸುಮಾರು 100 ವರ್ಷದ್ದು 100 ವರ್ಷ ಆಗ್ತಾ ಉಂಟು, ಅದಕ್ಕೊಂದು ಹೊಸ ಬಿಲ್ಡಿಂಗ್, ಹೊಸ ಸ್ಕೂಲ್ ಬಿಲ್ಡಿಂಗ್ ಎಲ್ಲ ಕಟ್ಟಲಿಕ್ಕಿದೆ ಅಂತ ಹೇಳುವಾಗ, ಯೂಶ್ವಲಿ ನಮಗೆಲ್ಲ ಎಂಪ್ಲಾಯೀಸ್ಗಳೇ ಬಂದು ಹೇಳಿದರೆ ನಾವು ಅದರ ಬಗ್ಗೆ ಜಾಸ್ತಿ ಎನ್ಕ್ವೈರಿ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಸೀತಾರಾಮ್ ರೈ ಬಂದು ಕೇಳಿದರು, ನಿಮ್ಮದು ಬಜೆಟ್ ಎಷ್ಟು ಬೇಕು ಅಂತ ಹೇಳಿ. ಅವರು ಆಮೇಲೆ 1 ವಾರದ ನಂತರ ಬಂದು ಹೇಳಿದರು, ಇಷ್ಟಿಷ್ಟು ಆಗ್ತದೆ, ಇಷ್ಟು ಕೊಡ್ಬೋದಾ ಅಂತ ಹೇಳಿ. ಸೊ ಅವರು ಕೇಳಿದ 29 ಲಕ್ಷದ ಸುಮಾರು 50 ಲಕ್ಷ ಕೇಳಿದ್ರು. ಫುಲ್ ಅಮೌಂಟನ್ನು ನಾವು 1-2 ತಿಂಗಳ ಒಳಗೆ ಅವರಿಗೆ ಆರ್ಡರ್ ಕೊಟ್ಟಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಇವತ್ತಿನ ದಿವಸ ಬಂದು ನೋಡುವಾಗ ಇದೇನು ವೇಸ್ಟ್ ಆಗಲಿಲ್ಲ ದುಡ್ಡು. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸೌಲಭ್ಯ ಮಕ್ಕಳಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ, ಅದರಲ್ಲಿ MRPL ಒಂದು ಪಾರ್ಟಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ನಿಮಗೆ ಗೊತ್ತಿರುವಾಗ MRPL ಸಂಸ್ಥೆ ಮೊದಲಿಂದಲೂ ಇಂಥ ಒಂದು ಸಮಾಜಮುಖಿ ಕಾರ್ಯಗಳಿಗೆ ಬೇಕಾದಷ್ಟು ದುಡ್ಡು ಕೊಡ್ತಾ ಇತ್ತು. ನಮ್ಮ ಹತ್ರ ಒಂದು ಕಾಲದಲ್ಲಿ ಕೋವಿಡ್ ಟೈಮಲ್ಲಿ 2 ವರ್ಷ ನಾವು ಲಾಸ್ ಮಾಡಿದ್ರು. ನಾವು CSR ಫಂಡ್ ಇರಲಿಲ್ಲ ಆಗ. ಆ ಟೈಮಲ್ಲಿಯೂ ನಾವು ಪಿಲಿಕುಳದಲ್ಲಿ ಪ್ರಾಣಿಗಳಿಗೆ ಊಟ ಕೊಡಲಿಕ್ಕೆ ದುಡ್ಡಿಲ್ಲ ಅಂಥೇಳಿ ಜಿಲ್ಲಾಡಳಿತ ನಮ್ಮನ್ನು ಕೇಳಿದಾಗ, ನಮ್ಮ ಹತ್ರ ದುಡ್ಡೇ ಇಲ್ಲದಿದ್ದರೂ ನಾವು 3 ಕೋಟಿ ರೂಪಾಯಿಯನ್ನು ಸಾಲ ತಗೊಂಡು ಕೊಟ್ಟಂತಹ ಕಂಪನಿ. ಸೊ ಇಂಥ ಒಂದು ಸಾಮಾಜಿಕ ಕಳಕಳಿ ಇರುವ ಕಂಪನಿಯಿಂದ ಈ ಒಂದು ಸೌಲಭ್ಯ ಇವತ್ತು ಸಿಕ್ಕಿದೆ. ಇದರಿಂದ ಸುಮಾರು ಮಕ್ಕಳಿಗೆಲ್ಲ ಒಳ್ಳೆಯದಾಗ್ತದೆ. ಮಾತಾಡಿದ್ದು ಸಾಧನೆ ಅಲ್ಲ, ಸಾಧನೆಯೇ ಮಾತಾಡಬೇಕು ಅಂತ ಹೇಳುವಂತಹ ಒಂದು ಧ್ಯೇಯ ಇಟ್ಕೊಂಡು MRPL ಸಂಸ್ಥೆ ಮೊದಲಿಂದಲೂ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಕರೆದು MRPL ಸಂಸ್ಥೆಯ ಘನತೆಯನ್ನು ಹೆಚ್ಚಿಸಿ ಈ ಒಂದು ಸೌಲಭ್ಯವನ್ನು ಕೊಟ್ಟಂತಹ ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳು ಅಥವಾ ಉಳಿದ ದಾನಿಗಳು, ಇವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಇನ್ನೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ, ಈ ಮುಂದೆ ಈ ಶಾಲೆಗೆ ಇನ್ನು ಮುಂದೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಮತ್ತೊಂದು ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ದಯವಿಟ್ಟು ಸನ್ಮಾನದ ಆಸನದ ವ್ಯವಸ್ಥೆಯನ್ನ ವೇದಿಕೆಯ ಮುಂಭಾಗಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಶ್ರೀಯುತ ರಾಮಣ್ಣ ಪೂಜಾರಿ, ಚೋಮು ಪೂಜಾರ್ತಿ ಕುಟುಂಬಸ್ಥರು, ಸ್ಥಳ ದಾನಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ರಾಮಣ್ಣ ಪೂಜಾರಿ ಇವರು ಒಂದು ಆಸನದ ವ್ಯವಸ್ಥೆ ಮಾತ್ರ. ರಾಮಣ್ಣ ಪೂಜಾರಿ ಇವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ರಾಮಣ್ಣ ಪೂಜಾರಿ, ನವೀನ್ ಪ್ರಸಾದ್ ಕಾಂಟ್ರಾಕ್ಟರ್ ಉಪಸ್ಥಿತರಿದ್ದೀರಾ? ನವೀನ್ ಪ್ರಸಾದ್, ರಾಮಣ್ಣ ಪೂಜಾರಿ ಇವರು ಉಪಸ್ಥಿತರಿದ್ದರೆ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ
ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರವನ್ನ ಒದಗಿಸಿರುವಂತ ಶ್ರೀಯುತ ಕೆ ಶೆಟ್ಟಿ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ತುಂಬ ಹೊತ್ತಿನಿಂದ ಕೂತುಕೊಂಡು ಬೋರ್ ಆಗಿರ್ಬೋದು. ಆದ ಕಾರಣ ನಾನು ಸ್ವಲ್ಪ ತುಳುವಿನಲ್ಲಿ ಮಾತಾಡ್ತೇನೆ, ಸ್ವಲ್ಪ ನಿದ್ದೆ ಎಲ್ಲ ಹೋಗ್ಬೋದು ಸ್ವಲ್ಪ. ಮಧೂರು ಮಹಾಗಣಪತಿನ ಇನ್ನೊಂದು ಅಂಚನೆ ಪುತ್ತೂರು ಮಹಾಲಿಂಗೇಶ್ವರ ದೇವರಿಲ್ಲ ಇನ್ನೊಂದು ಎನ್ನ ಅಮ್ಮನ ಜಾಗೇಡು ಕುಲ್ಲದೇರು ಎನ್ನ ಚಿಕ್ಕಮ್ಮ ಆರ್ನ ಕಾರ್ಪತ್ತದ ಆಶೀರ್ವಾದಗೆ ತಂದು ಅಂಚನೆ ಮಾಂತೆನ ಪುದರ್ ಯಾನಿತ್ತೆ ಪನ್ಪುಜಿ ದಯಪಂಡನ ಗಂಟೆ 11 ಬಾರಿ ಪೊರ್ತಾತನು ಸ್ಟೇಜ್ ಇತ್ತನ ಮಾಂತಿರಲ್ಲ ಅಂಚನೆ ಇತ್ತೆ ನಮ್ಮ ಅಧ್ಯಕ್ಷರು ಇತ್ತೆ ಪೋಯಿನಾರು ಆರೇನು ಪಣ್ಣೊಂದು ಬೊಕ್ಕ ಮಾಂತ ಸ್ಟೇಜ್ ಇಡಿತ್ತನ ಮಾಂತ ಗಣ್ಯರು ಎದುರುಡಿತ್ತನ ಮಾಂತ ಊರ್ದಕ್ಲು ನೆರೆಗರೆತ್ತಕ್ಲು ಸ್ಪೆಷಲ್ ಅದು ಎನ್ನ ಕೈಕಾರ ಕುಟುಂಬದಕ್ಲು ನಿಕ್ಲೆ ಮಾಂತ ಎನ್ನ ನಮಸ್ಕಾರ ಮಂತೊಂದು ರಡ್ಡೆ ಪಾತಿರದ ಎಂಕಲ ಗೊತ್ತುಂಡು ಮಸ್ತ್ ಪೊರ್ತಾತಂದು ಹೆಚ್ಚ ಪಾತೆ ರುಚಿ ಬಂಡು ಅಣ್ಣ ಮಾಂತೆಕ್ಲ ದುಂಬು ಈ ಶಾಲೆಡಿ ಈತ್ ಮಲ್ಲ ಕಾರ್ಯಕ್ರಮ 100ನೇ ವರ್ಷದ ಕಾರ್ಯಕ್ರಮ ಮಂತದಾರಿಂದ ಪಂಡದಾಂಡ ನೆಕ್ಕೊಂಜಿ ಬ್ಯಾಕ್ ಬೋನ್ ಏರಿಂದ ಮಾಂತ್ರೆಳ ಗೊತ್ತಿತ್ತನ ವಿಷಯ ಆರೆಗೆ ಮಲ್ಲ ಸತ್ಕಾರ ಮಂತಾರೆ ಸನ್ಮಾನ ಮಂತಾರೆ ಎಂಕ್ ತೋಜುನು ನನಲ ಅವು ಕಮ್ಮಿಯಿಂದ ತೋಜುನು ದಯಪಂಡ ಸೀತಾರಾಮಣ್ಣನ ಎಂಕ್ ಮಸ್ತ್ ಕೈತಲ್ದ ಸಂಬಂಧ ಎನ್ನ ಕುಟುಂಬದಾರು ಅರ್ನ ಬಗ್ಗೆ ಹೆಚ್ಚ ಪಣ್ಣನ ಜನಕ್ಲಿಗೆ ಒಂತೆ ಬೇಜಾರಾವು ಆಂಡ ಯಾನು ನಿಕ್ಲಿಗೆ ಮಾಂತೊಂಜಿ ರಿಕ್ವೆಸ್ಟ್ ಮಂತೊಂದುಪ್ಪೆ ಪಂಡ ಆರೆಗೆ ಒಂಜಿ ಮಾಂತೆರ್ಲ ಲಕ್ಕದಂಥದ್ದು ಒಂಜಿ ಕೈ ಚಪ್ಪಲೆ ಬಿಟ್ಟೋಡು ಸೀತಾರಾಮಣ್ಣ ಇಂಚಿನ ಒಂಜಿ ಈ ಶಾಲೆಡಿ ಈ ಕಾರ್ಯಕ್ರಮ ಆವಡ್ದಾಂಡ ಆರೇ ಕಾರಣ ಪಂಡದು ಯಾನ್ ಪನ್ಪೆ ಮಾಂತೆರೆಲ್ಲ ಎತ್ತೊಂದು ಈ ಒಂಜಿ ಲೀಡರ್ಶಿಪ್ಗೆ ಎತ್ತೊಂದು ಈ ಶಾಲೆಡಿ ಇತ್ತು ಮಲ್ಲ ಕಾರ್ಯಕ್ರಮ ಮಂತದೇರು ಪಂಡ ಬಾರಿ ಮಲ್ಲ ಒಂಜಿ ಸಂಗತಿ ಯಾನು ಈ ಶಾಲೆಗೆ ಯಾನು ಪೋತಜ್ಜಿ ಆಂಡ ಯಾನು ಮುಲ್ತು ಕೈತಲ್ಲದ ಯಾನು ಕಾಲೇಜಿಗೆ ಮುಲ್ತೆ ಪೋತೀನಿ ಯಾನು ಈ ಶಾಲೆಡು ಎಂಕ್ ಒಂಜಿ ಕೈತಲ್ದ ಒಂಜಿ ರಡ್ಡು ವಿಷಯ ನಾನು ಪಣ್ಯರೆ ನಿಗಲ್ದ ಬಯಸ್ತೊಂದುಲ್ಲೆ ಒಂಜಿ ಈ ಶಾಲೆಡು ಯಾನೊಂಜಿ ನಾಟಕಡು ವೇಷ ಪಾಡ್ದಿತ್ತೆ ನುವೇ ಜಾಗೇಡು ಎಂಕಾಪುಣು ಕೈತಲ್ ಮೂಲೆ ಸ್ಟೇಜ್ ಕಟ್ಟದು ರಾಧಣ್ಣೆ ನಮ್ಮ ಕೈಕಾರದ ಆರ್ನೊಟ್ಟಿಗೆ ಯಾನೊಂಜಿ ನಾಟಕದ ಪಾತ್ರ ಮಂತದಿತ್ತೆ ಅಪ್ಪಗ ಇಂಕೊಂಜಿ 18 ವರ್ಷ ಆದಪ್ಪು ಆ 18 ವರ್ಷ ಪ್ರಾಯಡು ಏನೋ ಒಂಜಿ ಪರಬ್ಬನ ವೇಷ ಪಾಡ್ತೇನೆ ಇಂಕೊಂಜಿ ಮಗಲ್ ಬಂಡ ಏರ್ ಗೊತ್ತು ನಮ್ಮ ಮಂಜುನಾಥನ್ನೇ ಮೇರ್ನ ಕಣ್ಣನಿ ಎನ್ನ ಕ್ಲಾಸ್ಮೇಟ್ ಮಂಜುನಾಥನ್ನೇ ಮಗಲ್ ಎನ್ನ ಯಾನು ಅಮ್ಮೆನ ಪಾತ್ರ ಎನ್ನ ತರೇನು ಪೂರ ಅಪ್ಪನೆ 18 ವರ್ಷ ಪ್ರಾಯಡೆ ಪೂರ ಬೊಲ್ದು ಮಂತದು ಎಂಕೊಂಜಿ ಪಾತ್ರ ಕೊಡ್ತೀರಿ ಅಣ್ಣ ಇತ್ತೆ ಮಾತ್ರ ತರೆ ಬೊಲ್ದಾತನೇ ಒರಿಜಿನಲ್ ಅಪ್ಪಗ ಮಾತ್ರ ಡೂಪ್ಲಿಕೇಟ್ ಇತ್ತು ಇತ್ತೆ ಒರಿಜಿನಲ್ ಅದೇ ಅನ್ನಿಕ್ಲ ಎದುರುಡು 45 ವರ್ಷದ ದುಃಖ ಬರೋದಿಲ್ಲ ಒಂಜಿ ಅವು ಆಂಡು ರಡ್ಡದಾದ ಮಂಜುನಾಥನ್ನೆಲ್ಲ ಯಾನ್ಲ ಎಂಕಲ್ ಕ್ಲಾಸ್ಮೇಟ್ ಆರು ಸೈನ್ಸ್ ಸ್ಟೂಡೆಂಟ್ ಯಾನ್ ಕಾಮರ್ಸ್ ಸ್ಟೂಡೆಂಟ್ 2 ವರ್ಷ ಎಂಕಲ್ ನುವೇ ಕೈಕಾರದು ಸಂಟೆ ಆರು ಮುಟ್ಟ ಒಟ್ಟಿಗೆ ನಡ್ತೊಂದು ಪೋಪಣಿಗೆ ಇನಿ ಈ ಶಾಲೆಡು ಯಾನು ಬೊಕ್ಕ ಮಂಜುನಾಥನ ಆ ಸಂಬಂಧ ಎಂಕ್ ತೋಜಿದ ಬರ್ಪಣೆ ಅಂಡ ನಿಜವಾದಲ ಒಂಜಿ ವಿಶೇಷ ತೋಜು ನಿಂಗೆ ಯಾನು ಇನ್ನು ಹೆಚ್ಚ ಪಾತೆ ರುಚಿ ಆಣ ಒಂಜಿ ವಿಷಯ ನಿಕ್ಲೆಗೆ ಯಾನು ಪನೋಡೊಂದುಲ್ಲೆ ದಯ ಪಂಡದಂಡ ಯಾನು 10ನೇ ಕ್ಲಾಸ್ ಮುಟ್ಟ ಕಲ್ತೊಂದಿತ್ತನ ಶಾಲೆ ಪಂಡ ಕಾಸರಗೋಡು ಜಿಲ್ಲೆಡು ಕುಂಬ್ಳೆ ಹೈಸ್ಕೂಲ್ ಯಾನು ಕಲ್ತೊಂದುಪ್ಪನಾಗ ಅವಳು ABCD ಪಂಡದು 4 ಕನ್ನಡ ವಿಭಾಗಲ ಒಂಜಿ ಮಲಯಾಳ ವಿಭಾಗಲ ಇತ್ತನು ಯಾನಿತ್ತೆ ಒಂಜಿ ಆಜಿ ತಿಂಗಳು ದುಂಬೆ ನಾನು ಅಡಿಗೆ ಶಾಲೆಗೆ ಎತ್ತದಿತ್ತೇರಿ ಯಾನು ಪೋನಾಗ ಆ ಶಾಲೆಡು ಉಲ್ಟಾತನು ABCD ಅನ್ಪುಣವು ಮಲಯಾಳ ಡಿವಿಜನ್ ಆತನು ಖಾಲಿ ಒಂಜಿ ಈಂದು ಪನ್ಪುಣವು ಖಾಲಿ ಕನ್ನಡ ಡಿವಿಜನ್ ಪಂಡ ಅಲ್ಪ ಕಾಸರಗೋಡು ಪೂರ ಕನ್ನಡ ಪನ್ಪುಣ ಭಾರಿ ದೂರ ಆದು ಪೋತುನು ಒಂದು ನಿಜವಾಯಿನ ಒಂಜಿ ಭಾರಿ ಬೇಜಾರದ ಸಂಗತಿ ಕುಡ ಒಂಜಿ ಯಾನು ಪನ್ಪುಣೆ ದಾದ ಪಂಡಂದ ಇನಿ ಯಾನು ಮ್ಯಾಂಗ್ಳೂರು ಯಾನು ಉಲ್ಲೆ ಯಾನು ಬರೋಂದುಪ್ಪೆ ಆಣ ಮ್ಯಾಂಗ್ಳೂರ್ಲ ಹೆಚ್ಚು ಜನಕ್ಕಲು ಇನಿ ಮಲಯಾಳಡು ಪಾತಿರೊಂದುಪ್ಪೇರು ಇಂದು ಭಾರಿ ಬೇಜಾರದ ವಿಷಯ ನಿಕ್ಲಿಗೆ ಯಾನು ಪುತ್ತೂರು ದಕ್ಲೆಲ್ಲ ಪನ್ಪೆ ಹೆಚ್ಚ ನಮ್ಮ ಪುತ್ತೂರು ಆಡು ನಮ್ಮ ಕರ್ನಾಟಕ ಕಮ್ಮಿಡ್ದು ಕಮ್ಮಿ ಕನ್ನಡ ತುಳು ಬಿಡ್ದು ಬೇತೆ ಭಾಷೆಗೆ ಇಕ್ಕಲ ಅವಕಾಶ ಕೊರೊಡ್ಚಿ ನಮ್ಮ ಕನ್ನಡನೊಂಜಿ ಒರಿಪ್ಲೆ ಆಲೆ ಪಂಡದು ಯಾನು ನಿಕ್ಲೆ ರಿಕ್ವೆಸ್ಟ್ ಪನ್ಪೆ ಎಂಗೆ ನಿಜವಾದಲ ಯಾನು ಎನ್ನದಿತ್ತೆ ಯಾನು 5:30 ಗಂಟೆ ಬೈದೇನು ಎಂಗೆ ಮಸ್ತ್ ಪಾತೆರೊಡೊಂದು ಬಂಡದು ಬೈದೇನೆ ಆಣ ಇತ್ತೆ ಪಾತೆರೋನ ಟೈಮ್ 10 ಗಂಟೆ 11 ಯಾನು ಏನನ್ನು ಲೆತ್ತನೆಕ್ ಮಾಂತ ಏನ ತಮ್ಮಲೆಲ್ಲ ಒಳ್ಳೆಯರು ನೆತ್ತ ಅಧ್ಯಕ್ಷರಾದ ಒಳ್ಳೆಯರು ಬೊಕ್ಕ ಮಾಂತಿರಲ್ಲ ಏನಾನು ಈ ಶಾಲೆಗೆ ಏನಾನು
ಲೆತ್ತದು ಎಂಕೊಂಜಿ ಮಲ್ಲ ಒಂಜಿ ಗೌರವನು ಕೊಡ್ತಾರೆ ಅಂಚೆ ಅವತ್ತಂದೆ ಎನ್ನ ಅಮ್ಮನ ಒಂಜಿ ಪುದರ್ ನೆಂಪುಗೆ ದಿಯರೆ ಅಮ್ಮನ ಒಂಜಿ ನೆಂಪು ಬೋಡಾದ ಒಂಜಿ ಪುದರ್ ಕೊರ್ಪುನ ಅಂಚಿನ ಒಂಜಿಂದೇನು ಸೀತಾರಾಮಣ್ಣೆ ಬೊಕ್ಕ ಆರ್ನ ತಂಡದಕ್ಲ ಮಂತನೆಕ್ ಆರೆಗಲ ಧನ್ಯವಾದ ಕೊರೊಂದು ಎನ್ನರಡ್ಡೆ ಪಾತ್ರೆ ನಾನು ಉಂತ ಒಂದುಲೆ ಧನ್ಯವಾದ. ಕೃತಜ್ಞತೆಗಳು ಶ್ರೀಯುತ ಕೆ ಶೆಟ್ಟಿ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಮತಿ ವಿಜಯ ಮಂಜುನಾಥ ಶೆಟ್ಟಿ ಕೈಕಾರ ಇವರು ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಮತ್ತೆ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಅನಿವಾರ್ಯತೆ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರವನ್ನ ಕೇಳುತ್ತಾ ವೇದಿಕೆಯಲ್ಲಿ 5 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ ವೇದಿಕೆಯಲ್ಲಿ 5 ಸನ್ಮಾನದ ಆಸನದ ವ್ಯವಸ್ಥೆ ಆಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ 1923ರಲ್ಲಿ ಆರಂಭಗೊಂಡು 2023ಕ್ಕಾಗುವಾಗ ಇದು ಮುಚ್ಚಿ ಹೋಗುವಂತ ಪರಿಸ್ಥಿತಿಯಲ್ಲಿದ್ದಂತ ಸಂದರ್ಭದಲ್ಲಿ ಕನ್ನಡ ಶಾಲೆ ಉಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರ LKG UKG ಅನ್ನುವ ಸಂಸ್ಥೆಯನ್ನ ಹುಟ್ಟು ಹಾಕುವಲ್ಲಿ ಪ್ರಮುಖವಾದ ರೂವಾರಿಗಳು ಯಾರು ಅಂತ ಕೇಳಿದ್ರೆ ಪ್ರಜ್ವಲ್ ರೈ ತೊಟ್ಲ, ಚೋಮಾ ನಾಯಕ ಹೊಸಲಿಕೆ, ಕಿರಣ್ ಕುಮಾರ್ ಪುಂಡಿಕಾಯ್, ಶರೀಫ್ ವಿನಾಯಕ ನಗರ, ಹರೀಶ್ ಮೂಲೆ ಈ ಪಂಚರತ್ನಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಜ್ವಲ್ ರೈ ತೊಟ್ಲ, ಚೋಮನಾಯಕ ಹೊಸಲಿಕೆ, ಕಿರಣ್ ಕುಮಾರ್ ಪುಂಡಿಕಾಯ್, ಶರೀಫ್ ವಿನಾಯಕ ನಗರ, ಹರೀಶ್ ಮೂಲೆ. ಇಲ್ಲಿ LKG UKG ಸಂಸ್ಥೆಯಾಗಿ ಇವತ್ತು 60 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನ ಮಾಡುವ ನಿಟ್ಟಿನಲ್ಲಿ ವಿಶೇಷವಾಗಿರುವಂತಹ ಒಂದು ಪ್ರಯತ್ನ ಅದು ಪ್ರಜ್ವಲ್ ರೈ ತೊಟ್ಲ, ಚೋಮನಾಯಕ ಹೊಸಲಿಕೆ, ಕಿರಣ್ ಕುಮಾರ್ ರೈ ಪುಂಡಿಕಾಯ್, ಶರೀಫ್ ವಿನಾಯಕ ನಗರ, ಹರೀಶ್ ಮೂಲೆ ಇವರೆಲ್ಲ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶರೀಫ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆದರಣೀಯ ಪ್ರೇಕ್ಷಕ ಬಂಧುಗಳೇ, KK ಶೆಟ್ಟಿ ಅವರು ಈಗ ತಾನೇ ಹೇಳಿದ್ರು ಕನ್ನಡ ಶಾಲೆ ಕುಂಬ್ಳೆಯಲ್ಲಿ ಮುಚ್ಚಿದೆ, ಕರ್ನಾಟಕದಲ್ಲಿ ಮುಚ್ಚಬಾರದು ಅಂತ. ಬಹುಶಃ ಕೈಕಾರ್ಯ ಶಾಲೆ ಕೂಡ ಮುಚ್ಚಿ ಹೋಗುವಂತ ಪರಿಸ್ಥಿತಿಯಲ್ಲಿದ್ದಾಗ ಇಲ್ಲಿ LKG UKG ಮೂಲಕ ಈ ಸಂಸ್ಥೆಯನ್ನ ಮತ್ತೆ ಪುನರ್ ನಿರ್ಮಾಣ ಮಾಡುವುದಕ್ಕೆ ಸಹಕಾರವನ್ನ ಕೊಟ್ಟಿರುವಂತಹ ಪ್ರಜ್ವಲ್ ರೈ ತೊಟ್ಲ, ಚೋಮನಾಯಕ ಹೊಸಲಿಕೆ, ಕಿರಣ್ ಕುಮಾರ್ ಪುಂಡಿಕಾಯ್, ಶರೀಫ್ ವಿನಾಯಕ ನಗರ, ಹರೀಶ್ ಮೂಲೆ ಇವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಶಾಲು ಹಾಕಿ ಗೌರವದ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದೊಡ್ಡ ಕೈಚಪ್ಪಾಳೆಯ ಸಮರ್ಪಣೆ ಅದು ಈ 5 ಜನರಿಗೂ ಕೂಡ ಬರಲಿ ಅಂತ ಹೇಳ್ತಾ ಇವರಿಗೆ ಶಾಲು ಹಾಕಿ ಹೂ ನೀಡಿ ಗೌರವದ ಸ್ಮರಣಿಕೆಯನ್ನ ನೀಡಿ ಅಭಿನಂದಿಸುವಂತ ಕಾರ್ಯವನ್ನ ಮಾಡುತ್ತಿದ್ದೇವೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇಲ್ಲಿ LKG UKG ತರಗತಿಗಳನ್ನ ಆರಂಭ ಮಾಡುವುದಕ್ಕೆ ಒಂದು ದೊಡ್ಡ ಮಟ್ಟದ ಸಹಕಾರವನ್ನ ಮಾಡಿದವರು ಅಂತ ಹೇಳಿದ್ರೆ ಪ್ರಜ್ವಲ್ ರೈ ತೊಟ್ಲ, ಚೋಮನಾಯಕ ಹೊಸಲಿಕೆ, ಕಿರಣ್ ಕುಮಾರ್ ರೈ ಪುಂಡಿಕಾಯ್, ಶರೀಫ್ ವಿನಾಯಕ ನಗರ, ಹರೀಶ್ ಮೂಲೆ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಒಂದು ದೊಡ್ಡ ಕಿಚ್ಚಪ್ಪಾಳೆಯ ಅಭಿನಂದನೆ ಮತ್ತು ಕೃತಜ್ಞತೆಗಳು ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಭಿನಂದನೆಯನ್ನ ಸ್ವೀಕರಿಸಿದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸಿದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಒಳಮೋಗ್ರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವ ಶ್ರೀಮತಿ ತ್ರಿವೇಣಿ ಪಳ್ಳತ್ತಾರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಮನೋಜ್ ಕುಮಾರ್ ಹಿರಿಯ ಪ್ರಬಂಧಕರು MRPL ಮಂಗಳೂರು ಇವರು ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. 30 ಲಕ್ಷ ವೆಚ್ಚದ ದೊಡ್ಡ ಕಟ್ಟಡದ ಕೊಡುಗೆ, ಅನೇಕ ಸಾಮಾಜಿಕ ಸೇವೆಯ ಮೂಲಕ MRPL ಗುರುತಿಸಿಕೊಂಡು ಇವತ್ತು ನಮ್ಮ ಸಂಸ್ಥೆಗೂ ಕೂಡ ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟು ಸುಮಾರು 5 ಗಂಟೆ ಅವಧಿಯನ್ನ ನಮ್ಮ ಜೊತೆ ಕಳೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಮನೋಜ್ ಕುಮಾರ್ ಹಿರಿಯ ಪ್ರಬಂಧಕರು MRPL ಮಂಗಳೂರು ಇವರಿಗೆ ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳು ಹರಿದು ಬರಲಿ ಅನ್ನುವ
ವಿನಂತಿಯೊಂದಿಗೆ ಶ್ರೀಯುತ ಮನೋಜ್ ಕುಮಾರ್ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಮಾತುಗಳಲ್ಲಿ ತ್ರಿವೇಣಿ ಪಳ್ಳತ್ತಾರು ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಮುಳ್ಳಮೊಗ್ರು ಇವರು. ಸಾನ್ನಿಧ್ಯ ಶಕ್ತಿಗಳಿಗೆ ಮನಸಾರೆ ವಂದಿಸಿಕೊಳ್ಳುತ್ತಾ ಶತಮಾನೋತ್ಸವದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿಕೊಳ್ಳುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ, ವಿದ್ಯಾಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲರಿಗೂ ಕೂಡ ವಂದಿಸಿಕೊಳ್ಳುತ್ತಾ, ಈಗಾಗಲೇ ಶತಮಾನೋತ್ಸವದ ಒಂದು ಸಂಭ್ರಮದಲ್ಲಿದ್ದೇವೆ ನಾವು. ಕೈಕಾರ ಶಾಲೆಯ ಅಂದರೆ ಅಕ್ಷರ ಜ್ಞಾನವನ್ನು ನೀಡಿ ಬದುಕು ರೂಪಿಸಿದಂತಹ ಶಾಲೆಯ ಋಣವನ್ನು ತೀರಿಸಲು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸನ್ನದ್ಧರಾಗಿರುವಂತಹ ಒಂದು ಕಾಲವಿದು. ಎಲ್ಲರೂ ಕೂಡ ತಮ್ಮ ತನು ಮನ ಧನದ ಸಹಕಾರದಿಂದ ಇಷ್ಟೊಂದು ವಿಜೃಂಭಣೆಯಿಂದ ಈ ಶತಮಾನೋತ್ಸವವು ಆಚರಿಸಲ್ಪಡ್ತಿದೆ. ಇದರ ರೂವಾರಿಗಳಾಗಿರುವಂತಹ ಕಾರ್ಯಕ್ರಮದ ಒಂದು ಶತಮಾನೋತ್ಸವದ ಅಧ್ಯಕ್ಷರು ಪ್ರಕಾಶ್ ಚಂದ್ರಯ್ಯ ಆಗಿರಬಹುದು, ಅದರ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿ ನಮ್ಮ ಸೀತಾರಾಮ್ ರೈ ಚೆಲ್ಯಡ್ಕ ಹಾಗೂ ಅವರೆಲ್ಲ ತಂಡಕ್ಕೆ ಅಭಿವಂದನೆಯನ್ನು ಸಲ್ಲಿಸುತ್ತಾ, ನಾವು ಕೂಡ ಈ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ಅವಧಿಯಲ್ಲಿ ಕೈಕಾರ ಶಾಲೆಗೆ ಮೂಲಭೂತ ಸೌಕರ್ಯಗಳಾಗಿರುವಂತಹ ಶೌಚಾಲಯ ಹಾಗೂ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆ, ಹಾಗೆ ಈ ಶತಮಾನೋತ್ಸವದ ಅಂಚಿನಲ್ಲಿ ಇರುವಂತಹ ಶತಮಾನೋತ್ಸವದ ಸಮಯದಲ್ಲಿ ಶಾಲೆಗೆ ತಡೆಗೋಡೆಯನ್ನು ಕೂಡ ನರೇಗಾ ಯೋಜನೆಯಲ್ಲಿ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಒದಗಿಸಿಕೊಟ್ಟಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಎಲ್ಲರೂ ಕೂಡ ಪಣ ತೊಡಬೇಕು. ಕೇವಲ ಶತಮಾನೋತ್ಸವ ಆಚರಣೆ ಇಂದಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಕೂಡ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರ್ಪಡೆಗೊಳಿಸಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿ ಶಾಲೆಯ ಉನ್ನತೋನ್ನತ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸೋಣ. ಹಾಗೆಯೇ ಕಾರ್ಯಕ್ರಮದಲ್ಲಿ ತಮ್ಮ ತನು ಮನ ಧನ ಹಾಗೂ ತಮ್ಮ ಒಂದು ಶ್ರಮದಿಂದ ಎಲ್ಲರೂ ಕೂಡ ಸಹಕಾರ ನೀಡಿದ್ದೀರ. ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೊಂದು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಕೃತಜ್ಞತೆಗಳು ಎಲ್ಲ ಪ್ರೇಕ್ಷಕ ಬಂಧುಗಳು. ಇನ್ನು ಒಬ್ಬರು ಅತಿಥಿಗಳು ಮಾತ್ರ ವೇದಿಕೆಯಲ್ಲಿ ಮಾತನಾಡುತ್ತಾರೆ. ಇನ್ನು 2 ಸನ್ಮಾನ ಇದೆ, ದಯವಿಟ್ಟು ಸ್ವೀಕಾರ ಮಾಡಬೇಕು. ರಾಮಣ್ಣ ಪೂಜಾರಿ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಧರ್ಮಪತ್ನಿ ರತ್ನಾವತಿ ಇವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಎಲ್ಲ ಪ್ರೇಕ್ಷಕ ಬಂಧುಗಳೇ, 1923ರಲ್ಲಿ ಈ ಶಾಲೆಯನ್ನ ಸ್ಥಾಪನೆ ಮಾಡಬೇಕು ಅಂದಾಗ ನಮ್ಮ ಹಿರಿಯರಿಗೆ ಜಾಗದ ಕೊರತೆಯಾದಾಗ 23ನೇ ಇಸವಿ ಶಿಕ್ಷಣದ ಬಗ್ಗೆ ಆವತ್ತಿನ ಕಾಳಜಿ ಈ ಜಾಗವನ್ನ ಕೊಟ್ಟು ಈ ಶಾಲಾ ನಿರ್ಮಾಣವನ್ನ ಮಾಡಲಿಕ್ಕೆ ಪ್ರಮುಖ ರೂವಾರಿಗಳು ಚೋಮು ಪೂಜಾರ್ತಿ ಕುಟುಂಬಸ್ಥರು. ಅವರ ಪರವಾಗಿ ರಾಮಣ್ಣ ಪೂಜಾರಿ ಮತ್ತು ರತ್ನಾವತಿ ದಂಪತಿಗಳು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, 100 ವರ್ಷದ ಹಿಂದೆ ಶೈಕ್ಷಣಿಕ ಕಾಳಜಿಯನ್ನ ಮೆರೆದಿರುವ ಚೋಮು ಪೂಜಾರ್ತಿಯವನ್ನ ಇವತ್ತು ನಾವು ನೆನಪಿಸಿಕೊಳ್ಳಬೇಕು. ಅವರ ಸುಪುತ್ರರು ರಾಮಣ್ಣ ಪೂಜಾರಿಯವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಾವು ಇವತ್ತು ಮೊದಲಿಗೆ ಚೋಮು ಪೂಜಾರ್ತಿಯವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರಬೇಕು. ರಾಮಣ್ಣ ಪೂಜಾರಿ ಕುಟುಂಬಸ್ಥರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. 1923ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಶಾಲೆಯನ್ನ ಕಟ್ಟುವುದಕ್ಕೆ ನೆರವಾಗಿರುವ ಸ್ಥಳ ದಾನಿಗಳಲ್ಲಿ ರಾಮಣ್ಣ ಪೂಜಾರಿ ಇವರ ತಾಯಿ ಚೋಮು ಪೂಜಾರ್ತಿ ಕುಟುಂಬಸ್ಥರು ಕೂಡ ಪ್ರಮುಖರು. ಆ ನಿಟ್ಟಿನಲ್ಲಿ ಈ ಶಾಲೆಯ ನಿರ್ಮಾಣಕ್ಕೆ ಸ್ಥಳ ದಾನವನ್ನ ಮಾಡಿರುವಂತ ರಾಮಣ್ಣ ಪೂಜಾರಿ ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳು ಬರಬೇಕು. ಹಿರಿಯರಾಗಿದ್ರು ಕೂಡ ಇಷ್ಟು ಹೊತ್ತಿಗೂ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ನಮ್ಮ ರಾಮಣ್ಣ ಪೂಜಾರಿ ಇವರಿಗೆ ಶಾಲು, ಹಾರ, ಫಲ ಪುಷ್ಪದೊಂದಿಗೆ ಹಾರಾರ್ಪಣೆಯೊಂದಿಗೆ ಗೌರವಿಸಿ ಅವರನ್ನ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಇವತ್ತು ಈ ಶಾಲೆ ನಿರ್ಮಾಣ ಆಗಬೇಕು ಅಂತಿದ್ರೆ 1923ನೇ ಇಸವಿಯಲ್ಲೂ ಕೂಡ ಈ ಒಂದು ಶಾಲೆಗೆ ಸ್ಥಳದಾನವನ್ನ ಮಾಡಿದವರು ಚೋಮು ಪೂಜಾರ್ತಿ. ಅವರ ಸುಪುತ್ರರು ರಾಮಣ್ಣ ಪೂಜಾರಿಯವರು ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆ ಮತ್ತು ಕೃತಜ್ಞತೆಯ ಮೂಲಕ ಆವತ್ತಿನ 100 ವರ್ಷದ ಹಿಂದಿನ ಆ ಒಂದು ಕಾಣಿಕೆಗೆ ದೊಡ್ಡ ಕೃತಜ್ಞತೆಗಳನ್ನ ಸಲ್ಲಿಸುವ. ಆಸನವನ್ನ ಅಲ್ಲೇ ಇಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಆದರಣೀಯರೇ, ಇವತ್ತು ನಮ್ಮ ಶಾಲೆಯಲ್ಲಿ ಸೇವೆಯನ್ನ ನೀಡಿದಂತ 3 ಜನ ಶಿಕ್ಷಕಿಯರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. 3 ಜನ ಶಿಕ್ಷಕಿಯರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಧನ್ಯ,
ಮೋನಿಕಾ ಮಾಡ್ತಾ ದೀಪಾ 3 ಜನ ಶಿಕ್ಷಕಿಯರು. ಅದೇ ರೀತಿ ಈ ಕ್ಲಸ್ಟರ್ ಅಲ್ಲಿ CRP ಆಗಿ ಕರ್ತವ್ಯವನ್ನ ನಿರ್ವಹಿಸಿದ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಜಯಶ್ರೀ ಅವರು ಕೂಡ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ಇನ್ನೊಂದು ಆಸನವನ್ನ ಜೋಡಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಧನ್ಯ ಅವರು, ಶ್ರೀಮತಿ ಮೋನಿಕಾ ಮಾಡ್ತಾ ಅವರು, ದೀಪಾ ಅವರು ಮತ್ತು ಜಯಶ್ರೀ ಮತ್ತು ಶಶಿಕಲಾ ಮೇಡಮ್ ಅವರು ಒಟ್ಟು 5 ಆಸನದ ವ್ಯವಸ್ಥೆಯನ್ನ ಮಾಡಬೇಕು. ನಮ್ಮ ಶಶಿಕಲಾ ಮೇಡಮ್ ಅವರು ಒಳಮೊಗ್ರು CRP ಆಗಿ ತುಂಬಾ ವರ್ಷ ಸೇವೆಯನ್ನ ನೀಡಿದವರು, ಅತ್ಯುತ್ತಮ CRP ರಾಜ್ಯ ಪ್ರಶಸ್ತಿಯನ್ನ ಕೂಡ ಪಡೆಕೊಂಡವರು. ದಯವಿಟ್ಟು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಶಿಕ್ಷಕರಿಗೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. 11:30 ಆದ್ರೂ ಕೂಡ ಶಾಲೆಯ ಮೇಲಿನ ಪ್ರೀತಿಯಿಂದ ಈ ತನಕ ನೀವು ನಮ್ಮ ಜೊತೆ ಉಪಸ್ಥಿತರಿದ್ದೀರಿ. CRP ಮೇಡಮ್ ತಮಗೂ ಕೂಡ ಕೃತಜ್ಞತೆಗಳು. ದೊಡ್ಡ ಕೃತಜ್ಞತೆಯ ಚಪ್ಪಾಳೆ ನಮ್ಮ ಇಲ್ಲಿ ಸೇವೆಯನ್ನ ಸಲ್ಲಿಸಿದ ಎಲ್ಲ ಶಿಕ್ಷಕಿಯರಿಗೂ ಕೂಡ ಬರಲಿ ಅಂತ ಹೇಳುತ್ತಾ ಶ್ರೀಮತಿ ಧನ್ಯ, ಮೋನಿಕಾ ಮಾಡ್ತಾ, ದೀಪಾ, ಜಯಶ್ರೀ ಇವರಿಗೆ ಶಾಲನ್ನ ಹಾಕಿ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಹೂವನ್ನ ನೀಡಿ ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀಮತಿ ಧನ್ಯ ಅವರು, ಶ್ರೀಮತಿ ಮೋನಿಕಾ ಮಾಡ್ತಾ ಅವರು, ಶ್ರೀಮತಿ ದೀಪಾ ಅವರು ಜೊತೆಗೆ CRP ಆಗಿದ್ದಂತ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ವತಿಯಿಂದ ಶಾಲು ಹಾಕಿ ಪುಷ್ಪವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿ ಅವರ ಜೊತೆ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. 11:30 ಆದರೂ ಕೂಡ ಈ ಕಾರ್ಯಕ್ರಮದಿಂದ ತೆರಳದೆ ನಮ್ಮ ಜೊತೆ ಸಹಕಾರವನ್ನ ಕೊಟ್ಟಿರುವಂತ ಎಲ್ಲ 4 ಜನ ಶಿಕ್ಷಕರಿಗೂ ಕೂಡ ಶತಮಾನೋತ್ಸವ ಸಮಿತಿಯ ವತಿಯಿಂದ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಇದು ನೀವು ಸಂಸ್ಥೆಯ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ಗೌರವ, ನೀವು ಅವತ್ತು ಈ ಶಾಲೆಗೆ ಕೊಟ್ಟಿರ್ತಕ್ಕಂಥ ಸೇವೆ ಅತ್ಯಂತ ಪ್ರಮುಖವಾದದ್ದು. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆಯ ಕೃತಜ್ಞತೆ ಈ 4 ಜನ ಶಿಕ್ಷಕರಿಗೂ ಕೂಡ ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ತಮ್ಮನ್ನ ಅಭಿನಂದಿಸಿ ಗೌರವಿಸುತ್ತಿದ್ದೇವೆ. ದಯವಿಟ್ಟು ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಪುತ್ತೂರಿನ ವೈದ್ಯಕೀಯ ಲೋಕದಲ್ಲಿ ಒಂದು ಹೊಸ ಹೆಸರಿರುವವರು, ಮೇರು ವ್ಯಕ್ತಿತ್ವದ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀಯುತ ಡಾಕ್ಟರ್ AK ರೈ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೈಕಾರ ಶಾಲೆಯಲ್ಲಿ ಆರಂಭವಾದಾಗ ಮೊದಲಿಗೆ ಬಂದವರು ನನ್ನ ಅಮ್ಮ ಮತ್ತು ದೊಡ್ಡಮ್ಮ. 1925 ಆಸುಪಾಸಲ್ಲಿ ಅವರು ಈ ಶಾಲೆಯಲ್ಲಿ ಕಲಿತರು. ಆಮೇಲೆ ಸಾಧಾರಣ 50 ವರ್ಷದ ಮೇಲೆ ನಾನು ಬಂದ ಮೇಲೆ ನನ್ನ ತಮ್ಮಂದಿರು ಬಂದರು. ಹಾಗೆ ಕೈಕಾರಕ್ಕೆ ನಮಗೂ ಒಂದು ಅನ್ಯೋನ್ಯವಾದ ಬಂಧ ಇತ್ತು. ಈಗ ಸಮಯ ಮುರಿತು, ಹೆಚ್ಚು ಮಾತಾಡುವ ಅಗತ್ಯ ಇಲ್ಲ ಅಂತ ಕಾಣ್ತದೆ ನನಗೆ. ಇಂಥ ಒಂದು ಶಾಲೆ ಇಷ್ಟು ಬೆಳೆದು ಊರವರ ಸಹಕಾರದಿಂದ ಇಷ್ಟು ಬೆಳೆದು ಇದೀಗ ಈ ಸಮಯಕ್ಕೆ ಶತಮಾನೋತ್ಸವ ಬರುವಾಗ ಇಂತಹ ದೊಡ್ಡ ಕಾರ್ಯಕ್ರಮ ಮಾಡಿ ಶಾಲೆಯ ಮುಂದಿನ ಏಳಿಗೆಗೂ ಅಡಿಪಾಯ ಹಾಕಿ ಇದ್ದ ಊರಿನ ತರುಣರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಮುಂದೆಯೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಬಯಸ್ತೇನೆ. ಡಾಕ್ಟರ್ AK ರೈ ಅವರು ಹಿರಿಯ ವಿದ್ಯಾರ್ಥಿಗಳ ನೆಲೆಯಲ್ಲಿ ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅವರಿಗೆ ಶಾಲು, ಹಾರ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು. ಡಾಕ್ಟರ್ AK ರೈ ಅವರು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ, ಪುತ್ತೂರಿನ ವೈದ್ಯರಲ್ಲಿ ಅತ್ಯಂತ ಹಿರಿಯರು ಮತ್ತು ಅತ್ಯಂತ ಜನಪ್ರಿಯ ವೈದ್ಯರು, ಜನಸಾಮಾನ್ಯರು ಕೂಡ ಅತ್ಯಂತ ಹೆಚ್ಚು ಪ್ರೀತಿಸುವಂತ ವೈದ್ಯರಾಗಿ ಗುರುತಿಸಿಕೊಂಡವರು ಡಾಕ್ಟರ್ AK ರೈ ಇವರು ಕೈಕಾರದ ಹಿರಿಯ ವಿದ್ಯಾರ್ಥಿ ಅನ್ನುವಂತ ಹೆಮ್ಮೆ ನಮ್ಮದು. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಡಾಕ್ಟರ್ AK ರೈ ಇವರಿಗೆ ಶಾಲು, ಆರ, ಪೇಟ, ಫಲಪುಷ್ಪವನ್ನ ಕೊಟ್ಟು ಅವರನ್ನ ಗೌರವಿಸಬೇಕು. ಎಲ್ಲ ಪ್ರೇಕ್ಷಕರೇ ಮತ್ತೊಂದು ಚಪ್ಪಾಳೆ ನಮ್ಮ AK ರೈ ಅವರಿಗೆ ಸಲ್ಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರಕ್ಕೆ ಸದಾ ಕೃತಜ್ಞತೆಗಳನ್ನು ಸಮರ್ಪಿಸಿದ ಡಾಕ್ಟರ್ AK ರೈ ಇವರನ್ನ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಕಡೆಯ ಮಾತು ಶ್ರೀಯುತ ಕಡಮಜಲ್
ಶುಭಾಶಯಗಳಿಂದ. ಕೃಷಿಯಲ್ಲಿ ಚಿನ್ನದ ಪದಕವನ್ನ ಪಡೆದ ಅಪರೂಪದ ವ್ಯಕ್ತಿತ್ವ ಸನ್ಮಾನ್ಯ ಕಡಮಜಲ ಶುಭಾಶಯಗಳು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಆತ್ಮೀಯ ಬಂಧುಲೆ, ವಿಶೇಷವಾದ ಕೈಕಾರದ ಈ ಶಾಲೆಡು ಶತಾಂಬರೋತ್ಸವ ಕಾರ್ಯಕ್ರಮ ನಡುತ್ತೊಂದುಂಟು. ಸ್ವಾತಂತ್ರ್ಯ ಪೂರ್ವಡು ಈ ಶಾಲೆ ಉದ್ಭವ ಆತಂಡು ಸರಸ್ವತಿನ ಆರಾಧನೆ ಮೂಲಕ ನಿರಂತರ 100 ವರ್ಷ ನಡೆತದೆ. ಹಲವಾರು ವಿದ್ಯಾರ್ಥಿಗಳು ಈ ಸಮಾಜೋಡು ಅಕ್ಲಗಳ ವ್ಯಕ್ತಿತ್ವ ಮೂಡಿಸಾನೆಂಚಿನ ಶಾಲೆ ಒಂದಾದುಂಡು. ಈ ಶಾಲೆಡು ಸರಸ್ವತಿನ ಆರಾಧನೆ ನಡೆತಂಡು ಲಕ್ಷ್ಮೀ ಪುತ್ರರು ಮುಲ್ಪ ಉದ್ಭವ ಆತರು. ಈ ಮುಲ್ಪ ನೆಲೆಯಾದ ನಾನು ದುಂಬುಗಳ ಇಂಚಿನ ವಿದ್ಯಾರ್ಥಿಗಳು ಈ ಶಾಲೆಡು ಮೂಡಿದು ಬರೋಣಂದು ನಮ್ಮಾತರ ಶುಭ ಹಾರೈಕೆ ಮಾಡ್ತಂದಿಲ್ಲ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಡಾಕ್ಟರ್ ಎ.ಕೆ. ಜಯರಾಮ ರೈ ಕಾರ್ಯಾಧ್ಯಕ್ಷರು, ಕೆಪಿಎಸ್ ಕೆಯೂರು ಇವರು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಕೆಪಿಎಸ್ ಕೆಯೂರು ಸಂಸ್ಥೆಯನ್ನ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವವರು. ಶ್ರೀಯುತ ಡಾಕ್ಟರ್ ಶ್ರೀ ಎ.ಕೆ. ಜಯರಾಮ ರೈ ಇವರು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಅವರಿಗೆ ಶಾಲು, ಹಾರ, ಫಲ ಪುಷ್ಪದೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಎ.ಕೆ. ಜಯರಾಮ ರೈ ಇವರಿಗೆ ಶಾಲನ್ನ ಹಾಕಿ, ಹಾರವನ್ನ ಹಾಕಿ, ಫಲ ಪುಷ್ಪದೊಂದಿಗೆ ಗೌರವ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮುಂದಕ್ಕೆ ಆನಂದ ರೈ ಪುಂಡಿಕಾಯಿ ಇವರು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ಆನಂದ ರೈ ಪುಂಡಿಕಾಯಿ ನಿವೃತ್ತ ಅಧಿಕಾರಿಗಳು, ವಿಜಯ ಬ್ಯಾಂಕ್. ಪ್ರೀತಿ ಇಟ್ಟು ಈ ತನಕ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಶಾಲು, ಹಾರ, ಫಲ ಪುಷ್ಪದೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಬೇಕು. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಒಂದು ಫೋಟೋ ಸೆಷನ್ ಅಲ್ಲಿ ಎಲ್ಲ ಅತಿಥಿ ಬಂಧುಗಳು ಭಾಗವಹಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೆ. ಮುಂದಕ್ಕೆ ನೆಟ್ಟಾಳ ಬಾಲಕೃಷ್ಣ ರೈಗಳು ನಿವೃತ್ತ ಅಧಿಕಾರಿಗಳು, ಕಂದಾಯ ಇಲಾಖೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನೆಟ್ಟಾಳ ಬಾಲಕೃಷ್ಣ ರೈಗಳು ನಿವೃತ್ತ ಅಧಿಕಾರಿಗಳು, ಕಂದಾಯ ಇಲಾಖೆ ಇವರಿಗೆ ಶಾಲು, ಹಾರ, ಫಲ ಪುಷ್ಪ ಮತ್ತು ಶತಮಾನದ ಗೌರವ ನೆನಪಿನೊಂದಿಗೆ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನೆಟ್ಟಾಳ ಬಾಲಕೃಷ್ಣ ರೈಗಳು ನಿವೃತ್ತ ಅಧಿಕಾರಿಗಳು, ಕಂದಾಯ ಇಲಾಖೆ ಪುತ್ತೂರು. ಕಂದಾಯ ಇಲಾಖೆ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು, ಅವರನ್ನ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಪ್ರೀತಿಯ ಒಂದು ಚಪ್ಪಾಳೆ ನಮ್ಮ ನೆಟ್ಟಾಳ ಬಾಲಕೃಷ್ಣ ರೈ ಇವರಿಗೂ ಕೂಡ ಸಮರ್ಪಿತಗೊಳ್ಳಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸುರೇಂದ್ರ ರೈ ಮುಂಡಾಳಗುತ್ತು ಇವರು ಸನ್ಮಾನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಶ್ರೀಯುತ ಸುರೇಂದ್ರ ರೈಗಳು ಮುಂಡಾಳಗುತ್ತು ನಿವೃತ್ತ ಹಿರಿಯ ಪ್ರಬಂಧಕರು, ವಿಜಯ ಬ್ಯಾಂಕ್. ಹಿರಿಯ ವಿದ್ಯಾರ್ಥಿಗಳು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಒಂದು ಫೋಟೋ ಸೆಷನ್ ಸುರೇಂದ್ರ ರೈಗಳ ಜೊತೆ ದಯವಿಟ್ಟು ಒಂದು ಫೋಟೋ ಸೆಷನ್ ಅಲ್ಲಿ ನಮ್ಮ ಸಿದ್ದರಾಮ ರೈಗಳು ಕೂಡ ಭಾಗವಹಿಸಬೇಕು. ದಯವಿಟ್ಟು ಸುರೇಂದ್ರ ರೈಗಳು
ನಿವೃತ್ತ ವಿಜಯ ಬ್ಯಾಂಕಿನ ಹಿರಿಯ ಪ್ರಬಂಧಕರು ಕೂಡ ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೃತಜ್ಞತೆಗಳು ಶ್ರೀಯುತ ಸುರೇಂದ್ರ ರೈ ಮುಂಡಾಳಗುತ್ತು ಇವರಿಗೆ. ಎಲ್ಲ ಅತಿಥಿಗಳು ಮತ್ತೆ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ವಿನುತ ಶಿವರಾಮರೈ ಕೆಮಿಸ್ಟ್ರಿ ಉಪನ್ಯಾಸಕರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತ್ಯಾಂಪಣ್ಣರೈ ಪುಂಡಿಕಾಯ್ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಿವರಾಮರೈ ಕೆಮಿಸ್ಟ್ರಿ ಉಪನ್ಯಾಸಕರು ಇವರ ಪರವಾಗಿ ಅವರ ಧರ್ಮಪತ್ನಿ ವಿನುತಾ ಅವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ತ್ಯಾಂಪಣ್ಣರೈ ಪುಂಡಿಕಾಯ್ ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಅದೇ ರೀತಿ ಸಚೇತ್ ಶೆಟ್ಟಿ ಪುಂಡಿಕಾಯ್ ಇವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವಿನುತಾ ಶಿವರಾಮರೈ ಅವರು ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿ. ಬಾಲಕೃಷ್ಣ ರೈ ಪುಂಡಿಕಾಯ್ ಇವರು ಕೂಡ ಕಿರಿಯ ವಿದ್ಯಾರ್ಥಿಗಳು, ಆಹಾರ ಇಲಾಖೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವವರು, ದಯವಿಟ್ಟು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಿವರಾಮರೈ ಕೆಮಿಸ್ಟ್ರಿ ಉಪನ್ಯಾಸಕರು ಇವರ ಪರವಾಗಿ ವಿನುತಾ ಶಿವರಾಮರೈ ಇವರು, ತ್ಯಾಂಪಣ್ಣರೈ ಪುಂಡಿಕಾಯ್ ಇವರು, ಬಾಲಕೃಷ್ಣ ರೈ ಹಿರಿಯ ಆಹಾರ ಇಲಾಖೆಯ ಅಧಿಕಾರಿಗಳು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅವರಿಗೆ ಶಾಲು, ಹಾರ, ಫಲಪುಷ್ಪದ ಗೌರವಾರ್ಪಣೆಯನ್ನ ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. KA21 MA 4164 ವಾಹನವನ್ನ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು ಅನ್ನುವ ಕೋರಿಕೆ. KA21 MA 4264 ವಾಹನವನ್ನ ತೆರವುಗೊಳಿಸಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಶತಮಾನೋತ್ಸವ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. KA21 MA 4164 ನಂಬರಿನ ವಾಹನ ನಿಮ್ಮ ಮನೆಗೆ ಹೋಗುವವರ ದಾರಿಗೆ ಅಡ್ಡಲಾಗಿ ನಿಲ್ಲಿಸಿದ್ದೀರಿ, ದಯವಿಟ್ಟು ಆದಷ್ಟು ಬೇಗ ತೆರವುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಮತಿ ಶಾರದಾ ಎಸ್ ಶೆಟ್ಟಿ ಇವರಿಂದ. ಎಲ್ಲ ಪ್ರೇಕ್ಷಕ ಬಂಧುಗಳ ಗಮನಕ್ಕೆ, ಸಭಾ ಕಾರ್ಯಕ್ರಮ ಮುಕ್ತಾಯವಾದ 3 ನಿಮಿಷದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೇವೆ. ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯನ್ನ ತೆರವುಗೊಳಿಸುವುದಕ್ಕೆ ತಾವುಗಳು ವೇದಿಕೆಯ ಪಕ್ಕಕ್ಕೆ ಬರಬೇಕು. ಧನ್ಯವಾದ ಸಮರ್ಪಣೆ ಶಾರದಾ ಎಸ್ ಶೆಟ್ಟಿ ಇವರಿಂದ. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಮನಮೋಹನ್ ರೈ ಚೆಲ್ಲಿಯಡ್ಕ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕೈಕಾರದ
ಈ ಒಂದು ಶಾಲೆಯು ತನ್ನ ಶತಮಾನೋತ್ಸವವನ್ನು ಆಚರಿಸುವುದು ನಮಗೆಲ್ಲ ನಮ್ಮ ಊರಿನವರಿಗೆಲ್ಲ ಸಹ ಒಂದು ಸಂತೋಷದ ವಿಷಯ. ಮುಖ್ಯವಾಗಿ ಈ ವೇದಿಕೆಯಲ್ಲಿ ನನಗೆ ಈ ಶಾಲೆ ಒಟ್ಟಿಗೆ ಒಂದು ಕೊಂಡಿ ಇದೆ. ಅದು ಏನು ಅಂತ ಹೇಳಿದರೆ, ನನ್ನ ತಂದೆಯವರು ಕಲಿತಂತಹ ಶಾಲೆ. ನನಗೆ ಒಂದು ವಿಷಯ ಈ ಶಾಲೆ ಬಗ್ಗೆ ತಿಳಿತಿರು ಅಂತ ಹೇಳಿದರೆ, ಈ ಶಾಲೆಯಿಂದ ಬಂದಂತಹ ವಿದ್ಯಾರ್ಥಿಗಳು ಅತ್ಯಂತ ಪ್ರತಿಭಾವಂತರಾಗಿದ್ದರು. ಹಲವಾರು ಡಾಕ್ಟರ್ಗಳಿರ್ಬೋದು, ಇಂಜಿನಿಯರ್ಸ್, ಉತ್ತಮದ ಇದರಲ್ಲಿರುವಂತಹ ಬ್ಯಾಂಕ್ ಸಿಬ್ಬಂದಿಗಳಾಗಿರ್ಬೋದು, ಹಲವಾರು ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದಂತಹ ಒಂದು ಹಳೆ ವಿದ್ಯಾರ್ಥಿಗಳು ಕೊಟ್ಟಂತಹ ಈ ಸಂಸ್ಥೆ ಇವತ್ತು ಶತಮಾನ ಉತ್ಸವವನ್ನು ಆಚರಿಸುವಂತೆ ನಮಗೆಲ್ಲರಿಗೂ, ನಮ್ಮ ಊರಿನವರಿಗೆ ಒಂದು ಹೆಮ್ಮೆ ವಿಷಯ. ನಮ್ಮ ಗ್ರಾಮ, ನಮ್ಮ ಇದಲ್ಲದಿದ್ದರೂ ನಮ್ಮ ಪಕ್ಕದ ಒಂದು ನಮ್ಮ ಚೆಲ್ಲಿಯಳ್ಕದ ಆಗಿರುವಂಥ ನಾನು ಪ್ರತಿದಿನ ಇಲ್ಲಿ ಹಾದು ಹೋಗ್ತಿರುವಂಥ ಸಂದರ್ಭಗಳಲ್ಲಿ ನಾನು ನೆನಪಿಸ್ತಿರುವಂಥ ಒಂದು ವಿಷಯ ಇದನ್ನು ಏನಂತ ಹೇಳಿದ್ರೆ, ನಾನು ಇವತ್ತು ಎಂಜಿನಿಯರಿಂಗ್ ಮಾಡಿರ್ಬೋದು, ಏನು ಮಾಡಿರ್ಬೋದು, ನನ್ನ ತಂದೆ ಕಲಿತದ್ದು ಕೇವಲ 5ನೇ ಕ್ಲಾಸ್. ಅವರ ಒಂದು ಗಣಿತದ ಲೆಕ್ಕಾಚಾರ ನಿಜವಾಗಲೂ ನನಗೆ ಇಂಜಿನಿಯರಿಂಗ್ ಕಲಿತ ನಂತರ ಸಹ ಇವತ್ತು ಬಂದಿಲ್ಲ ಅಂತ ಹೇಳ್ಬೋದು. ಅಂತಹ ಒಂದು ಪ್ರತಿಭಾನ್ವಿತವನ್ನು ಆ ಸಂದರ್ಭದಲ್ಲಿ ಪ್ರಾಥಮಿಕ ಒಂದು ಶಿಕ್ಷಣದ ಸಂದರ್ಭದಲ್ಲಿ ನೀಡಿದಂತಹ ಈ ಸಂಸ್ಥೆಯು ನಿಜವಾಗಿಯೂ ಇನ್ನು ಮುಂದೆಯೂ ಸಹ ಹಲವಾರು ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಕೊಟ್ಟು ಇದರ ಒಂದು ಕೀರ್ತಿ ಇನ್ನೂ ಉನ್ನತವಾಗಿ ಬೆಳಗಲಿ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ನನ್ನಲ್ಲಿ ಇಲ್ಲಿ ಆಹ್ವಾನಿಸಿ ನನಗೆ 2 ಮಾತುಗಳನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಶತಮಾನ ಉತ್ಸವದ ಎಲ್ಲ ಸಂಘಟಕರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಮುಂಡಾಳಗುತ್ತು ಸುರೇಂದ್ರ ರೈಗಳು, ಹಿರಿಯ ಪ್ರಬಂಧಕರು, ವಿಜಯ ಬ್ಯಾಂಕ್ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ 100ನೇ ವರ್ಷದ ಶುಭ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಾ ಹಾಗೂ ವೇದಿಕೆಯ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ ಹಾಗೂ ಕೆಳಗೆ ಸಭೆಯಲ್ಲಿ ಕೂತಿರುವ ಹಿರಿಯ ಕಿರಿಯ ಎಲ್ಲ ಪುರುಷರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನಾನೆರಡು ಮಾತುಗಳನ್ನು ಆಡಲಿಚ್ಛಿಸುವನು. ಯಾಕೆಂದರೆ ನಾನು ಈ ಕೈಕಾರ್ಯ ಶಾಲೆಗೆ 3rd ಸ್ಟ್ಯಾಂಡರ್ಡ್, ನಾನು 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಕೆದಂಬಾಡಿಯಲ್ಲಿ ಮುಂಡಾಳಗುತ್ತು ನನ್ನ ತಾಯಿಯ ಮನೆ, ಹಾಗೆ ನನ್ನ ತಂದೆಯ ಮನೆ ಕೈಕಾರ ಫಕೀರಪ್ಪ ರೈ. ಅಂದರೆ ಆ್ಯಕ್ಚುಲಿ ಈಗ ಹೇಳ್ತೀರಿ ಏನಂದರೆ ಶಾಲೆಯಲ್ಲಿ ಮಕ್ಕಳಿಲ್ಲ. ಶಾಲೆಯಲ್ಲಿ ಈಗ ಮಕ್ಕಳಿಲ್ಲ ಅಂದರೆ ಮನೆಯಲ್ಲೇ ಮಕ್ಕಳಿಲ್ಲ. ಹಿಂದೆಲ್ಲ ನಾವಿರುವಾಗ ಮನೆಯಲ್ಲಿ ಕಡಿಮೆ ಅಂದರೆ 5, 8, ನಾವೇ ಈಗ ನೋಡಿದರೆ 8 ಮಂದಿ ಮಕ್ಕಳು. ಅದರಲ್ಲಿ ಶ್ರೀಧರ್ ರೈ, ಸುನಂದ ಹಾಗೂ ಸುವಾಸಿನಿ, ಹಾಗೆ ರಘುನಾಥ ರೈ, ನಾನು 5ನೇವ ಸುರೇಂದ್ರ ರೈ, ಅಲ್ಲದೆ ಅಹಲ್ಯ, ಶಕುಂತಲ, ರಾಧಾಕೃಷ್ಣ ರೈ. ಈಗ ಅದರಲ್ಲಿ 4 ಮಂದಿ ಮಾತ್ರ ಇದ್ದೇವೆ. ನಿಜವಾಗಿ ನಾನು ಫಸ್ಟಿಗೆ 3rd ಸ್ಟ್ಯಾಂಡರ್ಡ್ ಸೇರುವಾಗ ನನಗೆ ಸ್ವಲ್ಪ ಏನಂದರೆ ಸ್ಕೂಲ್ ಆವಾಗ ಆಗ್ತಿರ್ಲಿಲ್ಲ. ನಾನು ಒಂದು 10-15 ದಿವಸ ಎಲ್ಲ ಗುಡ್ಡೆಗೆ ಬಂದು ಗುಡ್ಡೆಯಲ್ಲಿ ಪೊದೆಯಲ್ಲಿ ಎಲ್ಲ ಅಡಗ್ತಿದ್ದೆ. ಅದು ಏನಾಯಿತು, ಒಂದು ದಿವಸ ಇವರು ಈ ಸೊಪ್ಪು ಕಡಿಯುವ ಹೆಂಗಸರಲ್ಲಿ ನನ್ನನ್ನು ನೋಡಿ ಅಣ್ಣೆ ಮುಳ್ಳು ಉಳ್ಳೇರು ಆರು ಶಾಲೆ ಬಬ್ಬುಜೇರಿ ಮಾಡಿ ಇಲ್ಲಲ್ಲಿ ಬೋದು ಕಂಪ್ಲೇಂಟ್ ಕೊರಿಯರು 15 ದಿನ. ಕಡೆಗೆ ಎನ್ನ ಅಮ್ಮದಾನೆ ಉಂಟೇನಂಟ ಶಾಲೆಗೆ ಪ್ರತಿದಿನ ಬೊಲ್ಪು ಬತ್ತು ಬುಡುಪುಣೆ 3ನೇ ಕ್ಲಾಸ್ ಬುಡುದು ಕಡೆಗೆ 1 ವಾರ ಬತ್ತು ಇದ್ದಾರೆ. ಕಡೆಗೆ ಎನ್ನ ಟರ್ನಿಂಗ್ ಪಾಯಿಂಟ್ ಆಂಡು ದಯಬಂಡ ಯಾನ ಕಡೆಗೆ ಮೂಲ 5ನೇತು ಆಜಿನ ಏಳನೇ ಎನ್ನ ತಿದ್ದಿ ಐನರ ಮೇರು ತಿಮ್ಮಣ್ಣ ರೈ ಓಳು ಬೊಳಿಕಲ ಆಡೇ ಪೋಯೆ ಅಲ್ಪ ಆಜಿ ಹೇಳಿ ಮುಗಿತದೆ. ಕಡೆಗೆ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಪುತ್ತೂರು ಬುಕ್ಕ ಫಿಲೋಮಿನಾ ಕಾಲೇಜಿ ಆಯ್ತು 1960-90 ಆನು ವಿಜಯ ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೆ. ನಿಜವಾದ ನನ್ನ ಲೈಫ್ ಟರ್ನ್ ಆಯ್ನ ಏಪ ಉಂಟ 3ನೇ ಕ್ಲಾಸ್ ಅವು ಈ ಕೈಕಾರ್ಯ ಶಾಲೆಟಿ ಈಗ ನಾನು ಇಲ್ಲೇ ಕುಲ್ಲೋಡಾನ ಮಾಂತೆಲ್ಲ ಕುಲ್ಲೇಕ ಬುಕ್ಕೊಂಜು ವಿಷಯದಾಯ್ತಾ ಬಂಟ ಇತ್ತೆ ಈ ಸಮಾರಂಭ ನಿಜವಾದ ಹಿಂಗೆ ಭಾರಿ ಖುಷಿ ದಾಯ ಬಂಟ ಅಪ್ಪಗ ನಿಜವಾದ ಒಂದು ಬಡತನ ವಿದ್ಯೆಗಳ ಬಡತನ ಇತ್ತು ಉಣಿಯರ್ಗಳ ಬಡತನ ಇತ್ತು ಎಂಕ್ಲ ಕಾಲುಡು 1957 ದಾಯಬಂಟ ಜೋಕ್ಲ ಏರ್ಲ ಕಡಪುಡಿತಿಜ್ಜಂಡು ಇಲ್ಲಲೇ ದಾಯ್ತಾ ಉಂಡ ಪೆತ್ತಲೆ ಮೇಪಣೆ ಅಥವಾ ಪಂತಿ ಬರಿಪುಣೆ ಬೊಕ್ಕ ನೀರು ನಿಕ್ಕುಪುರ ಪಾಡ್ನೆ ಕಂಗಗೆ ಬುಕ್ಕ ಮಂಗೇರಿ ದೇರುಣೆ ಮೇಯ್ನ್ ಅಂಡ ಮಂಗೇರಿ ದೇರುಣೆ ಏನು ಏಪಲ ಒಲಾನ್ಲ ಇಪ್ಪನ ಈ ದರ್ಖಾಸ್ತ ಸರೋಜ ಹಿಂಗೆ ಫೋನ್ ಮಾಡ್ಕೊಂಡು ಯಾನು ಮುಲ್ಪೈತೆ ಗುಜರಾತ್ ನವಸಾರಿಟೆ ಮ್ಯಾನೇಜರ್ ಆತು ಹಿಂಗೆ ಫೋನ್ ಮಾಡ್ದೆ ಏಪಲ್ಲ ಒಂದು ವರ್ಷ 2 ಸರ್ತಿ
ಅಂದ ತಿದ್ದು ಎಂಚ ಉಳ್ಳರು ಏನು ಆಲ್ಟಕ್ಕೆ ಏನು ಅಂದ ಸರೋಜ ಎಂಚ ಮಂಗೇರಿ ಉಳ್ಳನೈತೆ ಅಂಡ್ ಆತು ಕ್ಲೋಸು ಆ ಟೈಮ್ಡು ಮುಳ್ತು ಮಂಗೇರಿ ಈ ಅಂದ ಹಿಡಿದು ಕಂಡು ಹೊಡೆದು ದೇವ್ರನ್ನ ಅಂಚಿಡ್ದು ಬುಕ್ಕೊಂಜಿ ಕಂಡು ಹೊಡೆದು ಬುಕ್ಕೊಂಡಿ ದೇವ್ರನ್ನ ಒಂದೇ ಕೆಲಸ ಶಾಲೆಡ್ ಜೋಕ್ಲು ಕಮ್ಮಿ ನಿಜವಾದ ಇಲ್ಲಲೇ ಜೋಕ್ಲು ಎನ್ಮ 10 ಐನು ನಿನ್ನ ಪೂರ ಕಂಡ ಕನ್ನಡಕ್ಕೆ ಅಡಪೇರ ಬುಕ್ಕ ಎರುಮೇಪವೇರ ಬುಕ್ಕ ಮಂಗೇರಿ ದೇವರ್ಯಾರ ಇಂದುವೆ ಅಣ್ಣ ಇತ್ತ ಶಾಲೆ ಜೋಕುಲು ಇಜ್ಜ ಜೋಕುಲ್ದ ಇಜ್ಜ ಇಲ್ಲಲೇ ಇಜ್ಜ ಇಪ್ಪುನ ಒರಿಯಾಗ ಒಂಜಿ ಐನ ಕಡಪುಡುವಾರ ಅವ ಓಡೆಗೆ ಪೇಂಟಿಗೆ ಏನು ಪನ್ಪುಣ ಎಂಚ ಗೌರ್ಮೆಂಟೇ ಒಂಜಿ ರೂಲ್ಸ್ ಮಾಡ್ಬೋದು ಆಯ್ತವಂಟ ವಿಲೇಜ್ ಅಂದ್ರೆ ಐತೆ ಒಂಜಿ ಒಳಮುಗ್ರ ವಿಲೇಜ್ದ ಜೋಕ್ಲೇನು ಒಂಜಿ ಕಂಪಲ್ಸರಿ ಬುಕ್ಕ ಎಡ್ಡ ಶಿಕ್ಷಕರೆಲ್ಲ ಮಾಂತ ಒದಗಿಸವ್ರು ದಯಮಾಡಿ ಅದು ಶಿಕ್ಷಕರು ಸರಿಯಾದ ಇಜ್ಜೇರ್ನ ಜೋಕ್ಲ ಬಾರಿಂದ ಹೋಗ್ಬಿಡು ಐಕ್ಯ ಮಾಡತ್ತು ಅಂಚಿನ ಒಂಜಿ ಕಂಡೀಷನ್ ಮಾಡ್ತೇನೆ ಪ್ರತಿ ಒಂಜಿ ಗೌರ್ಮೆಂಟ್ ಸ್ಕೂಲ್ಲ ಜೋಕ್ಲು ಖಂಡಿತ ಇಪ್ಪುವ ಅನ್ಪದು ಎಂಕರೆಡ್ಡಿ ಪಾತ್ರ ಕೊನೆಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಕೃತಜ್ಞತೆಗಳು ಸುರೇಂದ್ರ ರೈ ಮುಂಡಾಳಗುತ್ತು ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಧನ್ಯವಾದ ಸಮರ್ಪಣೆ ಶ್ರೀಮತಿ ಶಾರದಾ ಎಸ್ ಶೆಟ್ಟಿ ಇವರಿಂದ. ಕೈಕಾರ ಶಾಲೆಯ ಡ್ಯಾನ್ಸಿನ ಎಲ್ಲ ಮಕ್ಕಳು ಕೂಡ ತಕ್ಷಣ ಗ್ರೀನ್ ರೂಮ್ಗೆ ಬರಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳೊಂದಿಗೆ ಈ ಸುಂದರ ಸಂಜೆಯಲ್ಲಿ ಕೈಕಾರದ ವಿಶಾಲ ಮೈದಾನದಲ್ಲಿ ನಡೆಯುತ್ತಿರುವ ಈ ವಿಶಿಷ್ಟ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಈ ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು, ಪುತ್ತೂರು ವಿಧಾನಸಭೆ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಶತಮಾನೋತ್ಸವ ಭವನ ಉದ್ಘಾಟಿಸಿದ ಶ್ರೀ ಮನೋಜ್ ಕುಮಾರ್, ಚೀಫ್ ಜನರಲ್ ಮ್ಯಾನೇಜರ್ MRPL ಸರ್, ನಿಮಗೆ ಅನಂತಾನಂತ ಧನ್ಯವಾದಗಳು. ಇಲ್ಲಿ ಮಹಾದಾನಿಗಳಾಗಿ ಮೂಡಿಬಂದ ಶ್ರೀಮತಿ ವಿಜಯ ಮಂಜುನಾಥ ಶೆಟ್ಟಿ ಮತ್ತು ಶ್ರೀ KK ಶೆಟ್ಟರಿಗೆ ನಮ್ಮೆಲ್ಲರ ಮನಸ್ಸಿನ ಕೃತಜ್ಞತೆಗಳು. ಇಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಚಂದಗಾಣಿಸಿಕೊಟ್ಟ ಶ್ರೀಮತಿ ತ್ರಿವೇಣಿ ಪಲ್ಲತ್ತಾರು, ಮನ್ಮೋಹನ್ ರೈ ಚೆಲ್ಯಡ್ಕ, ಡಾಕ್ಟರ್ AK ರೈ, AK ಜಯರಾಮ್ ರೈ, ಕಡಮಜಲು ಸುಭಾಷ್ ರೈ, ಕೃಷ್ಣ ಪ್ರಸಾದ್ ಆಳ್ವ, ಶಾಂತಾರಾಮ ರೈ, ರಾಮಣ್ಣ ಪೂಜಾರಿ, ನೆಟ್ಟಾಳ ಬಾಲಕೃಷ್ಣ ರೈ, ಸುರೇಂದ್ರ ರೈ ಮುಂಡಾಳಗುತ್ತು, ಆನಂದ ರೈ ಪುಂಡಿಕಾಯಿ, ಶಿವರಾಮ ಶೆಟ್ಟಿ ಬಿಲ್ಲಾಜೆ, ಶ್ರೀ ಶ್ರೀಧರ್ ರೈ, ನಮ್ಮ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಣ್ಣ ರೈ, ಶ್ರೀ ಸೀತಾರಾಮ ರೈ ಇವರಿಗೆಲ್ಲ ತುಂಬು ಹೃದಯದ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಸಭಿಕರಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಇವತ್ತು ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ ವಿಠಲ್ ನಾಯಕ್, ಅಶೋಕ್ ಬಳಲಿ, ಗೀತ್ ಮ್ಯೂಸಿಕಲ್ಸ್ನ ಕರುಣಾಕರ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಮತ್ತು ತನ್ನಿಂದ ಸಾಧ್ಯವಾದಷ್ಟು ಧನ ಸಹಾಯ ನೀಡಿ ಮತ್ತು ಕೆಲವು ದಿನಗಳಿಂದ ಅಹರ್ನಿಶಿ ದುಡಿದ ಎಲ್ಲ ಶ್ರಮದಾನಿಗಳಿಗೂ ಅನಂತಾನಂತ ಕೃತಜ್ಞತೆಗಳು, ವಂದನೆಗಳು. ಆತ್ಮೀಯರೇ, ಈಗಾಗಲೇ ನಮ್ಮ ಕೈಕಾರ ಶಾಲೆಯ ವಿದ್ಯಾರ್ಥಿಗಳು ಬಹುಶಃ ಸಮಯ ಬಹಳ ಮುಂದೆ ಹೋಗಿದೆ, ಆದರೂ ಅನಿವಾರ್ಯವಾಗಿ ಅದನ್ನು ನಿಲ್ಲಿಸುವುದು ಬೇಡ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಯಾವರೆಲ್ಲ ಮಕ್ಕಳು ಎಚ್ಚರಿಕೆಯಲ್ಲಿ ಇದ್ದಾರೆ, ಮಲಗಿದವರು ಬೇಡ, ಎಚ್ಚರಿಕೆಯಲ್ಲಿದ್ದ ಮಕ್ಕಳನ್ನು ದಯಮಾಡಿ ಒಂದು ಮುಗಿಸಿ ಬಿಡ್ತೇವೆ ನಾವು. ಬಹುಶಃ ನೆಟ್ಟೆಮೂಡ್ನೂರು ಶಾಲೆಯ ಮುಖ್ಯ ಗುರುಗಳು ಕಳೆದ 2 ತಿಂಗಳಿಂದ ಅವರು ಮತ್ತು ಅವರ ತಂಡ ಬಂದು ನಮ್ಮ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡಬೇಕು, ಸ್ಟೇಜನ್ನು ಕೂಡಲೇ ತೆರವು ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಸ್ಟೇಜನ್ನು ಕೂಡಲೇ ತೆರವು ಮಾಡಿ ದಯಮಾಡಿ ಅದನ್ನು ಕಂಟಿನ್ಯೂ ಮಾಡಬೇಕು. ಟೀಚರ್ನವರು ದಯಮಾಡಿ ವೇದಿಕೆ ಇಲ್ಲಿ ಮೈಕ್ ಸ್ಟ್ಯಾಂಡಿಗೆ ಬನ್ನಿ, ಅದನ್ನು ನಿರೂಪಣೆ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಪೋಷಕರಿಗೆ ಕೂಡ ವಿನಯಪೂರ್ವಕವಾಗಿ ವಿನಂತಿಸ್ತೇನೆ. ಸ್ವಲ್ಪ ಸಮಯ ನಮ್ಮಿಂದ ಮುಂದೆ ಹೋಗಿದೆ, ಎಲ್ಲರೂ ಕ್ಷಮಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನದ ಶತ ಸಂಭ್ರಮದ ಪ್ರಯುಕ್ತ ಕೈಕಾರ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿರುವ ಎಲ್ಲ ಮಕ್ಕಳು ಕೂಡ ಗ್ರೀನ್ ರೂಮ್ಗೆ ಬರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡಲಿರುವಂತಹ ಶಿಕ್ಷಕಿ ಕೂಡ ದಯವಿಟ್ಟು ಮೈಕ್ ಪಾಯಿಂಟ್ ಅಂತ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಅಶೋಕ್ ಫೊಳಲಿ ಮತ್ತು ಕರುಣಾಕರ್ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಗೌರವದ ಸ್ಮರಣಿಕೆಯನ್ನ
ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಗೀತ್ ಮ್ಯೂಸಿಕಲ್ ಮಂಗಳೂರು ಇವರು ದ್ವಿಕಂಠ ಸಿನಿ ಗಾಯನದ ಮೂಲಕ ಪ್ರೇಕ್ಷಕರನ್ನ ಮನರಂಜಿಸಿದ್ರು. ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರಾಗಿರುವ ಅಶೋಕ್ ಕೊಳಲಿ ತನ್ನ ವಿನೂತನ ಶೈಲಿಯ ನೃತ್ಯದೊಂದಿಗೆ ನಮ್ಮನ್ನ ಮನರಂಜಿಸಿದ್ರು. ಇಬ್ಬರು ಕಲಾವಿದರನ್ನ ಕೂಡ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಂಘಟಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಶೋಕ್ ಕೊಳಲಿ ಮತ್ತು ಗೀತ್ ಮ್ಯೂಸಿಕ್ ಮಂಗಳೂರು ಇದರ ಗಾಯಕರಾಗಿರುವಂತಹ ಕರುಣಾಕರವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಶಾರದಾ ಎಸ್ ಶೆಟ್ಟಿ ಇವರು ಶಾಲನ್ನ ಹಾಕಿ ಅವರನ್ನ ಗೌರವಿಸಬೇಕು. ರಾಮಣ್ಣ ರೈಗಳು ಕೂಡ ಶಾಲನ್ನ ಹಾಕಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಶ್ರೀಯುತ ಅಶೋಕ್ ಪೊಳಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ವಿಭಿನ್ನ ಶೈಲಿಯ ನೃತ್ಯಗಾರರು, ಅಭಿನಂದನೆಗಳು. ಅತ್ಯುತ್ತಮ ಹಾಡಿನೊಂದಿಗೆ ಪ್ರೇಕ್ಷಕರ ಮನವನ್ನ ಗೆದ್ದಿರುವಂತಹ ಗೀತ್ ಮ್ಯೂಸಿಕಲ್ ಮಂಗಳೂರು ಇದರ ಕರುಣಾಕರ್ ಅವರಿಗೂ ಕೂಡ ಸಂಘಟಕರ ವತಿಯಿಂದ ಒಂದು ಚಪ್ಪಾಳೆ, ಒಂದು ಕೃತಜ್ಞತೆ, ಒಂದು ಫೋಟೋ ಸೆಷನ್ ನಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇಲ್ಲಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡಲಿರುವಂತಹ ಶಿಕ್ಷಕಿ ದಯವಿಟ್ಟು ಮೈಪಾಂಡಿತರ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಪ್ರಯುಕ್ತ ಕೈಕಾರ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಸ್ನೇಹಂ കിനാക്കൾ കടം തന്ന ലോകം മലച്ചെണ്ടിനോരോ മുട്ടുമോരോ സ്വപ്നം അവയിൽ കാണാറാകും നീതോരോ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ. ಕಾರ್ಯಕ್ರಮದ ನಿರ್ವಹಣೆ ಶ್ರೀಮತಿ ನಂದಿನಿ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇವರಿಂದ. It's a new world out there, go make it. Doesn't it matter? Reach out for the stars and fly. ಎಲ್ಲರಿಗೂ ನಮಸ್ಕಾರ. ಇದೀಗ പുതിയൊരു ലോകം ഇളം തെന്നൽ മോളുന്ന ഗാനം ಚಪ್ಪಳೆಯ ಮೂಲಕ ಸ್ವಾಗತಿಸೋಣ. ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലച്ചെണ്ടിനോരോ മുട്ടുമോരോ സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇങ്ങിനിയ ജീവിതം പുതിയൊരു ലോകം It's a new world out there, go make it. Doesn't it matter? ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕ್ವೀನು. ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ. ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತಲ್ಲ ಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ
ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ. ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಜೋಕರಿ ನೀನೆ ನನ್ನ ಬಂಪರು ಲಾಟರಿ. ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ. ಒಮ್ಮೆ ಮನಸಾರ ಬೇಡಿದೆ ಹೇಳು ನೀನೇನು ಕೇಳಿದೆ. ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ಪುಟ್ಟಾಯಿ ಒಳನ್ನ. ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು. ಮುದ್ದಾದ ಲೇಡಿ ಡಾನು ನಕ್ ಬುಟ್ರೆ ಹಾಲು ಜೇನು. ದೇವರೇ ಇವಳು ದಾರಿ ತಪ್ಪಿ ಬಂದಿರುವಳೆ. ದೇವರೇ ಇವಳು ನಂಗೆ ಅಂತ ಫಿಕ್ಸ್ ಆಗಲೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ಅದ್ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಅದ್ಭುತವಾದ ನೃತ್ಯವನ್ನು ಪ್ರದರ್ಶಿಸಿದ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಮುಂದಿನ ನೃತ್ಯ ಚಂದಿರನೇತಕ್ಕೆ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಕಿರಿಯ ವಿದ್ಯಾರ್ಥಿಗಳು. ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸೋಣ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. I'm so happy, oh so happy. Sing with me. Na na na, I'm so happy, oh so happy. Sing with me. Clap, clap, clap your hands. Clap, clap, clap your hands. Stomp, stomp, stomp your feet. Stomp, stomp, stomp your feet. Swing, swing, swing your arms. Swing, swing, swing your arms. Dance everybody and sing with me. Dance everybody and sing with me. Na na na, I'm so happy, oh so happy. Sing with me. Na na na, I'm so happy, oh so happy. Sing with me. झटका जरा सा महसूस हुआ एक. लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल.
मशवरा मेरा तू आजमा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। चल मसल फुलाना, थोड़ी बॉडी बनाना, तेरे चिकने गालों पे स्टबल की फसल उगाना। अरे रे रे ओबे चल बेटा शुरू हो जा गुरु, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना। चल ऊपर से तो बटन ढीले करके बताना, बालों वाला सीना दिखाना, बालों वाला सीना दिखाना। बरसों तलक तू साइकिल पे घुमा है, हाईवे पे मोटर साइकिल भगा के देख, स्पीड में तुझको अगर सर्दी लगे तो सीट पे पीछे लड़की बिठा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। ದ ಫ್ಯೂಷನ್ ಆಫ್ ಕನ್ನಡ, ಹಿಂದಿ ಆ್ಯಂಡ್ ಇಂಗ್ಲಿಷ್, ದ ಮೋದ್ ರಿದಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ನೃತ್ಯಕ್ಕೆ ಹೆಜ್ಜೆ ಹಾಕಿದ ಮಕ್ಕಳಿಗೆ ತುಂಬ ಹೃದಯ ಧನ್ಯವಾದಗಳು. ಮುಂದಿನದು ನಾಟಕ. ಈ ನೃತ್ಯ ಆದ ಕೂಡಲೇ ಸನ್ಮಾನ್ಯ ರಮೇಶ್ ಸರ್ ಅವರು, ನೆಟ್ಟೆಂಬುಡ್ನೂರು ಶಾಲೆಯ ಮುಖ್ಯ ಗುರುಗಳು ಸನ್ಮಾನ್ಯ ರಮೇಶ್ ಶಿರ್ಲಾಲ್ ಮತ್ತು ಶ್ರೀಮತಿ ಲತಾ ಶಿರ್ಲಾಲ್ ಅವರು ವೇದಿಕೆ ಬರಬೇಕು, ಮತ್ತು ಎಲ್ಲ ಅಧ್ಯಾಪಕರು ಕೂಡ ಬರಬೇಕು ವೇದಿಕೆಗೆ. ವಿಷಯ ಕಳೆದ 2 ತಿಂಗಳಿಂದ ಈ ತರಬೇತಿಯನ್ನು ನೀವು ಕೊಟ್ಟಿದ್ದೀರಿ, ನಿಮಗೆ ತುಂಬ ಧನ್ಯವಾದಗಳು. ಇದು ಕೊನೆಯ ನೃತ್ಯ ಆಗಿರ್ತದೆ. ಎಸ್. ರಾಜನ ಒಳ್ಳೆಯ ನಿರ್ಧಾರವು ರಾಜ್ಯವನ್ನು ಒಳ್ಳೆಯ ದಿಕ್ಕಿನಡೆ ಸಾಗಿಸುತ್ತದೆ. ರಾಜ್ಯನ ಕೆಟ್ಟ ನಿರ್ಧಾರವು ರಾಜ್ಯದ ಅಧಪತನಕ್ಕೆ ಕಾರಣವಾಗುತ್ತದೆ. ಹಾಗೆಯೇ ನಾವು ತೆಗೆದುಕೊಳ್ಳುವ ನಿರ್ಧಾರವು ಯೋಚಿಸಿ ತಾಳ್ಮೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ ಎನ್ನುವುದನ್ನು ಕಿರು ನಾಟಕದ ಮೂಲಕ ತೋರಿಸಿಕೊಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು.
ದಯಮಾಡಿ ಪೋಷಕರಿಗೆ ಎಲ್ಲ ಮಕ್ಕಳಿಗೆ ಕೂಡ ನೃತ್ಯ ಆಗಿಯೇ ಹೋಗುದು, ಇದ್ದ ಮಕ್ಕಳಿಗೆ ಮಾಡುವ, ಇಲ್ಲದವರು ತೊಂದರೆ ಇಲ್ಲ, ಇದ್ದವರಿಗೆ ಮಾಡ್ತೇವೆ. ಯಾವ ಪೋಷಕರು ಬೇಸರ ಮಾಡಬೇಡಿ, ಖಂಡಿತ ಮಾಡ್ತೇವೆ. ಕುಳಿತುಕೊಳ್ಳಿ. ನಮ್ಮ ರಾಜ್ಯದೆಲ್ಲ ಪ್ರಜೆಗಳು ಸುಭಿಕ್ಷರಾಗಿದ್ದಾರೆ. ನಮ್ಮ ರಾಜ್ಯದೆಲ್ಲ ಪ್ರಜೆಗಳು ಸೌಖ್ಯವೇ? ಎಲ್ಲರೂ ಕ್ಷೇಮದಿಂದಿದ್ದಾರೆ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಮತ್ತೇನಾದರೂ ಒಂದು ಸಮಾಚಾರವಿದೆಯೇ? ಹೌದು ಮಹಾಪ್ರಭುಗಳೇ, ಸಂಗೀತ ಕಚೇರಿ ನೀಡಲು ಸಂಗೀತ ವಿದ್ವಾಂಸರು ಆಸ್ಥಾನಕ್ಕೆ ಬರುತ್ತಿದ್ದಾರೆ. ನೀವು ಒಪ್ಪಿಗೆ ನೀಡಿದರೆ ಅವರನ್ನು ಇಲ್ಲಿಗೆ ಕರೆಯಬಹುದು. ನನಗೆ ಸಂಗೀತ ಎಂದರೆ ಪಂಚಪ್ರಾಣ ಎಂದು ನಮಗೆ ಗೊತ್ತಿಲ್ಲವೇ? ಕರೆಯಿಸಿ. ಆಗಮಿಸಿ ಆಗಮಿಸಿ. ಮಹಾಪ್ರಭುಗಳಿಗೆ ವಂದನೆಗಳು. ಆಸೀನರಾಗಿ. ಸಂಗೀತ ವಿದ್ವಾಂಸರೇ, ಸಂಗೀತ ಕಚೇರಿ ಪ್ರಾರಂಭಿಸಿ. ಸರಿ ಗ ಮ ಪ ದ ನಿ ಸ ಸ ನಿ ದ ಮ ಮ ಗ ರಿ ಸ. ಪ್ರಭುಗಳೇ, ನಾನಿನ್ನು ಹೊರಡಲೇ? ಸಂಗೀತ ವಿದ್ವಾಂಸರ ಸಂಗೀತ ಕಚೇರಿ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ನಿಮ್ಮ ಉತ್ತಮ ಗಾಯನಕ್ಕಾಗಿ ನನ್ನ ಚಿಕ್ಕ ಬಹುಮಾನವನ್ನು ಸ್ವೀಕರಿಸಿ. ವಂದನೆಗಳು. ಮಂತ್ರಿಗಳೇ, ಸೇನಾಧಿಪತಿಗಳೇ, ಸಂಗೀತ ವಿದ್ವಾಂಸರು ಸಂಗೀತ ಕಚೇರಿ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟರಲ್ಲವೇ? ಹೌದು ಪ್ರಭುಗಳೇ. ನನಗೆ ಒಂದು ಆಲೋಚನೆ ಬಂದಿದೆ. ಅದೇನು ಮಹಾಪ್ರಭುಗಳೇ? ಇಂದಿನಿಂದ ನಮ್ಮ ರಾಜ್ಯದೆಲ್ಲ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಿದರೆ ಹೇಗಿರಬಹುದು? ತುಂಬಾ ಚೆನ್ನಾಗಿರಬಹುದು. ಮಂತ್ರಿಗಳೇ, ಸೇನಾಧಿಪತಿಗಳ ಮತ್ತೇನಕ್ಕೆ ಯೋಚಿಸುತ್ತಿದ್ದೀರಿ? ಹೋಗಿ ಡಂಗುರವನ್ನು ಹೊಡೆಸಿ. ಇಂದಿನಿಂದ ನಮ್ಮ ರಾಜ್ಯದೆಲ್ಲ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಬೇಕೆಂದು ಆಜ್ಞೆಯನ್ನು ಹೋರಾಡಿಸಿದ್ದೇನೆ. ಹೋಗಿ ಡಂಗುರವನ್ನು ಹೊಡೆಸಿ. ತಮ್ಮ ಅಪ್ಪಣೆಯಂತೆ ಆಗಲಿ ಮಹಾಪ್ರಭುಗಳೇ. ಸಂಗೀತದಲ್ಲೇ ಮಾತನಾಡಬೇಕೆಂದು ರಾಜರು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಮಾತು ತಪ್ಪಿದರೆ ಭಾರೀ ದಂಡವನ್ನು ವಿಧಿಸಲಾಗುತ್ತದೆ. ಕೇಳಪ್ಪ ಕೇಳಿ. ಏನು ಕಣವ್ವ? ನಮ್ಮ ಕೈಗಾರ ಶಾಲೆ ಐತಲ್ವಾ? ಹೌದಾ ಕಣವ್ವ? ಹೋಗಿ ಬರುವನ? ಆಯ್ತು ಕಣವ್ವ. ಪ್ರಭುಗಳೇ, ಪ್ರಭುಗಳೇ, ಹೇಳಿ ಮಂತ್ರಿಗಳೇ, ಏನಾಯಿತು? ನಿಮ್ಮ ನನಗೆ ಏನಾಯಿತು? ನಿಮ್ಮ ಕುದುರೆ ಲಾಯಕ್ಕೆ, ನಿಮ್ಮ ಕುದುರೆ ಲಾಯಕ್ಕೆ, ನಮ್ಮ ಕುದುರೆ ಲಾಯಕ್ಕೆ ಏನಾಯಿತು? ನಿಮ್ಮ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆ, 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 ಬೆಂಕಿ ಬಿದ್ದಿದೆ. ಏನು? ನಮ್ಮ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆಯಾ? ಇಷ್ಟೊಂದು ಸಂತೋಷವನ್ನುಂಟು ಮಾಡುತ್ತದೆ. ನನಗೆ ಈ ವಿಷಯ ಕೇಳಿ ತುಂಬಾ ದುಃಖಿತನಾಗಿದ್ದೇನೆ. ಇಂದಿನಿಂದ ನಮ್ಮ ರಾಜ್ಯದೆಲ್ಲ ಪ್ರಜೆಗಳು ಅಳುತ್ತಾ ಅಳುತ್ತಾ ಮಾತನಾಡಬೇಕೆಂದು ಆಜ್ಞೆಯನ್ನು
ಹೋರಾಡಿಸಿದ್ದೇನೆ. ಹೋಗಿ ಡಂಗುರವನ್ನು ಹೊಡೆಸಿ. ತಮ್ಮ ಅಪ್ಪನಂತೆ ಆಗಲಿ ಮಹಾಪ್ರಭುಗಳೇ. ರಂಗವ್ವ, ರಂಗವ್ವ, ನನ್ನ ಮಗನಿಗೆ ಮದುವಾಯ್ತು ಕಣವ್ವ, ನೀನು ಬರ್ಬೇಕು ಕಣವ್ವ. ಆಯ್ತು ಕಣವ್ವ. ಪ್ರಭುಗಳೇ, ಪ್ರಭುಗಳೇ, ಹೇಳಿ ಮಂತ್ರಿಗಳೇ, ಏನಾಯ್ತು? ಯಾಕೆಲ್ಲರೂ ದುಃಖಿತರಾಗಿದ್ದೀರಿ? ಪ್ರಭುಗಳೇ, ನಿಮಗೆ ನಿಮಗೆ ನನಗೆ ಏನಾಯ್ತು? ನಿಮಗೆ ಪುತ್ರನು ಜನಿಸಿದ್ದಾನೆ. ಏನು? ನನಗೆ ವಿವಾಹವಾಗಿ 10 ವರ್ಷಗಳಾಯಿತು, ನಂತರ ನನಗೆ ಪುತ್ರ ಜನಿಸಿದ ಇಷ್ಟೊಂದು ದುಃಖವನ್ನುಂಟು ಮಾಡುತ್ತದೆ. ನನಗೆ ಈ ವಿಷಯ ಕೇಳಿ ಬಹಳ ಸಂತೋಷವಾಯಿತು. ಇಂದಿನಿಂದ ನಮ್ಮ ರಾಜ್ಯದೆಲ್ಲ ಪ್ರಜೆಗಳು ನಗುನಗುತ್ತಾ ಮಾತನಾಡಬೇಕೆಂದು ಆಜ್ಞೆಯನ್ನು ಹೋರಾಡಿಸಿದ್ದೇನೆ. ಹೋಗಿ ಡಂಗುರವನ್ನು ಹೊಡೆಸಿ. ತಮ್ಮ ಅಪ್ಪನಂತೆ ಆಗಲಿ ಮಹಾಪ್ರಭುಗಳೇ. ರಂಗವ್ವ, ರಂಗವ್ವ, ಊಟ ಆಯ್ತೇ ಕಣವ್ವ? ಆಯ್ತು ಕಣವ್ವ, ನಿಂದಾಯ್ತವ್ವ? ಆಯ್ತು ಕಣವ್ವ. ನಾಳೆ ಸಿಗೋಣವ್ವ. ಆಯ್ತು ಕಣವ್ವ. ಪ್ರಭುಗಳೇ, ಪ್ರಭುಗಳೇ, ಹೇಳಿ ಮಂತ್ರಿಗಳೇ, ಏನಾಯಿತು? ನಿಮ್ಮ ನಿಮ್ಮ ನನಗೆ ಏನಾಯಿತು? ನಿಮ್ಮ ಮಾತೃಶ್ರೀಯವರು, ನಿಮ್ಮ ಮಾತೃಶ್ರೀಯವರು, ನಮ್ಮ ಮಾತೃಶ್ರೀಯವರಿಗೆ ಏನಾಯಿತು? ನಿಮ್ಮ ಮಾತೃಶ್ರೀಯವರು ತೀರಿಕೊಂಡರಂತೆ. ಏನು? ನಮ್ಮ ಮಾತೃಶ್ರೀಯವರು ತೀರಿಕೊಂಡರಂತೆ? ಇಷ್ಟೊಂದು ಸಂತೋಷವನ್ನುಂಟು ಮಾಡುತ್ತದೆ? ನೀವೇ ಹೇಳಿ. ನೀವೇ ಆಜ್ಞೆಯನ್ನು ಹೋರಾಡಿಸಿದಲ್ಲವೇ ಪ್ರಭುಗಳೇ? ಹೌದು, ನನ್ನದೇ ತಪ್ಪಾಯಿತು. ಆ ಸಂಗೀತ ವಿದ್ವಾಂಸ ಬಂದ ದಿನದಿಂದ ನಮ್ಮ ರಾಜ್ಯ ಅಲ್ಲೋಲ ಕಲ್ಲೋಲವಾಗಿದೆ. ಇಂದಿನಿಂದ ನಮ್ಮ ರಾಜ್ಯದೆಲ್ಲ ಪ್ರಜೆಗಳು ಮೊದಲಿನಂತೆ ಮಾತನಾಡಬೇಕೆಂದು ಆಜ್ಞೆಯನ್ನು ಹೋರಾಡಿಸಿದ್ದೇವೆ. ಹೋಗಿ ಡಂಗುರವನ್ನು ಹೊಡೆಸಿ. ತಮ್ಮ ಅಪ್ಪನಂತೆ ಆಗಲಿ ಮಹಾಪ್ರಭುಗಳೇ. ಮಾತೃಶ್ರೀಯವರೇ, ಜೀವನದಲ್ಲಿ ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಕಿರುನಾಟಕದ ಮೂಲಕ ತೋರಿಸಿಕೊಟ್ಟ ನಮ್ಮ ಶಾಲೆಯ ಮಕ್ಕಳಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ಅಮ್ಮ ಅಮ್ಮ ತೋಳಿಗೆ. ಕೈಕಾರ ಶಾಲೆ ಮಕ್ಕಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಯಾರೆಲ್ಲ ಇದ್ದೀರಿ ಮಕ್ಕಳು, ದಯಮಾಡಿ ಪೋಷಕರು ಕಳಿಸಿಕೊಡ್ಬೇಕು. ನಾಳೆ ಇನ್ನೊಮ್ಮೆ ಬೇಕಾದರೂ ಮಾಡಿಸುವ. ಬನ್ನಿ, ಇದ್ದವರೆಲ್ಲ ಬನ್ನಿ. ಅಮ್ಮ ಅಮ್ಮ ಹಾಡಿಗೆ ಯಾರೆಲ್ಲ ನೃತ್ಯ ಮಾಡ್ಲಿಕ್ಕಿದ್ದೀರಿ ದಯಮಾಡಿ ಬನ್ನಿ, ಮೆಲಾಗೆ ಬನ್ನಿ, ಗಡಿಬಿಡಿ ಇಲ್ಲ.
ಇಂದಿನ ಈ ಸುಂದರ ಗಳಿಗೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಮ್ಮನನ್ನು ಸ್ಮರಿಸುವ ಸಮಯ. ಅಮ್ಮ ಎಂದರೆ ಜಗತ್ತಿನ ಸಕಲ ಪ್ರೀತಿ, ತ್ಯಾಗ ಮತ್ತು ಮಮತೆ. ಅಮ್ಮ ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿಯ ಪಟ್ಟಿ ಕಟ್ಟಿ, ಹಕ್ಕಿ ಪುಚ್ಚ ಚುಚ್ಚು ಎಂಬ ಮಧುರವಾದ ಹಾಡಿಗೆ ಹೆಜ್ಜೆ ಹಾಕಲು ನಮ್ಮ ವಿದ್ಯಾರ್ಥಿಗಳು ವೇದಿಕೆ ಮೇಲಿದ್ದಾರೆ. ಸುಮಾರು 30 ಮಕ್ಕಳು ಆಗಬೇಕಿತ್ತು. ಬಹುಶಃ ಇದರಲ್ಲಿ ಈಗ ಒಂದು 10-15 ಮಕ್ಕಳಿದ್ದಾರೆ. ತೊಂದರೆ ಇಲ್ಲ, ನಾಳೆ ಇನ್ನೊಮ್ಮೆ ಅವರಿಗೆ ಅವಕಾಶ ಕೊಡ್ತೇವೆ.
ಅಮ್ಮನ ಪ್ರೀತಿಗೆ ಸರಿಸಾಟಿ ಯಾರೂ ಇಲ್ಲ. ನಮ್ಮೆಲ್ಲರ ಕನಸಿಗೆ ಅವಳು ಎಂದಿಗೂ ಸದಾ ಬೆಂಬಲ. ಜಗಲಿಯ ಮೇಲೆ ನಿಂತು ಟಾಟಾ ಹೇಳುವ ಅಮ್ಮನ ಮಮತೆ ಎಂದಿಗೂ ಅಮರ. ಅತ್ಯುತ್ತಮ ನೃತ್ಯ ನೀಡಿದ ನಮ್ಮ ಶಾಲೆಯ ಪುಟಾಣಿ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ನೃತ್ಯ ತೆಂಬೆದ ಬಾಕ್ಯಾರ್. ತುಳುನಾಡಿನ ಜಾನಪದ ನೃತ್ಯವನ್ನು ಪ್ರದರ್ಶಿಸಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ. ಹಲೋ ಹಲೋ ಯಾವುದು ರೆಡಿ ಇದೆ ಅದನ್ನು ಮಾಡಿಸಿ. ಯಾವುದು ಡ್ಯಾನ್ಸ್ ಯಾವುದು? ಭರತನಾಟ್ಯ. ಸಾತ್ವಿರೈ ಪುಂಡಿಕಾಯ ಹೌದಾ? ಹಾ, ಸಾತ್ವಿರೈ ಪುಂಡಿಕಾಯಿ ಇವರಿಂದ ಈಗ ಭರತನಾಟ್ಯ.
ನೃತ್ಯ ಮಾಡಿದ ಸ್ವಾತಿ ರೈ ಪುಂಡಿಕ ಇವರಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ತೆಂಬೆದ ಬಾಕ್ಯಾರ್. ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದು ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದು ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ शब्द केरले पुरल उर्पुना गानो केरले डोल गुद्दुना शब्द केरले पुरल उर्पुना गानो केरले हिरियेर मल्टी कट्टे मदपूनु बोर्चिये हिरियेर मल्टी कट्टे मदपूनु बोर्चिये ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಕೊನೆಯ ನೃತ್ಯ ತುಳುವೇರೆಂಕಲ್. ಆದ್ಮೇಲೆ ಇದಾದಮೇಲೆ ರಮೇಶ್ ಸರ್ ಮತ್ತು
ಶ್ರೀಮತಿ ಲತಾ ಮೇಡಮ್ ಅವರು ವೇದಿಕೆಗೆ ಬರಬೇಕು. ಹಾಂ, ಓಕೆ ಓಕೆ. ಮುಂದಿನ ನೃತ್ಯ ಸಮೀಕ್ಷಾ ರೈ ತೋಟ್ಲ, ಇವರು ರೆಡಿಯಾಗಿರಬೇಕಾಗಿ ವಿನಂತಿ. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಕಚ್ಚಲುಡು ಕೊಪ್ಪು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು. ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನೆರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಿರ ಲೋಕಲ್ ಟ್ರ್ಯಾಕಿಗೆ ಸಿಂಗಲ್ ನಲ್ತಿಗೆ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ತಪ್ಪಾನ್ ಕುಚ್ಚಿ ಪಾಡೋಡು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆಪಡೆ ಕೇರೆ ಡುಪ್ಪಡು ಸೇರೊಂದು ಪನ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ಕು ಎರಡ ಪನುವಾರ ಸೈ ಸೈ ತಕಿಟ ತಕ ರಿಪಿಟ್ ತುಕ ನಲಿಪುತ ಮಾಲ್ ಬೀಟ್ ನಲಿಪುತ ಮಾಲ್ ಬೀಟ್ ಮುಂದಿನ ನೃತ್ಯ ಸಮೀಕ್ಷಾ ರೈ ತೊಟ್ಲ. ಪದ್ಯ 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 ಏ ಸಾಂಗ್ ಸಾಂಗ್ ಎಲ್ಲ ಬರ್ಬೇಕು. నచ్చేస్తోందే నీతో ఉండే ప్రతి క్షణమే నచ్చేస్తోందే అంతేలేని అతిశయమే ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೂಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ ಹಚ್ಚ ಹಸಿರನ್ನು ತೂರಿ ಕಂಪಾಗಿ
ಸೆಕದ ಗಿರ್ರ 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 ಗಿಂಗಿರಾಗಿರೆ ಸರ್ರ 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 ಪೊಂಗರಾಲಿವೆ ಸರ್ರ 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 ಸುಟ್ಟು ತಿರುಗಿವೆ ಅಂಗಾಲ ಬೋಳಿ ಸೂರ್ಯುವಿನ ಗಿರ್ರ 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 ಗಿಂಗಿರಾಗಿರೆ ತುರು 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 ತೋಟ ಬಿಟ್ಟಲೆ ಸರ್ರ 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 ಎಗಿರಿ ಪೋಲೆ ರಯ್ಯಂಟು ರಾಯಿ ಬಡಿಸಲ್ಲ കണ്ടപ്പോ അടിവയറ്റിലും മഞ്ഞുള്ള രാത്രി ചിരിയത് കണ്ടപ്പോ അയ്യോ നെഞ്ചിലൊരാത്രി കരിമിഴിയുള്ള കളവാണി കൂന്തൽ കണ്ടപ്പോ കണ്ണോടക്കി ചിരിക്കല പെണ്ണ ചിരിക്കല പെണ്ണ ചിരിക്കല 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 ചിരിമണി മുല്ലേ ചിത്തിര മുല്ലേ സുഖമല്ലേ സുന്ദരി മുല്ലേ ചെല്ല നിലാവിൻ ചുംബനമേൽക്കാൻ സുഖമാണല്ലേ കരിമിഴിയുള്ള കളവാണി കൂന്തൽ കണ്ടപ്പോ കണ്ണൊന്ന് ഉടക്കി ചിരിക്കല്ല പെണ്ണെ കല്യാണി നിന്റെ പാറത്തെ പുള്ളി എന്നെ നീ കുടിക്കില്ല കണ്ണിലെ നിറ കണ്ട് കയ്യിലെ വള കണ്ട് കാലിൽ കൊലിച്ചിട്ട് എന്നെ നീ കുടുക്കി അരയിലെ അരഞ്ഞാണ മരക്കെട്ടി കിടക്കുമ്പോൾ എനിക്ക് എന്റെ മോഹങ്ങൾ നടപ്പില്ല സ്നേഹം തൊട്ട് തൊട്ട് തരുമോ കനവിൽ മുട്ടി മുട്ടി നീ വരുമോ 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 I just wanna love you, love you. ചുണ്ടിൽ തൊട്ട് തൊട്ട് നൽകാം കനവിൽ മുട്ടി മുട്ടി ഞാൻ തനിയെ പോരാ சந்தன கட்ட ஆட்டம் பம்பரம் கட்ட பாட்டா வச்சிட்டு பட்டாசே பாட்டா பல்லாட ராஜா கல்லாட ரிங்டா நம்மோட ஹே ஹே பிரபுட என்ன हे टक टक दे करो सावरिया टक टक दे करो सावरिया मभी बना देख देख रना सही देखो कतो ना करो सावरिया सुंदरी सुंदरी तुझा नाव काय है तुझा गाव काय है ग अरे सुंदरी सुंदरी तुझा नाव काय है तुझा गाव काय है ग परा सिंगारी सिंगाराना ിലോന പാസോടെ പാടുമോന രിംഗ രിംഗ വിരാന ചേരുമോന నీ ముందు నిల్చుకోన చేసి ఎత్తుకోన బంగారంగా రాసుకునే చందనమై దిద్దుకునే కుంకుమన నన్నానే ನಾನು ಮತ್ತಿನಲ್ಲ ಸಿಗವ ಕಂಡೆನು ಧನ್ಯವಾದಗಳು. ಇಲ್ಲಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವು ಮುಕ್ತಾಯಗೊಂಡಿದೆ. ಸಹಕರಿಸಿದ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸನ್ಮಾನ್ಯ ಪ್ರಜನ್ ರೈ ಅವರು ನಟೇಮುಡ್ನೂರು ಶಾಲೆಯ ಮುಖ್ಯ ಗುರುಗಳು. ಕಳೆದ 1.5 ತಿಂಗಳು ನಮಗೆ ನೃತ್ಯ ಹೇಳಿಕೊಟ್ಟಿದ್ದಾರೆ. ಅವರಿಗೊಂದು ಗೌರವಾರ್ಪಣೆ ಶಾಲು ಹಾಕಿ ಗೌರವಾರ್ಪಣೆ ಸನ್ಮಾನ್ಯ ಅಮರಣ್ಣ ಅವರು ಗೌರವಾರ್ಪಣೆ ಮಾಡಬೇಕು ಅಂತ ಇಬ್ಬರು ಕೂಡ. ಶ್ರೀಮತಿ ಲತಾ ಮೇಡಮ್ ಅವರು ಕೂಡ ಬರಬೇಕು, ಇಬ್ಬರು ಕೂಡ. ಮತ್ತು ಯಾರೆಲ್ಲ ಅಧ್ಯಾಪಕರು ಎಲ್ಲರೂ ದಯಮಾಡಿ ಒಮ್ಮೆ ಒಂದು ಫೋಟೋ ತೆಗಿಲಿಕ್ಕೆ ಬನ್ನಿ. ಎಲ್ಲ ನಮ್ಮ ವೇದಾಕ್ಷಿ ಮೇಡಮ್ ಅವರು LKG UKG ಮಕ್ಕಳಿಗೆ ತುಂಬ